ಶರಣಪ್ಪ ಕೋಳಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಶರಣಪ್ಪನವರೇ ವೆಲ್ಕಮ್. ತುಂಬಾ ನೀವು ಆಕ್ಟಿವ್ ಆಗಿರ್ತೀರಾ, ವಾಟ್ಸ್ಆಪ್ ಅಲ್ಲಿ ನೋಡ್ತಾ ಇರ್ತೀನಿ, ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಮೆಸೇಜ್ ಆಗ್ತಾ ಇರ್ತೀರಾ, ಎಲ್ಲ ಒಂದು ಅಚೀವ್ಮೆಂಟ್ ಗೆ ಅಪ್ರಿಶಿಯೇಟ್ ಮಾಡ್ತಾ ಇರ್ತೀರಾ. ಕೇಳೋಣ. ಶರಣಪ್ಪ ವೆಲ್ಕಮ್. ಥ್ಯಾಂಕ್ ಯು ಸರ್ ಅವಕಾಶಕ್ಕಾಗಿ. ಗುರುಗಳ ಕೈಲಿ ಕರ್ಸೋದು ಒಂದು ನಮ್ಗೆ ತುಂಬಾ ಎನರ್ಜಿ ಮತ್ತೆ ಖುಷಿ ಕೂಡ. ತುಂಬಾ ಇವತ್ ನಾವು ಕೂಡ ಫೀಲ್ಡ್ ವರ್ಕಿಗೆ ಹೋಗಿದ್ರಿ ಸರ್. 6 ಪೇಸ್ಟು ಮತ್ತೆ ಒಂದು ಕೊಕೊನಟ್ ಆಯಿಲು, ಒಂದು ಸಿರಮ್ ಕೂಡ ಸೇಲ್ ಮಾಡಿದೇನ್ರಿ ಸರ್ ಇವತ್ತ. ಅದೇ ರೀತಿಯಲ್ಲಿ ಒಂದು ಸರ್ಪ್ರೈಸ್ ಕೊಟ್ರಿ ನಮ್ಗೆ ನಮ್ಮ ಗುರುಗಳು. ಫಸ್ಟ್ ಆಫ್ ಆಲ್ ಇವತ್ತು ನಮಗೆ ಗುಲ್ಬರ್ಗಕ್ಕೆ ಬಂದು ನಮ್ಮ ರಾಘವೇಂದ್ರ ಶೆಟ್ಟಿ ಅವರು ಬಂದು ನಮ್ಗೆ ಎಲ್ಲ ಪ್ಲಾನ್ ಕೊಟ್ಟು, ಇವಾಗ ತಾನೇ ಅವ್ರ ಬಲ್ಲಿ ಈಗ ತಾನೇ ನಮ್ಮ ಮನೆಗೆ ಬಂದಿದೆ ಸರ್. ಇವಾಗ ಆದ್ರೂ ಗುಲ್ಬರ್ಗದಲ್ಲಿ ಸಪ್ನಾ ಮೇಡಮ್ ಅವ್ರ ಬಲ್ಲಿ ನಿಂತು ಮತ್ತೆ ಮಹಾಂತೇಶ್ ಗೌಳಿ ಹತ್ರ ಹೋಗಿದ್ದಾರೆ ಸರ್. ಇವಾಗ ಅಲ್ಲಿ ಕೂಡ ಮೀಟಿಂಗ್ ತಗೋತಾ ಇದ್ದಾರೆ ಸರ್. ಮೀಟಿಂಗ್ ಬ್ಯಾಕ್ 3 ತೋಲ್ ಇವತ್ತು ಅವ್ರು ಮೀಟಿಂಗ್ ಮಾಡಿದ್ರು ಸರ್. ತುಂಬಾ ಖುಷಿ ಆಯ್ತು. ಒಮ್ಮೆ ನಮ್ಗೆ ಕಾಲ್ ಮಾಡಿಲ್ಲ, ಏನಿಲ್ರಿ, ಫೀಲ್ಡ್ ವರ್ಕ್ ಮುಗಿಸ್ಕೊಂಡ್ ಬಂದ್ರ ಮನೆಯಲ್ಲಿ ಬರೋದಕ್ಕ ಅವರು ಶರಣಪ್ಪ ಸರ್ ನಾವು ಬರ್ತಾ ಇದ್ದೀನಿ ಅಂತ ಹೇಳಿ ಒಂದೇ ಕಾಲ್ ಮಾಡಿದ್ರೆ ನಮ್ಗೆ ಒಮ್ಮೆ ಸರ್ಪ್ರೈಸ್ ಕೊಟ್ರಿ. ತುಂಬಾ ಖುಷಿ ಆಯ್ತು ರೀ. ನಾನು 4 ಜನರು ನಾನು ಡೌನ್ಲೈನ್ಗಳ ಜೊತೆ ಕರ್ಕೊಂಡು ಹೋಗಿದ್ರು ಸರ್. DP ಕರ್ಕೊಂಡು ಹೋಗಿ ಅವ್ರಿಗೆ ಕೂಡ ಪ್ಲಾನ್ ಕೊಟ್ರಿ ಸರ್. ನಂಗೆ ತುಂಬಾ ಖುಷಿ ಆಯ್ತು ಸರ್. ಅವ್ರು ಕೂಡ ಇವತ್ತು ನಾಳೆ ಬಿಲ್ ಕೂಡ ಮಾಡ್ಕೊತೀನಿ ಅಂತ ಹೇಳಿದಾರೆ ಸರ್. ಥ್ಯಾಂಕ್ ಯು ಸರ್ ಅವಕಾಶಕ್ಕಾಗಿ. ಥ್ಯಾಂಕ್ ಯು. ಏನ್ ಫ್ಯೂಚರ್ ಕಾಣ್ತಾ ಇದೆ? ಏನ್ ಡ್ರೀಮ್ ಇದೆ ನಿಮ್ಗೆ ಮೋದಿ ಕೇರ್ನಲ್ಲಿ? ಸರ್ ನಾನ್ 4 ಜನರಿಗೆ ಬೆಳೆಸ್ಬೇಕ್ರಿ. 4 ಜನರಿಗೆ 1 ಲಕ್ಷ ಇನ್ಕಮ್ ಕೊಡಿಸ್ಬೇಕಂತ ಹೇಳಿ ನಂದು ಡ್ರೀಮ್ ಇದೆ ಸರ್. ಎಕ್ಸಲೆಂಟ್. ತುಂಬಾ ಒಳ್ಳೆ ಒಂದು ಸಂಕಲ್ಪ ಮಾಡಿದೀರಾ ಅಂಡ್ ಅದಕ್ಕೆ ತಕ್ಕಂತೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಲೀಡರ್ ಅಂತ ಹೇಳಿದ್ರೆ ನಿಮ್ಗೆ ತುಂಬಾ ಇದಿದೆ, ಏನಂದ್ರೆ ಒಂದು ಗ್ರಾಟಿಟ್ಯೂಡ್ ಇದೆ ಅವ್ರ ಮೇಲೆ. ಸೊ ಇದೇ ತರ ಒಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಅವ್ರ ಜೊತೆ ಕಲಿತಾ ಹೋಗಿ. ಸೊ ಒಳ್ಳೇದಾಗ್ಲಿ ಶರಣಪ್ಪ ಅವರೇ. ಥ್ಯಾಂಕ್ ಯು. ಓಕೆ, ಈಗ ಡಾಕ್ಟರ್ ಶಿವರಾಜ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಶಿವರಾಜ್ ಅವರೇ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಮಹಾಗುರುಗಳೇ. ಕಾಂಗ್ರಾಚುಲೇಷನ್. ತುಂಬಾ ಸಂತೋಷ ಅವಕಾಶಕ್ಕಾಗಿ. ಇವಾಗ ಏನಂತಂದ್ರೆ ನಾವು ಪವರ್ ಆಫ್ 4 ಪ್ರಾರಂಭದಲ್ಲಿ ಪವರ್ ಆಫ್ 4 ಬಗ್ಗೆ ತಿಳ್ಕೊಂಡು ನಾವೆಲ್ಲ ಅಚೀವ್ಮೆಂಟ್ ಮಾಡಿದೀವಿ. 5ನೇ ತಿಂಗಳ ಇವಾಗ ಮಲೇಷಿಯಾ ಟೂರ್, ಗೋವಾ ಟೂರ್, ಮಲೇಷಿಯಾ ಟೂರ್, ಅದಕ್ಕಿಂತ ಮೊದಲ ಪರ್ಸನಲ್ ಲೀಡ್ರು ಇದು ಮಾಡಿರ್ತಕ್ಕಂಥ ನಿರ್ಧಾರ ಮಾಡಿರ್ತಕ್ಕಂಥ ರೆಸಾರ್ಟಿಗೆ ಹೋಗಿ ಬಂದಿವಿ. ತುಂಬಾ ಖುಷಿ ವಿಚಾರ ಮಹಾಗುರುಗಳೇ. ದೊಡ್ಡ ಅಚೀವ್ಮೆಂಟ್ ನಲ್ಲಿ ದೊಡ್ಡ ಅಚೀವ್ಮೆಂಟ್ ಪಡ್ಕೋಬೇಕು, ದೊಡ್ಡ ಸಕ್ಸಸ್ ಮಾಡ್ಬೇಕು, ಒಳ್ಳೆ ಒಂದು ದೊಡ್ಡ ಬದಲಾವಣೆ ಪಡ್ಕೋಬೇಕನ್ನಂತ ಆಸೆ ಇದೆ. ಎಲ್ಲರಿಗೂ ಈ ಬದಲಾವಣೆ ಕೊಡಿಸ್ಬೇಕನ್ನಂತ ಆಸೆ. ಥ್ಯಾಂಕ್ ಯು ಸೋ ಮಚ್ ಗುರುಗಳು. ಸರ್, ಏನ್ ಕ್ಲಾರಿಟಿ ಇದೆ ಮೋದಿ ಕೇರ್ ನಲ್ಲಿ? ನೀವು ರೆಸಾರ್ಟ್ಗೆಲ್ಲ ಬಂದ್ರಿ, ಏನ್ ಮುಖ್ಯವಾಗಿ ಏನ್ ತಗೊಳಕಾಯ್ತು? ನಿಮ್ಗೆ ಏನ್ ಕಲಿಕೆ ಆಯ್ತು ಅಲ್ಲಿ? ಖುಷಿ ವಿಚಾರ ಗುರುಗಳು. ತುಂಬಾ ತರಬೇತಿ, ಎಲ್ಲ ಮಾಹಿತಿ ತಿಳ್ಕೊಂಡಿವಿ. ಎಲ್ಲರ ಜೊತೆಯಲ್ಲಿ ಖುಷಿಯಾಗಿ ಒಂದು ಮಗುವಿನ ತರ ಎಲ್ಲ ಲೀಡರ್ಸ್ ಜೊತೆಯಲ್ಲಿ ಮಗುವಿನ ತರ ಜಿಗದಾಡಿ ಕುಣಿದಾಡಿದೀವಿ. ಒಳ್ಳೆ ಖುಷಿ ಪಡ್ಕೊಂಡಿವಿ. ಒಳ್ಳೆ ಒಂದು ಸರ್ಕಸ್ ಪ್ರತಿಯೊಂದು ಎಲ್ಲಾನು ನೋಡಿದಿವಿ. ಮತ್ತು ಏನಂದ್ರ ಮುಂದಿನ ಒಂದು ಸಕ್ಸಸ್ ಅಚೀವ್ಮೆಂಟ್ ಮಾಡೋದಕ್ಕೆ ಒಳ್ಳೆ ಎನರ್ಜಿ ಖುಷಿ ಪಡ್ಕೊಂಡಿವಿ ಗುರುಗಳೇ. ಒಳ್ಳೆ ಒಂದು ಯಾಕಂತಂದ್ರ ಆ ಒಂದು ಅದ್ರಲ್ಲೇ ಬರ್ತಕ್ಕಂಥದ್ದು. ಯಾಕಂದ್ರೆ ಸೊಸೈಲ್ ಆಗಿ ಎಲ್ಲರೂ ಕೂಡಿದಿವಲ್ಲ, ಎಲ್ಲ ಲೀಡರ್ಸ್ ಸಮಾಗಮ, ಘಟಾನುಘಟಿಗಳ ಒಂದು ಸಮಾಗಮ. ಡಾಕ್ಟರ್ ಅಂತ ಟೈಟಲ್ ಇದೆ. ನೀವೇನ್ ಡಾಕ್ಟರ್? ನೀವು ನಿಮ್ ಇನಿಷಿಯಲ್ ನಿಮ್ ಡಾಕ್ಟರ್ ಗೊತ್ತಾಗ್ಲಿಲ್ಲ ಗುರುಗಳೇ. ನಾವು ಸಾಮಾನ್ಯವಾಗಿ RMP ಡಾಕ್ಟರ್, ಮಾಮೂಲಿ ಒಬ್ರು ಡಾಕ್ಟರ್ ಅಲ್ಲಿ ಇದ್ದುಕೊಂಡು 6-7 ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡು ಮಾಡ್ತಾ ಬಂದಂತ ಒಂದು ವ್ಯವಸ್ಥೆ. ಇವಾಗ ಅಧಿಕಾರ ಇಲ್ಲ. ನಾನು 10 ವರ್ಷದ ಹಿಂದೆನೆ ನಾನೆಲ್ಲ ಬಿಟ್ಟಿದ್ದೀನಿ. ಇವಾಗ ಏನ್ ಮೋದಿ ಕೇರ್ನಲ್ಲಿ ಬಂದು ದೊಡ್ಡ ಗ್ರೇಟ್ ನ್ಯೂಟ್ರಿಷನ್ ಬಗ್ಗೆ. ಯಾಕಂತಂದ್ರೆ ಕೆಮಿಕಲ್ ಕೊಡಬಾರ್ದು. ಕೆಮಿಕಲ್ ಇದ್ದ ಶಾಶ್ವತ ಪರಿಹಾರ ಇಲ್ಲ ಮತ್ತು ಸೈಡ್ ಎಫೆಕ್ಟ್ ಅದು ತಾತ್ಕಾಲಿಕ, ಸೀರಿಯಸ್ ಇದ್ದಾಗ ಆರಾಮ್ ಮಾಡೋದಕ್ಕಷ್ಟೇ. ಶಾಶ್ವತ ಆರೋಗ್ಯವಾಗಿರ್ಬೇಕಂತಂದ್ರ ನಮ್ ನ್ಯೂಟ್ರಿಷನ್. ಈ ನ್ಯೂಟ್ರಿಷನ್ ಎಂತ ಒಂದು ಅದ್ಭುತ. ಎಷ್ಟು ವ್ಯಕ್ತಿಗಳಿಗೆ ನಾವು ಗೆಸ್ಟ್ಗಳಿಗೆ ಕೊಡ್ತೀವಿ, ಅದೆಲ್ಲ ರಿಕವರ್ ಆಗುವಂಥದ್ದು. ಎಂತಿಂತ ಒಂದು ಹಾರ್ಟ್ ಪ್ರಾಬ್ಲಮ್, ಬ್ಯಾಡ್ ಕೊಲೆಸ್ಟ್ರಾಲ್, ಅಲ್ಲಿ ಬೈಪಾಸ್ ಸರ್ಜರಿ ಮಾಡ್ಬೇಕಂತ ಅಂದಿರ್ತಕ್ಕಂಥದ್ದು ಬೆಂಗಳೂರಲ್ಲಿ. ಇವಾಗ ಬ್ಯಾಡ್ ಕೊಲೆಸ್ಟ್ರಾಲ್ ಹಂಗೆ ಹೋಗಿದೆ. ಅವರು ನಮ್ಗೆ ಗೊತ್ತಿಲ್ದ ಗುರಿಲ್ದಾನೆ ಹೋಗಿ ಟೆಸ್ಟಿಂಗ್ ಮಾಡಿಸಿದ್ರ, ಆ ನಂತರ ನಾರ್ಮಲ್ ಆಗಿ ಬಂದಿದೆ. ಇಂಡೈರೆಕ್ಟ್ ಆಗಿ ಬಂದು ಡಾಕ್ಟ್ರೇ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರು ನನಗೆ ಊರಲ್ಲಿ. ಏನಂತಂದ್ರೆ ಏನ್ ಎಣ್ಣ ಅಂತ ಅಂದೆ. ಅದು ಏನಂತಂದ್ರೆ ಬೈಪಾಸ್ ಸರ್ಜರಿ ಮಾಡ್ಬೇಕಂತ ಹೇಳಿದ್ರಲ್ಲ, ನನಗೆ ನಿಮ್ಮಲ್ಲಿ ಬಂದು 4 ತಿಂಗಳ ಹೆಲ್ತ್ ವರ್ಕ್ಶಾಪ್ ಬಂದು 4 ತಿಂಗಳ ನ್ಯೂಟ್ರಿಷನ್ ತಗೊಂಡ ಮೇಲೆ ನಾನು ಗೊತ್ತಿಲ್ಲದೆ ಹೋಗಿ ಚೆಕ್ ಮಾಡ್ಸ್ಕೊಂಡ್ ಬಂದೆ. ನಾನು ಎಲ್ಲ ಡಾಕ್ಟರ್ ನಾರ್ಮಲ್ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ತುಂಬಾ ಖುಷಿ ವಿಚಾರ ಗುರುಗಳ. ಒಂದಲ್ಲ ಪ್ರಕರಣ, ಹಲವಾರು. ಅದು ಹೇಳಕ ದಾರಿನೇ ಇಲ್ಲ. ಅದು ಹಲವಾರು ಆಗಿರ್ತಕ್ಕಂಥದ್ದು. ಮತ್ತು ಈ ದೇವದುರ್ಗ ತಾಲೂಕಿನಲ್ಲಿ ಎಷ್ಟಂತಂದ್ರೆ ಮಕ್ಕಳ ಭಾಗ್ಯ ಅವರೆಲ್ಲರೂ ಮಕ್ಕಳ ಭಾಗ್ಯಗೋಸ್ಕರ ಬೆಂಗಳೂರು ತನ ದೊಡ್ಡ ಆಸ್ಪತ್ರೆಗಳು, ರಾಯಚೂರು, ಬೆಂಗಳೂರು ಎಲ್ಲ ಕಡೆಗೆ ಹೋಗಿ 3-4 ಲಕ್ಷ ಖರ್ಚು ಮಾಡಿ
ಮೂರ್ನಾಲ್ಕು ಫೈಲ್ ಹಿಡ್ಕೊಂಡ್ ಬಂದಿರ್ತಕ್ಕಂಥವ್ರು ಅಲ್ಲಿ ಸಕ್ಸಸ್ ಆಗಿಲ್ಲ. ನಮ್ಮಲ್ಲಿ ಬಂದು 30 ಮಂದಿ ಸಕ್ಸಸ್ ಆಗಿದ್ದಾರ. ಮತ್ತು ಇನ್ನ ಇಬ್ರು ಇವಾಗ ನೆಕ್ಸ್ಟ್ ಈ ಮಂತ್ ಅಲ್ಲಿ ಇಬ್ರು ಸಕ್ಸಸ್ ಆಗ್ಯಾರ. ಈ ಒಂದು ಖುಷಿ ಏನಂತಂದ್ರೆ ನಮ್ ಗಾಡ್ ಫಾದರ್ ಸಮೀರ್ ಮೋದಿ ಸರ್ ಕೊಟ್ಟಿರ್ತಕ್ಕಂಥದ್ದು ಸಣ್ಣದಲ್ಲ. ರೋಗ ಮುಕ್ತ ಭಾರತ ಮಾಡ್ಬೇಕನ್ನಂತ ಅವ್ರ ವಿಜನ್, ಆ ವಿಜನ್ ನಾವು ಸಾಧ್ಯ ಆದ್ರ ರೋಗ ಮುಕ್ತ ಭಾರತ ನಾವೆಲ್ಲರೂ ಖುಷಿಯಾಗಿರ್ತೀವಿ. ನಮ್ಮ ದೇಶ ಆರ್ಥಿಕವಾಗಿ ದೊಡ್ಡ ಬದಲಾವಣೆ ಆಗ್ತಿದೆ ಅಂತ ಸೂಪರ್ ಸರ್, ಥ್ಯಾಂಕ್ ಯು. ತಮ್ಮೆಲ್ಲರ ದಯ, ತಮ್ಮೆಲ್ಲರ ಆಶೀರ್ವಾದ, ತಮ್ಮೆಲ್ಲರ ಒಂದು ಮಾರ್ಗದರ್ಶನ ನಮ್ಮೆಲ್ಲರಿಗೂ ಬೇಕಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಥ್ಯಾಂಕ್ ಸೋ ಯು ಮಚ್. ಸರ್. ಡಾಕ್ಟರ್ ಶಿವರಾಜ್ ಅವರೇ, ಸಾಮಾನ್ಯ RMP ಡಾಕ್ಟರ್ ಅಂತ ಹೇಳಕೋಬೇಡಿ. ನಿಮ್ಮ ರೋಲ್ ತುಂಬಾ ದೊಡ್ಡದಾಗಿದೆ. ನೀವು ತುಂಬಾ ಸೇವೆ ಮಾಡ್ತಿದ್ದೀರಾ. ನ್ಯೂಟ್ರಿಷನ್ ಮುಖಾಂತರ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಅನ್ನ ಕೊಡ್ಸಿದ್ದೀರಾ. ಸರ್ಜರಿ ಆಗೋದನ್ನ ತಡಿತಕ್ಕಂಥದ್ದು ಅಂಡ್ ಮಕ್ಕಳು ಭಾಗ್ಯ ಆಗ್ಲಿಕ್ಕೆ ನೀವೆಲ್ಲರೂ ಮೋದಿ ಕೇರ್ ಪ್ರಾಡಕ್ಟ್ ನ ಕೊಟ್ಬಿಟ್ಟು ನೀವು ಸಪೋರ್ಟ್ ಮಾಡಿದೀರಾ, ಸೇವೆ ಮಾಡಿದೀರಾ. ಹಾಗಂತೇಳಿ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವೆಲ್ಲರೂ ಭರವಸೆ ಕೊಟ್ಟು ಗ್ಯಾರಂಟಿ ಆಗುತ್ತೆ ಅಂತ ಭರವಸೆ ಕೊಡ್ಕೋಬೇಡಿ. ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತೆ. ನಿಮ್ಮ ಒಂದು ಎನರ್ಜಿ, ನಿಮ್ಮ ಜೋಶು, ಪ್ಯಾಷನ್ ನನಗೆ ಬಹಳ ಇಷ್ಟ ಆಯ್ತು. ಇದೇ ಬೇಕಾಗಿರೋದು. ಈ ಕಾನ್ಫಿಡೆನ್ಸ್ ಅನ್ನ ನೀವು ಜನಗಳಿಗೆ ಕೊಟ್ಟಿದ್ದೆ ಆದಲ್ಲಿ ಇದು ಫ್ಯಾಕ್ಟ್, ಇದು ಯಾವ್ದು ಮೋಟಿವೇಶನ್ ಇಲ್ಲ. ಸೊ ಸಲ್ಯೂಟ್ ಡಾಕ್ಟರ್ ಶಿವರಾಜ್ ಅವರೇ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಮಾ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೇ ತರ ತಮ್ಮ ಸೇವೆ ಆಶೀರ್ವಾದ. ಮಾಡ್ತಾ ಹೋಗಿ. ತುಂಬಾ ಜನ ತಮ್ಮ ಡಾಕ್ಟರ್ನ ಮಾರ್ಗದರ್ಶನ ಕರ್ಕೊಂಡ್ ಬನ್ನಿ. ಎಸ್. ಓಕೆ ಸರ್. ಓಕೆ, ಈಗ ರಾಧಿಕಾ ದೇವಿ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅವಾಗಿಂದ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ವಿಡಿಯೋ ಆನ್ ಮಾಡಿದ್ದಾರೆ. ವೆಲ್ಕಮ್ ಮೇಡಮ್. ಸರ್ ಹ್ಯಾಪಿ ಮಾರ್ನಿಂಗ್ ಸರ್. ಹ್ಯಾಪಿ ಈವ್ನಿಂಗ್ ಸರ್ ಮೇಡಮ್. ನಾನು ಆಂಧ್ರದಿಂದ ಬಂದಿದ್ದೀನಿ ಫ್ಯಾಂಟಾಸ್ಟಿಕ್. ಸರ್. ಏನನ್ನ ಕನ್ನಡ ಇಲ್ಲಿಗೆ ಬಂದ್ಮೇಲೆ ಕನ್ನಡ ಕಲ್ತ್ಕೊಂಡಿದ್ದೆ. ಸೂಪರ್. ಏನನ್ನ ತಪ್ಪಿದ್ರೆ ಕ್ಷಮಿಸಿ ಸರ್. ನನ್ನ ಏನ್ ತೊಂದರೆ ಇಲ್ಲ ಮೇಡಮ್, ಆರಾಮಾಗಿ ಬಿಂದಾಸ ಮಾತಾಡಿ. ನಾವೆಲ್ಲ ಒಂದು ಫ್ಯಾಮಿಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನಾನು ಇವಾಗ ಹೋದ ತಿಂಗಳಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದೀನಿ ಸರ್. ಅದು ಈ ತರ ನಾನು ಮೀಟಿಂಗ್ಸ್ಗೂ ಕೂತ್ಕೊಂಡು ಆಫ್ಲೈನು ಆನ್ಲೈನು ಆಗ್ಲಿ ಅದರಿಂದ ನಾಲೆಡ್ಜ್ ತಗೊಂತ ನನ್ನ ಗ್ರೂಪ್ಗೆ ಗ್ರೋತ್ ಮಾಡ್ತಾ ಈ ತರ ಈ ಲೆವೆಲ್ಗೂ ಬಂದಿದ್ದೀನಿ ಸರ್. ಅದೇ ಅಲ್ಲ ಸರ್, ನನ್ನ ಅಪ್ಲೈನು ಶಾರದಾ ಮೋಹನ್ ಅವರು ಸಾರಿಕಾ ಮ್ಯಾಮು ಅವ್ರ ಗೈಡಿಂದ ಈ ಮೀಟಿಂಗ್ಸ್ಗೆ ಕೂತ್ಕೊಂಡು ನಾಲೆಡ್ಜ್ ತಗೊಂತ ಪ್ಲಸ್ ನಮ್ಮ ಡೌನ್ಲೈನ್ಸು ಎಲ್ಲರೂ ಹೆಲ್ಪಿಂದ ನಾನು ಈ ತರ ಈ ಲೆವೆಲ್ಗೆ ಬಂದಿದ್ದೀನಿ ಸರ್. ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ನನಗೆ ಮೋದಿ ಕೇರು ಜಾಯ್ನ್ ಆಗಿದ್ದಕ್ಕೆ ಪ್ರಾಡಕ್ಟ್ ಇಷ್ಟ ಆಗಿ ನಾನು ಅದು ಪ್ರಮೋಟ್ ಮಾಡಕ್ಕೆ ಫಸ್ಟ್ ಜಾಯ್ನ್ ಆಗಿದ್ದು ಸರ್. ಆಮೇಲೆ ನನ್ನ ವಿಷಯ ಏನಂತಂದ್ರೆ ಸರ್, ಲೇಡೀಸ್ಗೆ ಫೈನಾನ್ಷಿಯಲ್ ಫ್ರೀಡಮ್ ಕೊಡ್ಸಕ್ಕೆ ನನಗೆ ಬಹಳ ಖುಷಿ. ನನ್ನ ಕನಸುನು ಅದೇ ಸರ್. ಇನ್ನೊಂದು, ನನ್ನ ಗ್ರೂಪ್ನಲ್ಲಿ ಲಾಯಲ್ಟಿ ಮಾಡೋರು ಸಾರಿಕಾ ಮ್ಯಾಮ್ ಗ್ರೂಪ್ ಅಂದೇನೆ ಗೊತ್ತು ಎಲ್ಲರಿಗೂ. ಲಾಯಲ್ಟೀಸ್ ಜಾಸ್ತಿ ಮಾಡ್ತಾರೆ. ನನ್ನ ಗ್ರೂಪ್ನಲ್ಲಿನೂ ಹಾಗೆ ಲಾಯಲ್ಟೀಸು ಬಿಸ್ನೆಸ್ ಮಾಡೋರು ಇದ್ದಾರೆ ಸರ್ ಎಲ್ಲಾರು. ಥ್ಯಾಂಕ್ ಯು ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ. ಗ್ರೇಟ್ ಮೇಡಮ್. ಏನ್ ವಿಷನ್ ಕಾಣ್ತಾ ಇದೆ? ಏನು ಫ್ಯೂಚರ್ ಡ್ರೀಮ್, ದೊಡ್ಡದಾಗಿ ಡ್ರೀಮ್ ಏನಿದೆ? ಏನ್ ಕಾಣ್ತಾ ಇದೀರಾ ನೀವು ಮೋದಿ ಕೇರ್ ನಲ್ಲಿ? ಸರ್ ಅದೇ ಸರ್, ನಾನು ಲೇಡೀಸ್ಗೆ ಫೈನಾನ್ಷಿಯಲ್ ಫ್ರೀಡಮ್ ಕೊಡೋದೇ ನನ್ನ ಕನಸು ಸರ್. ಎಕ್ಸಲೆಂಟ್. ತುಂಬಾ ಒಳ್ಳೆ ಡ್ರೀಮ್ ಇಟ್ಕೊಂಡಿದ್ದೀರಾ ಮೇಡಮ್. ಒಳ್ಳೆ ಟೀಮ್ ಅಲ್ಲಿ ಇದ್ದೀರಾ ಅಂಡ್ ಎಲ್ಲಾ ಕ್ಲಾಸ್ ಅಟೆಂಡ್ ಆಗ್ತಿದ್ದೀರಾ. ಕನ್ನಡನ ಪ್ರೀತಿಯಿಂದ ಕನ್ನಡದವ್ರ ತರನೇ ಮಾತಾಡಿದ್ದೀರಾ. ರಿಯಲಿ ಸಲ್ಯೂಟ್ ನಿಮಗೆ. ಇನ್ನ ಲಾಯಲ್ಟಿ, ಎಸ್, ಸಾರಿಕಾ ಮೇಡಮ್ ಟೀಮ್ ತುಂಬಾ ಪ್ರಖ್ಯಾತ ಆಗಿರ್ತಕ್ಕಂಥದ್ದು. ಲಾಯಲ್ಟಿನಲ್ಲಿ ಇಡೀ ಇಂಡಿಯಾದಲ್ಲೇ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಆಗ್ತಿದೆ. ಫೈನಾನ್ಷಿಯಲ್ ಫ್ರೀಡಮ್ ನ ಎಲ್ಲಾ ಮಹಿಳೆಯರು ಕೊಡಿಸ್ಬೇಕು ಅಂತ ಹೊರಟಿದ್ದೀರಾ. ಓಕೆ, ಈಗ ಇವ್ರನ್ನ ಸೃಷ್ಟಿ ಮಾಡತಕ್ಕಂಥ ಇವ್ರ ಮೆಂಟರ್ ನ ಇನ್ವೈಟ್ ಮಾಡತಕ್ಕಂಥ ಟೈಮು. ತುಂಬಾ ಕಮಿಟೆಡ್ ಲೇಡಿ, ತುಂಬಾ ಹಾರ್ಡ್ ವರ್ಕಿಂಗ್. ಇವರ ಅಚೀವ್ಮೆಂಟ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಸಾಕಷ್ಟು ಜನ ಇವರ ಒಂದು ಅಚೀವ್ಮೆಂಟ್ ಗೆ ವಿಶ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ವಿಶ್ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇವರು ತುಂಬಾನೇ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದಾರೆ ಅಂಡ್ ಅಪರೂಪದ ಅಚೀವ್ಮೆಂಟ್, ಇನ್ಕ್ಲೂಡಿಂಗ್ ನೀನಾ ಮೇಡಮ್ ಇಂದ ಹಿಡಿದು ಮಂಜುನಾಥ್ ಶೆಟ್ಟಿ ಆಗ್ಲಿ, ಸಂತೋಷ್ ಶೆಟ್ಟಿ, ಮಿರಾಕಲ್ ಚಂದ್ರು, ಇವರೆಲ್ಲರೂ ಕೂಡ ತುಂಬಾ ಇವ್ರನ್ನ ವಿಶ್ ಮಾಡ್ತಾ ಇದ್ದಾರೆ. ಎಲ್ಲಾ ಲೀಡರು ವಿಶ್ ಮಾಡ್ತಾ ಇದ್ದಾರೆ. ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಇವರ ಅಚೀವ್ಮೆಂಟ್. ತುಂಬಾ ಟೈಮ್ ತಗೊಂಡು ಹಾರ್ಡ್ ವರ್ಕ್ ಮಾಡಿ ತಾಳ್ಮೆಯಿಂದ, ಎಸ್ಪೆಷಲಿ ಗೋವಾಕ್ ಬಂದು ಅಲ್ಲಿಂದ ಇನ್ಸ್ಪಿರೇಷನ್ ಆಗಿ ಬ್ರ್ಯಾಂಡ್ ನ್ಯೂ ರೆಡ್ ಡೈಮಂಡ್ ಆಗಿದ್ದಾರೆ. ಸೊ ಶಾರದಾ ಮೋಹನ್ ಮೇಡಮ್ ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ನೀವು ವೆಲ್ಕಮ್ ಮಾಡಿರೋ ರೀತಿಯಲ್ಲೇ ನಾವು ಇನ್ನ ತುಂಬಾ ಒಂದು ಎನರ್ಜಿ ಲೆವೆಲ್ ಜಾಸ್ತಿ ಆಗತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ನಾನು ಹೌಸ್ ವೈಫೇ, ಆದ್ರೆ ಇಲ್ಲಿಗೆ ಬರಕ್ಕೆ ಮೊದಲು ಎಲ್ಲರ ತರಾನೇ ನಾನು ಪ್ರಾಡಕ್ಟ್ ಇಂದಾನೆ ಬಂದಿದ್ದು. ಪ್ರಾಡಕ್ಟ್ ಉಪಯೋಗಿಸ್ತಾ ಅದ್ರೊಳಗಿರುವಂತ ಬೆನಿಫಿಟ್ಸ್, ಕ್ವಾಲಿಟಿ ನೋಡಾದ್ಮೇಲೆ, ಇಂಡಿಯನ್ ಕಂಪನಿ ಅಂತ ಗೊತ್ತಾದ್ಮೇಲೆ ನನ್ನ ಫ್ರೀ ಟೈಮ್ ಅಲ್ಲಿ ನಾ ಮಾಡಬಹುದು ಅನ್ನೋದು ಒಂದು ಪ್ಲಸ್ ಪಾಯಿಂಟ್ ಆಯ್ತು. ಮತ್ತೆ ನಾನು ಒಂದು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗ್ಬೇಕು ಅನ್ನೋದು ತುಂಬಾ ಇಷ್ಟ ಆಯ್ತು. ಇನ್ಕಮ್ಗೇನ್ ಕೊರತೆ ಇಲ್ಲ, ಆದ್ರೆ ಒಬ್ಬರನ್ನ ಕೈಯುಡ್ಡು ಕೇಳಕ್ಕೆ ಇಷ್ಟ ಇಲ್ಲ. ನಂದೇ ಆದಂತ ಒಂದು ಇನ್ಕಮ್ ಪಡಿಲೇಬೇಕು. ಕೆಲ್ಸಕ್ ಪ್ರಯತ್ನ ಮಾಡ್ತಿದ್ದೆ. ನಮ್ಮ ಮನೆಗಳಲ್ಲಿ ಕೆಲ್ಸಗಳಿಗೆ ಕಳ್ಸಲ್ಲ. ಇವತ್ತು ಕೆಲ್ಸಕ್ ಹೋಗ್ಲೇಬೇಕು. ಇನ್ನ 30 ವರ್ಷ ಹಿಂದಿನ ಮಾತ್ ನಾ ಹೇಳೋದು, ಕೆಲ್ಸಕ್ ಹೋದ್ರೆ ಹೆಣ್ಮಕ್ಳಿಗೆ ಮದ್ವೆ ಆಗ್ತಿರ್ಲಿಲ್ಲ. ಅವಾಗ ಕೆಲ್ಸಕ್ ಹೋದ್ರೆ ಬೇಡ ಅಂತಿದ್ರು. ಇವತ್ತು
ಈ 30 ಇಯರ್ಸ್ ಅಲ್ಲಿ ಕೆಲ್ಸಕ್ಕೆ ಹೋದ್ರೇನೆ ನಾವು ಮದ್ವೆ ಆಗೋದು ಅನ್ನೋದು ಇವಾಗ ನಡೀತಾ ಇದೆ. ಇಷ್ಟು ಒಂದು ಪ್ಯಾರಾಮೀಟರ್ ಅಲ್ಲಿ ನಾನು ಅವಾಗ ಫ್ಯಾಮಿಲಿನ ಮ್ಯಾನೇಜ್ ಮಾಡ್ತಾ ನಾನೊಂದು ಫ್ರೀ ಟೈಮ್ ಅಲ್ಲಿ ಇದನ್ನ ಮಾಡ್ತಾ ಬಂದಿದ್ದಕ್ಕೆ ನಾನ್ ಇವತ್ತು 6 ಡಿಜಿಟ್ಸ್ ಇನ್ಕಮ್ ತಗೊಳಕ್ಕಾಗಿದೆ. ಇದೆಲ್ಲ ಸಾಧ್ಯ ಆಗಿರೋದು ಪ್ರಾಡಕ್ಟ್ಸ್ ಉಪಯೋಗಿಸಿದ್ದಕ್ಕೆ, ಪ್ರಾಡಕ್ಟ್ ಪ್ರಮೋಟ್ ಮಾಡಿದ್ದಕ್ಕೆ, ಹೋಮ್ ಮೀಟಿಂಗ್ಸ್ ಮಾಡಿದ್ದಕ್ಕೆ, ನಾಲೆಡ್ಜ್ ನಾನು ಈ ತರ ಆಫ್ಲೈನು ಆನ್ಲೈನ್ ಸೆಷನ್ ಅಲ್ಲಿ ನಮ್ ಲೀಡರ್ಸ್ ಕೊಡೋ ಅಂತ ಮೀಟಿಂಗ್ಸ್ಗೆಲ್ಲ ಅಟೆಂಡ್ ಮಾಡ್ತಾ ನಾಲೆಡ್ಜ್ ಗೇನ್ ಮಾಡಿ ನಾನ್ ಇವತ್ತು ಈ ಒಂದು ಹಂತಕ್ಕೆ ತಲುಪಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಇವಾಗ ರಾಧಿಕಾ ಮೇಡಮ್ ಅವರೆಲ್ಲ ಮಾತಾಡಿದ್ರಲ್ಲ, ಅವ್ರ ಆಂಧ್ರದವರು. ಆದ್ರೆ ನಂಗೆ ತೆಲುಗು ಬರಲ್ಲ, ನನ್ಗೆ ಯಾರಿಗೂ ಮಾತಾಡಕ್ ಆಗಲ್ಲ. ಅವರೆಲ್ಲ ಬೇರೆ ಬೇರೆ ನೆಟ್ವರ್ಕ್ಸ್ ಇಂದ ಬಂದಿರೋರು ಅವರೆಲ್ಲ. ಆದ್ರೆ ಈ ಪ್ರಾಡಕ್ಟ್ ಗಳನ್ನ ನೋಡಾದ್ಮೇಲೆ ಅವ್ರಿಗೆ ಬಹಳ ಇಷ್ಟ ಆಗಿ DP ಮಾಡಿ ತುಂಬಾ ಜನಕ್ಕೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಎಂಟೈರ್ ಟೀಮ್ ಅಲ್ಲಿ ಒಂದು ಸಂಚಲನ ನಡೀತಾ ಇದೆ. ನನ್ನ ಒಂದು ಅಚೀವ್ಮೆಂಟ್ ಸಹಿತ ಪಕ್ಕದವ್ರಿಗೆ ಒಂದು ಮೋಟಿವೇಶನ್ ಆಗ್ತಿದೆ, ಏನಾದ್ರೂ ಒಂದು ಸಾಧನೆ ಮಾಡ್ಲೇಬೇಕು ಅಂತ. ಯಾರೋ ದೂರದವ್ರು ಮಾಡೋದಕ್ಕಿಂತ ಹತ್ತಿರದವ್ರು ಮಾಡಿದಾಗ ಬೇಗ ಇನ್ಸ್ಪೈರ್ ಆಗತ್ತೆ. ಇವಾಗ ನನ್ನ ಟೀಮ್ ಅಲ್ಲಿ ಲಾಯಲ್ಟೀಸ್ ಜಾಸ್ತಿ ಆಗಿದೆ. ಆಮೇಲೆ 5,000 ಇನ್ಕಮ್ 10,000 ಇನ್ಕಮ್ ಕಡೆಗೆ ದಾಪುಗಾಲ್ ಹಾಕ್ತಾ ಇದ್ದಾರೆ. ಪವರ್ ಆಫ್ 4 ತುಂಬಾ ಸ್ಟ್ರಾಂಗ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಅದೇ ತರ ಇವತ್ತು ನಮ್ ಗ್ರೂಪ್ ಅಲ್ಲೇ ರಾಧಿಕಾ ಮೇಡಮ್ ಮಗ, ಅವನು MBA ಸ್ಟೂಡೆಂಟ್, ಅವನು ಇದಾನೆ ಲೈನ್ ಅಲ್ಲಿ, ನ್ಯೂ ಡೈರೆಕ್ಟರ್ ಆಗಿದ್ದಾನೆ. ಅವನು ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ತಾ ಈ ಒಂದು ಪ್ಯಾಸಿವ್ ಇನ್ಕಮ್ ಕಡೆಗೆ ಅವ್ರ ಮಮ್ಮಿಗೂ ಹೆಲ್ಪ್ ಮಾಡ್ತಾ ಅವರು ತುಂಬಾ ಜನಕ್ಕೆ ಯೂತ್ ಅವ್ರಿಗೆಲ್ಲ ಸರ್ವಿಸ್ ಕೊಡ್ತಾ ಇದ್ದಾನೆ ಅಂತ ಹೇಳ್ಬಹುದು. ಯೂತ್ ತುಂಬಾ ಬೇಕಾಗಿದೆ, ಯಾಕಂದ್ರೆ ಅವರೇ ಸಾಮ್ರಾಜ್ಯ ಕಟ್ಟಕ್ ಸಾಧ್ಯ ಆಗೋದು. ಸೊ ಇಲ್ಲಿ ತುಂಬಾ ವಿಷಯಗಳಿದೆ. ಇದೊಂದು ಚಿನ್ನದ ಗಣಿ ಅಂತ ಹೇಳ್ತಾ ಇರ್ತಾರೆ. ಕೇಳೋದ್ ಬೇರೆ, ಅನುಭವಿಸೋದ್ ಬೇರೆ. ನಿಜವಾಗ್ಲೂ ಇಲ್ಲಿ ಸಿಗೋಂತ ನಾಲೆಡ್ಜ್ ಯಾವ PhD ಹೋಲ್ಡರ್ಸ್ ಆಗ್ಲಿ ಯಾರಿಗೇ ಆಗ್ಲಿ ನಿಂತು ಮಾತಾಡಕ ಆಗಲ್ಲ. ಎಲ್ಲಾ ಫೀಲ್ಡ್ ಅಲ್ಲೂ ಬೇಕಾಗಿರೋಂತ ಒಂದು ನಾಲೆಡ್ಜ್ ಮೋದಿ ಕೇರ್ ಲೀಡರ್ಸ್ ನಮ್ಗೆ ಕೊಡ್ತಾ ಇದ್ದಾರೆ. ನಾನು ಈ ಪ್ರೋಗ್ರಾಮ್ಸ್ ಗೆ ಅಟೆಂಡ್ ಮಾಡಿದ್ರೆ ಮಾತ್ರ ಕಲಿಯಕ್ ಆಗತ್ತೆ ಅನ್ನೋದು ನಾನೇ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ನನ್ಗೆಲ್ಲ ಅಂತ ಗೊತ್ತು ಅಂತ ಇರಬಾರ್ದು. ಪ್ರತಿ ಒಂದು ಕ್ಷಣ ಪ್ರತಿ ಒಂದ್ರೊಳಗೂ ಏನೋ ಒಂದು ಪಾಯಿಂಟ್ ಸಿಗತ್ತೆ, ಅದು ನನಗೆ ಕಲಿಕೆಗೆ ಆಗತ್ತೆ. ಇದು ರಾಜು ಸರ್ ಅವ್ರ ಕಡೆಯಿಂದಾನೇ ನಾನ್ ಕಲ್ತಿದ್ದು. ಅಷ್ಟು ಅವರು ಇಂಟರ್ನ್ಯಾಷನಲ್ ಟ್ರೈನರ್ ಆಗಿದ್ರು. ಪ್ರತಿಯೊಂದು ಪ್ರೋಗ್ರಾಮ್ ಅಲ್ಲೂ ಒಂದು ಬುಕ್ ಪೆನ್ನು ಇಟ್ಕೊಂಡಿರ್ತಾರೆ. ನನಗೂ ಬರೆಯೋ ಅಭ್ಯಾಸ. ಯಾರೇನ್ ಹೇಳ್ತಾರೋ ಅದನ್ನ ನಾ ಬರ್ಕೊಂತಿದ್ದೆ. ಈ ತರ ಎಲ್ಲಾರೂನು ಎವ್ರಿ ಡೇ ಅಪ್ಡೇಟ್ ಆಗ್ಲೇಬೇಕು ಅಂತ ಅವ್ರು ಹೇಳೋದು. ನಿಜವಾಗ್ಲೂ ನಮ್ಗೆ ಯಾರು ನಿಂತು ಇದನ್ನ ಗೈಡ್ ಮಾಡೋರು ಹೊರಗಡೆ ಫೀಲ್ಡ್ ಅಲ್ಲಿ ಸಾಧ್ಯನೇ ಇಲ್ಲ. ಇಲ್ಲಿ ನಮ್ಗೆ ಅಪ್ಲೈನ್ಸ್ ಟೀಮ್ ಅವರು ಎಲ್ಲಾರುನು ಒಂದು ಕೋಆಪರೇಷನ್ ಅಲ್ಲಿ ಬೆಳಿಲೇಬೇಕು ಅಂತ ಬಂದಾಗ ನಿಸ್ವಾರ್ಥ ಸೇವೆ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬಹುದು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನ ಹೇಳಕ್ಕೆ ತುಂಬಾ ಇದೆ. ತುಂಬಾ ಜನ ಶೇರ್ ಮಾಡೋರು ಇದ್ದಾರೆ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು. ಮೇಡಮ್, ಪ್ರಾಡಕ್ಟ್ ರಿಸಲ್ಟ್ ಏನ್ ಅನಿಸ್ತಾ ಇದೆ ನಿಮಗೆ? ನಿಮ್ಮ ಟೀಮ್ ನಲ್ಲಿ ನಿಮಗೆ ಎಲ್ಲ ಬಂದಿರತಕ್ಕಂಥದ್ದು ಶಾರ್ಟ್ ಆಗಿ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಹೇಳಿ. ಸೊ ಪ್ರಾಡಕ್ಟ್ ಬಗ್ಗೆ ಅಂತೂ ಅಲ್ಟಿಮೇಟ್ ಸರ್. ಪ್ರಾಡಕ್ಟ್ ಇವಾಗ ಶಿಫ್ಟ್ ಲೈಫ್ ಎಲ್ಲ ಬ್ರಾಂಡೆಡ್ ಪ್ರಾಡಕ್ಟ್ಸ್ ಬರ್ತಾ ಇದೆ. ಸೊ ಅದನ್ನು ನಾವು ಉಪಯೋಗಿಸೋ ವಿಧಾನ, ಹೇಗೆ ರೆಕಮೆಂಡ್ ಮಾಡೋದು, ಆ ನಾಲೆಡ್ಜ್ ತುಂಬಾ ಇಂಪಾರ್ಟೆಂಟ್ ಇದೆ. ಅದನ್ನ ಆಲ್ರೆಡಿ ಕಂಪನಿಯವರು ಕೊಡ್ತಾ ಇದ್ದಾರೆ, ಲೀಡರ್ಸ್ ಕೊಡ್ತಾ ಇದ್ದಾರೆ. ಆಲ್ರೆಡಿ ನಾವು ಶಿಫ್ಟ್ ಲೈಫ್ದು ಶಿಫ್ಟ್ದೆಲ್ಲ ನಾವು ಪ್ರಮೋಟ್ ಮಾಡ್ತಾ ಇದೀವಿ. ಹೇರ್ ಕೇರ್ ಬೇಕಾಗ್ಲಿ, ಸ್ಕಿನ್ ಕೇರ್ ಬಗ್ಗೆ ಆಗ್ಲಿ ನಾವು ಅದನ್ನ ತುಂಬಾ ಪ್ರಮೋಟ್ ಮಾಡ್ತಾ ಇದೀವಿ ಸರ್. ಎಕ್ಸ್ಟ್ರಾರ್ಡಿನರಿ ಪ್ರಾಡಕ್ಟ್ಸ್. ಯಾಕಂದ್ರೆ ಫುಡ್ ಅಂಡ್ ಬಿವರೇಜಸ್ ಕೊಟ್ಟಾಗ ಎಲ್ಲಾರು ಮಾರ್ಕೆಟ್ ಪ್ರೈಸ್ಗೆ ಹೋಲಿಸ್ತಾರೆ. ಆದ್ರೆ ಅದ್ರ ಬಗ್ಗೆ ಕ್ವಾಲಿಟಿನ ನಾವು ಹೇಳಾದ್ಮೇಲೆ ಅದನ್ನ ಫಾಲೋ ಅಪ್ ಅಲ್ಲಿ ನಾವು ಅವ್ರಿಗೆ ಅರ್ಥ ಮಾಡಿಸ್ತಾ ಇದೀವಿ. ಏನ್ ಡಿಫ್ರೆನ್ಸ್ ಇದೆ, ಏನ್ ಕ್ವಾಲಿಟಿ ಇದೆ. ಕಲಬೆರಕೆ ಇಲ್ಲ. ಫಸ್ಟ್ ಇಂಡಿಯನ್ ಪ್ರಾಡಕ್ಟ್ ಕಲಬೆರಕೆ ಇಲ್ಲ. ಹೊರಗಡೆ ಕಲಬೆರಕೆ ಆಗತ್ತೆ. ನಮ್ಮ ಸಪ್ಲಿಮೆಂಟ್ಸ್ ಅಲ್ಲಿ ಫುಡ್ ಸಪ್ಲಿಮೆಂಟ್ಸ್ ಮಾಡೋದು ಅಲ್ಲಿ ಕೆಮಿಕಲ್ ಬೇಸ್ ಇರುತ್ತೆ. ಸೊ ಈ ಒಂದು ವ್ಯತ್ಯಾಸನ ಅವ್ರಿಗೆ ನೀಡನ್ನ ಕ್ರಿಯೇಟ್ ಮಾಡುವಂತ ವಿಧಾನ, ಇಲ್ಲಿ ಎಲ್ಲಾರ್ಗು ಎಲ್ಲ ಬೇಕು. ಆದ್ರೆ ಅವರಲ್ಲಿರುವಂತ ನೀಡ್ ಕ್ರಿಯೇಟ್ ಮಾಡುವಂತ ಒಂದು ಸ್ಕಿಲ್ ನ ಅದನ್ನ ಬೆಳೆಸ್ಕೊಂತ ಹೋಗ್ತಾ ಇರೋದಿಕ್ಕೇನೆ ತುಂಬಾ ಪ್ರಾಡಕ್ಟ್ಸ್ ಮೂವ್ ಮಾಡಕ್ಕೆ ಆಮೇಲೆ ಉಪಯೋಗಿಸಕ್ಕೂ ಅನುಕೂಲ ಆಗ್ತಿದೆ ಸರ್. ಎಕ್ಸಲೆಂಟ್, ಸೂಪರ್ ಮೇಡಮ್. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಇನ್ಸ್ಪಿರೇಷನ್ ಆಗಿದೆ ನಿಮ್ಮ ಅಚೀವ್ಮೆಂಟ್. ತುಂಬಾ ಜನಕ್ಕೆ ನಂಬಿಕೆ, ವಿಶ್ವಾಸ ಜಾಸ್ತಿ ಆಗಿದೆ. ನೀವು ಇಷ್ಟು ವರ್ಷ ಇದ್ದು ಸ್ಟ್ರಗಲ್ ಮಾಡಿದ್ದು, ತಾಳ್ಮೆಯಿಂದ ಇದ್ದಿದ್ದಕ್ಕೆ ಬೆಳಿತಾ ಇದ್ದೀರಾ ಅಂತ ಹೇಳಿ. ಇವರು ನೆಟ್ವರ್ಕರು, ಬೇರೆ ನೆಟ್ವರ್ಕ್ ಎಲ್ಲ ಮಾಡಿದ್ದಾರೆ. ಈಗ ಬೇರೆ ನೆಟ್ವರ್ಕ್ ಅನ್ನ ಇಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಟಪರ್ ವೇರು, ಹರ್ಬಲ್ ಲೈಫು, ಓರಿಫ್ಲೇಮು, ಆಮ್ವೆ ಅವರೆಲ್ಲರೂ ಇವತ್ತು ಇವ್ರ ಟೀಮ್ ಅಲ್ಲಿ ಇದ್ದಾರೆ. ತುಂಬಾ ಸ್ಪೀಡ್ ಬೆಳಿತಾ ಇದ್ದಾರೆ. ಸೊ ಇನ್ನ ದೊಡ್ಡ ಮಟ್ಟದಲ್ಲಿ ಇವರು ಪ್ಲಾನು ಮತ್ತೆ ಎಜುಕೇಶನ್ ಕೊಡ್ತಾ ಇದ್ದಾರೆ. ಸೊ ಟೀಮ್ ವರ್ಕ್ ಅಲ್ಲಿ ಮಾಧವಿ ಮೇಡಮ್, ಸಾರಿಕಾ ಮೇಡಮ್, ಮಂಜುಳಾ ಮೇಡಮ್, ಜಗದೀಶ್ ಸರ್ ಸಪೋರ್ಟ್ ತಗೊಂಡು ಎಲ್ಲ ಬೆಳಿತಾ ಇದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಶೇರಿಂಗ್. ಓಕೆ, ಈಗ ಹುಬ್ಳಿಯಿಂದ ಪ್ರಭಾವತಿ ಮೇಡಮ್ ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮೇಡಮ್, ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಅಲ್ಲಿ ಬರ್ತಾ ಇದೆ ನೋಡಿ. ಅನ್ಮ್ಯೂಟ್ ಅಂತ ಹೇಳಿ ಆಪ್ಷನ್ ಕೊಡಿ.
ನಿಮ್ ಮಗನ್ ಸಪೋರ್ಟ್ ತಗೊಳ್ಳಿ. ನೀವು ವಿಡಿಯೋ ಆನ್ ಮಾಡಿದೀರಾ, ಬಟ್ ನೀವು ಅದನ್ನ ಅನ್ಮ್ಯೂಟ್ ಅಂತ ಬರ್ತಾ ಇದೆ, ಅದನ್ನ ಟಚ್ ಮಾಡಿ ಅಷ್ಟೇನೆ. ಅನ್ಮ್ಯೂಟ್ ಅಂತ ಬರ್ತಾ ಇದೆ ನೋಡಿ, ಅದನ್ನ ಟಚ್ ಮಾಡಿದ್ರೆ ನೀವು ಎಸ್, ಇವರು ತುಂಬಾ ವಿಶೇಷ. ಒಂದ್ ಸೆಕೆಂಡ್ ಮೇಡಮ್, ಒಂದ್ ಸೆಕೆಂಡ್ ಇರಿ. ಸೊ ತುಂಬಾ ವಿಶೇಷ. ಜಸ್ಟ್ 35 ದಿನದಲ್ಲಿ ಡೈರೆಕ್ಟರ್ ಆಗಿದ್ದಾರೆ, ರಿಟೈರ್ಡ್. ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ತುಂಬಾ ಹೆಸರು ಮಾಡಿದ್ದಾರೆ, ಸೇವಾ ಮನೋಭಾವನೆಯಿಂದ ಮೋದಿ ಕೇರ್ ಮಾಡ್ತಾ ಇದ್ದಾರೆ. ತುಂಬಾನೇ ಇವರು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಸ್ಪಿರಿಚುವಲ್ ಇದ್ದಾರೆ. ಸೊ ವೈಷ್ಣೋ ದೇವಿ ಟೆಂಪಲ್ ಅನ್ನ ಮೋದಿ ಕೇರ್ ನ ಸಂಪಾದನೆ ಮಾಡಿ, ಮೋದಿ ಕೇರ್ ಹುಬ್ಳಿನಲ್ಲಿ ಒಂದು ವೈಷ್ಣೋದೇವಿ ಟೆಂಪಲ್ ಕಟ್ಟಬೇಕು ಅಂತ ಇದ್ದಾರೆ. ನಾರ್ತ್ ಇಂಡಿಯಾದಲ್ಲಿ ನಾವೆಲ್ಲ ಹೋಗಿದೀವಿ ಅಲ್ಲಿಗೆ, ಜಮ್ಮು ಕಾಶ್ಮೀರದಲ್ಲಿ. ಇವರು ಡ್ರೀಮು ಅದು, ಇನ್ಕಮ್ ಸಂಪಾದನೆ ಮಾಡಿ ಕಾರ್ ತಗೋಬೇಕು, ಮನೆ ತಗೋಬೇಕು ಅನ್ನೋದು ಆಮೇಲೆ. ಆದ್ರೆ ತುಂಬಾ ಸ್ಪಿರಿಚುವಲ್ ಆಗಿದ್ದಾರೆ. ದೇವಿಯ ದರ್ಶನ ನಮ್ಮ ಕರ್ನಾಟಕದವರಿಗೆ ಎಲ್ರಿಗೂ ಮಾಡಿಸ್ಬೇಕು ಅಂತ ವಿಷನ್ ಇಟ್ಕೊಂಡಿದ್ದಾರೆ. ತುಂಬಾನೇ ಡೆಮೋ ಮಾಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ. ನಂಬಕ್ಕಾಗುತ್ತಾ? ಜಾಯ್ನ್ ಆಗಿ 3 ದಿನದಲ್ಲಿ ಪವರ್ ಆಫ್ 4 ಕಂಪ್ಲೀಟ್ ಮಾಡಿದ್ರು ಡಿಸೆಂಬರ್ ಅಲ್ಲಿ. ಜನವರಿನಲ್ಲಿ ಡೈರೆಕ್ಟರ್, ನ್ಯಾಚುರಲ್ ಡೈರೆಕ್ಟರ್ ಆಗಿದ್ದಾರೆ. ಫುಲ್ ಫ್ಯಾಮಿಲಿ ಕಮಿಟ್ ಆಗಿದ್ದಾರೆ. ಶಿವಕುಮಾರ್ ಹಿರೇಮಠ್ ಸರ್ ಮತ್ತೆ ಗೋವಿಂದರಾಜ್ ಸರ್ ಇದೆಲ್ಲ ಸಪೋರ್ಟ್ ತಗೊಂಡು ತುಂಬಾ ಬೆಳೀತಾ ಇದ್ದಾರೆ. ತುಂಬಾ ಡ್ರೀಮ್ ಇದೆ ಅವ್ರ ಅಚೀವ್ಮೆಂಟ್, ತುಂಬಾ ಇನ್ಸ್ಪಿರೇಷನ್. ಕೆಲವರೆಲ್ಲ 6 ತಿಂಗಳಾದ್ರೂ ಡೈರೆಕ್ಟರ್ ಆಗಿ ಮೈಂಡ್ ಸೆಟ್ ಮಾಡಿರಲ್ಲ ಅಥವಾ ಆಕ್ಷನ್ ಮಾಡ್ತಿರಲ್ಲ. ಮೇಡಮ್ ಮನೆಯಲ್ಲಿ ಕುತ್ಕೊಳ್ಳೋದೇ ಇಲ್ಲ, ಎಲ್ಲಾ ಕಡೆ ತಿರುಗಾಡ್ತಾ ಇದ್ದಾರೆ, ಸುತ್ತಮುತ್ತ ದೊಡ್ಡದಾಗಿ ಟೀಮ್ ಕಟ್ತಾ ಇದ್ದಾರೆ. ಸೊ ವೆಲ್ಕಮ್ ಮಾಡೋಣ. ಪ್ರಭಾವತಿ ಮೇಡಮ್, ನಿಮ್ಮ ಅನುಭವ ಆಗಿತ್ತು, ಅನುಭವ ಹಂಚ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಮೋದಿ ಕೇರ್ ಮಾರ್ನಿಂಗ್ ಸರ್. Good morning, ಇದಕ್ಕೆಲ್ಲ morning. ಕಾರಣ ಮೊದ್ಲೇದು ಮೇನ್ ಸರ್ ನೀವು, ನಿಮ್ ಮಾತುಗಳು. ಯಾಕಂದ್ರೆ ನಿಮ್ ಮಾತಲ್ಲೇ ನನಗ್ ಜಾಸ್ತಿ ಸ್ಫೂರ್ತಿ ಬರ್ತದ್ರಿ ಸರ್. ಯಾಕಂದ್ರೆ ನಾನು ಏನಪ್ಪಾ ಇದು ಈ ವಯಸ್ಸಲ್ಲಿ ನಾನೇನ್ ಮಾಡ್ಬೇಕು ಹಿಂಗ ಅನ್ಕೊಂಡಿದ್ದೆ. ಆದ್ರ ನನ್ ಮಕ್ಳು ಹೇಳಿದ್ರು, ಅಮ್ಮ ನೀ ಫ್ರೀ ಆಗಿರ್ತಿ, ನಿನ್ ಡ್ರೀಮ್ ಅದ, ನೀನ್ ಗುಡಿ ಕಟ್ಬೇಕು ಅಂತ ಎಲ್ಲ ನಾವು ಜೊತೆಯಾಗಿರ್ತೀವಿ, ಮಾಡಮ್ಮ ನೀ ಏನು ಹೆದರ್ಬೇಡ ಅಂತ ನನ್ ಮಕ್ಳು ಸಪೋರ್ಟ್ ಮಾಡಿದ್ರು. ಆಮೇಲೆ ನನ್ ಸೊಸೆನೂ ಸಪೋರ್ಟ್ ಮಾಡಿದ್ಲು ಸರ್. ಅದ್ರಂತೆ ನಮ್ ಶಿವಕುಮಾರ್ ಅಣ್ಣ ಅಂತಿ ನನಗೆ ಯಾವಾಗ್ಲೂ ಜೊತೆಯಾಗಿ ಇರ್ತಾರ ಪಾಪ. ಈಗೂ ನೋಡ್ರಿ ಸರ್, ನಾವ್ ಧಾರವಾಡಲಿಂದ ಬರ್ಬೇಕಾದ್ರ ಈಗ ಇನ್ನೂ ದಾರಿಯಲ್ಲೇ ಇದೀವಿ. ದಾರಿಯಲ್ಲೇ ಅಟೆಂಡ್ ಮಾಡೇನಿ ನಾನು. ಒಬ್ರಿಗೆ ಹೋಗಿ ಡೆಮೋ ಕೊಟ್ಟು ಅವ್ರನ್ನ ಜಾಯಿನ್ ಮಾಡ್ಕೊಂಡ್ ಬರ್ತಾ ಇದೀವಿ ಸರ್. ಇದಕ್ಕೆಲ್ಲಾ ನಿಮ್ಮ ಸ್ಫೂರ್ತಿನೇ. ಆಮೇಲೆ ಗೋವಿಂದ ರಾಜು ಸರ್ ಅವ್ರ ಸ್ಫೂರ್ತಿ, ನಿಮ್ ಸ್ಫೂರ್ತಿ, ಶಿವಕುಮಾರ್ ಅಣ್ಣರ ಸ್ಫೂರ್ತಿ, ನನ್ನ ಜೊತೆಯಾಗಿ ಎಲ್ಲಾ ನನ್ನ ಈ ಮೋದಿ ಕೇರ್ ಎಷ್ಟದ ನೋಡ್ರಿ, ಎಷ್ಟು ಲಕ್ಷಾಂತರ ಜನ ಇದೆ, ಅವ್ರೆಲ್ಲಾರು ನನಗ್ ಸಪೋರ್ಟ್ ಆಗಿರ್ಬೇಕು ಅಂತ ನಾ ಕೇಳ್ಕೊತೇನಿ. ಯಾಕಂದ್ರೆ ನನ್ನ ಡ್ರೀಮೇ ಗುಡಿ ಕಟ್ಟುದು. ಈ ಗುಡಿ ಕಟ್ಟೋದಕ್ಕೆ ಎಲ್ಲಾ ನಾವೆಲ್ಲಾ ಹೆಣ್ಣು ಮಕ್ಕಳಂದ್ರೆ ಒಂದು ದೇವಿ ಸ್ವರೂಪ ಸರ್, ದೇವಿ ಶಕ್ತಿ ಅಲ್ಲೇ ಇದೆ ಸರ್. ಅವ್ರು ಎಲ್ಲಾರು ನಾವ್ ಒಂದಾದ್ರೆ ಒಂದ್ ಗುಡಿ ಕಟ್ಟುದೇನ್ ಸರ್, ಇಂಥವ್ 100 ಗುಡಿ ಕಟ್ಬೋದು ಸರ್. ಯಾಕಂದ್ರೆ ಇಷ್ಟೆಲ್ಲ ನನಗ ಆಸೆ ಹುಟ್ಟಿದ್ದೆ ಇದರಿಂದ ಸರ್. ಯಾಕಂದ್ರೆ ನಾನು ಬಹಳ ಪ್ರಯತ್ನ ಮಾಡಿ ನನ್ನ ಸ್ವಂತ ಖರ್ಚ್ಲಿಂದ ಏನೋ ಮಾಡಿದ್ರು ಅದು ದೇವಿ ಆಶೀರ್ವಾದ ಅಂತ ಮಾಡ್ತಾ ಬಂದಿದ್ದೀನಿ. ಆದ್ರೆ ಈಗ ಮಾತ್ರ ನನಗ್ ಫುಲ್ ಧೈರ್ಯ ಬಂದ್ರಿ ಸರ್. ಮೋದಿ ಕೇರ್ ಇವತ್ತಿಲ್ಲ ನಾಳೆ ನಾ ಗುಡಿ ಮೇಲೆ ಆದ್ರೂನು ಮೋದಿ ಕೇರ್ ದಯಾನ ಅಂತ ಹಾಕ್ಬೋದು ಸರ್. ಅಷ್ಟು ಧೈರ್ಯವಾಗಿ ಹೇಳ್ತೀನಿ ನಾನು. ಯಾಕಂದ್ರೆ ಈಗ ಬೆಂಗಳೂರಿಗೆ ಬರ್ತೇವಲ್ಲ ಸರ್, ಅಲ್ಲೂ ನಮ್ ತಮ್ಮ ಅದಾರ. ಅವ್ರು 5-6 ವರ್ಷದ ಹಿಂದೆ ನನಗೆಲ್ಲಾ ಲಾಸ್ ಆಗ್ಯದಮ್ಮ, ನಾ ಬಿಟ್ಟೇನಿ ಅಕ್ಕ, ನಾವ್ ಅಲ್ಲಿ ಅಂತ ಹೇಳಿದ್ರು. ಅವ್ರಿಗೆ ಇವತ್ತು ಬೆಳಿಗ್ಗೆ ನಾನು ಸಂಡೇ ಸೂಟಿ ಅವ್ರದ್ದು ಡ್ಯೂಟಿನಲ್ಲಿ ಇರ್ಲಿಲ್ಲ. ಎಲ್ಲಾ ತಿಳಿಸಿ ಹೇಳಿ ಎಲ್ಲಾ ಮಾಡಿ ಅವನ್ ಹಿಂದ್ಗಡೆ 150 ಜನ ಅದಾರಿ ಸರ್. ಅವ್ರನ್ನೆಲ್ಲಾ ನಾನ್ ಜಾಯಿನ್ ಮಾಡಿಸ್ತೇನಿ. ಅಂದ್ರ ಅವನಿಗೆ ಇವತ್ತು ಬೆಳಿಗ್ಗೆ ಎಲ್ಲಾ 2 ತಾಸು ಕುಂತ್ಕೊಂಡ್ ಹೇಳೇನ್ರಿ ಸರ್ ನಾ. ಇಲ್ಲ ಅಕ್ಕ ಆಯ್ತು ನೋಡು, ನೀ ಏನೋ ಹೇಳ್ತಿ, ಎಲ್ಲಾ ಚೇಂಜ್ ಆಗ್ಯದಪ್ಪ, ನೀ ಎಲ್ಲಾ ಮಾಡುನು ಅಂತ ಹೇಳ್ತಾ ಇದ್ದೀಯಲ್ಲ ಅಕ್ಕ, ಮಾಡುನು ಅಂತ ಹೇಳಿ ನನಗ್ ಹೇಳ್ದಾರಿ. ಅದು ಒಂದು ನನಗ್ ಬಹಳ ಖುಷಿ ಆಯ್ತು. ಆಮೇಲೆ ನನ್ನ ತಂಗಿ ಗಂಡನಿಗೆ ಹಾರ್ಟ್ ಪ್ರಾಬ್ಲಮ್ ಆಗ್ಯದ. ನಾ ಅಲ್ಲೂ ಬಂದು ನಿಮಗೆಲ್ಲಾ ಭೇಟ್ ಆಗ್ತೇನಿ. ನಾ ಮೀಟಿಂಗಿಗೆ ಬಂದಾಗ ನಿಮ್ ಕಡೆ ಎಲ್ಲಾ ಕೇಳ್ಕೊತೇನಿ ಸರ್. ಸಾಧ್ಯ ಆದ್ರೆ ನಾನು ಅಲ್ಲೇ ಬೆಂಗಳೂರಲ್ಲೇ ಅದಾರು ನಿಮಗ್ ಕರ್ಕೊಂಡ್ ಹೋಗಿ ಅವ್ನ್ ಟ್ರೀಟ್ಮೆಂಟ್ ಏನ್ ಕೊಡ್ಬೇಕು ಏನು ಅಂತ ನನಗ್ ಗೊತ್ತಿಲ್ಲ ಸರ್. ಯಾಕಂದ್ರೆ ನಾನು ಒಂದೇ ತಿಂಗಳಲ್ಲಿ ಜಾಯಿನ್ ಆಗೇನಿ, ನನಗ್ ಅದ್ರ ಮಾಹಿತಿ ಪೂರ್ತಿ ಇಲ್ಲ. ನಾ ನಿಮ್ಮ ದಯದಿಂದ ಅವ್ರಿಗೆ ಆರಾಮ ಆದ್ರ ಸಾಕ್ರಿ ಸರ್. ನಾವು ನಿಮ್ಮನ್ನ ಯಾವಾಗ್ಲೂ ನೋಡ್ರಿ ಒಂದ್ ಗುರು ಹತ್ತಿ ತಿಳ್ಕೊತೇವಿ. ನಾವೆಲ್ಲರಿಗೂ ಗುರುವಾಗಿದ್ದೇವೆ, ನಮಗ್ ಗುರುವಿನ ಗುರು ನೀವ್ರಿ ಸರ್. ಯಾಕಂದ್ರೆ ಇಷ್ಟೆಲ್ಲಾ ನನಗ್ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರಿ. ನಾನ್ ಏನ್ ತಪ್ಪು ಮಾತಾಡೇನಿ, ಏನ್ ಕರೆಕ್ಟ್ ಮಾತಾಡೇನಿ ನನಗ್ ಗೊತ್ತಿಲ್ಲ. ಯಾಕಂದ್ರೆ ನಾನು ಈ 1 ತಿಂಗಳಲ್ಲಿ ನನಗೆ ಇಷ್ಟೆಲ್ಲಾ ಮಾತಾಡಕ್ ಬಂದಿದ್ದು ನಿಮ್ಮಿಂದ ಸರ್. ಇದಕ್ಕೆಲ್ಲಾ ಕಾರಣನೂ ನೀವೇ, ಎಲ್ಲದಕ್ಕೂ ನೀವು ಮಾರ್ಗದರ್ಶಕರು ನೀವೇ. ಮುಂದಾದ್ರೂ ನೀವೇ ನಮ್ ಜೊತೆಗಿರ್ಬೇಕು ಸರ್. ಯಾವತ್ತು ನೀವು ಗುಡಿ ಪೂರ್ತಿ ಮುಗಿವರ್ಗುನು ನನಗ ಧೈರ್ಯವಾಗಿ ನೀವು ಹೇಳ್ತಾ ಇರ್ಬೇಕು ಸರ್. ಗುಡಿ ಮುಗಿದ್ಮೇಲೆ ನಾನು ಏನ್ ಮಾಡ್ತೀನೋ ಏನಿಲ್ಲೋ ನನಗ್ ಗೊತ್ತಿಲ್ಲ ಸರ್. ಅದಕ್ಕೂ ನೀವೇ ಹೇಳ್ಬೇಕು ಸರ್. ಎಕ್ಸಲೆಂಟ್ ಮೇಡಮ್, ತುಂಬಾ ನ್ಯಾಚುರಲ್ ಆಗಿತ್ತು ನೀವು ಮಾತಾಡಿದ್ದು, ಹೃದಯದ ಅಂತರಾಳದಿಂದ. ಯಾವತ್ತು ನಾರ್ತ್ ಕರ್ನಾಟಕದವರ ಭಾಷೆ ತುಂಬಾ ಒಂದು ವಿಶೇಷವಾಗಿರ್ತದೆ. ನೀವು ಹೃದಯ ಮುಟ್ಟಿದೆ. ಎಷ್ಟೊಂದು ಮೆಸೇಜು, ಎಷ್ಟೊಂದ್ ಜನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ, ಎಷ್ಟೊಂದ್ ಜನ ಇಲ್ಲಿ ರಿಯಾಕ್ಷನ್ ಕೊಡ್ತಾ ಇದ್ದಾರೆ, ಚಪ್ಪಾಳೆ ತರ್ತಾ ಇದ್ದಾರೆ, ವರ್ಚುವಲ್ ಚಪ್ಪಾಳೆಗಳು ತರ್ತಾ ಇದ್ದಾರೆ.
ಥ್ಯಾಂಕ್ ಯು ನಿಮ್ಮ ಸರ್. ನಿಮ್ಮ ಮುಖದಲ್ಲಿ ದೇವಿ ಕಳೆ ಇದೆ ಮೇಡಮ್. ಎಲ್ಲಾ ಹೆಣ್ಮಕ್ಳಲ್ಲೂ ದೇವಿಯರು ಅಂತ ಹೇಳ್ತಿದ್ದೀರಾ. 100% ಸತ್ಯ ಅದು. ಮಹಾಶಕ್ತಿ ಓಕೆ ಇದೆ. ಸರ್. ಥ್ಯಾಂಕ್ ಯು ಅದರ ಸರ್. ಪ್ರತಿರೂಪ ನೀವಾಗಿದ್ದೀರಾ. ನಾನ್ ನಿಮ್ ಜೊತೆ ಮಾತಾಡಿದಾಗ ನನಗೆ ತುಂಬಾ ಖುಷಿ ಆಯ್ತು. ಇಷ್ಟೊಂದು ಓಕೆ ಒಳ್ಳೆಯ ಸರ್. ಒಂದು ವಿಚಾರ, ಇಷ್ಟೊಂದು ಒಳ್ಳೆಯ ಒಂದು ಕನಸು ಇಟ್ಕೊಂಡಿದ್ದಾರೆ ಅಂತ ಹೇಳಿ. ನೋಡಿ, ಎಲ್ಲರದು ಓಕೆ ನಿಮಗೆ ಸರ್. ಸಪೋರ್ಟ್, ಪ್ರೀತಿ ಕೊಡ್ತಾ ಇದ್ದಾರೆ. ನಿಮಗೆ ಓಕೆ ಚಪ್ಪಳೆ ಸರ್. ತಟ್ತಾ ಇದ್ದಾರೆ, ನಿಮ್ಮನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಇದೇ ಮೋದಿ ಕೇರ್ ಕುಟುಂಬ. ಸೊ ಹ್ಯಾಟ್ಸ್ ಓಕೆ ಆಫ್ ಸರ್. ಮೇಡಮ್. ಓಕೆ ಸರ್. ಈ ಕುಟುಂಬದಲ್ಲಿ ನಾ ಬಂದಿದ್ದಕ್ಕೆ ತುಂಬಾ ಸಂತೋಷ ಇದೆ ಸರ್ ನನಗೆ. ಎಕ್ಸಲೆಂಟ್. ಇದೇ ಯಾಕಂದ್ರೆ ತರ ಮೇಡಮ್. ಎಲ್ಲಾರ್ಗು ನಾ ಭೇಟಿ ಆದ್ರೆ ಇನ್ನೂ ಸಂತೋಷ ಪಡ್ತೇನ್ರಿ ಸರ್ ನಾನು. ಎಸ್, ಎಲ್ಲಾ ಮೀಟಿಂಗ್ಗಳಿಗೆ ಬರಕ್ ಸ್ಟಾರ್ಟ್ ಮಾಡಿ. ಐ ಓಕೆ ಥಿಂಕ್ ಸರ್. ಬೆಂಗಳೂರು ಇವೆಂಟ್ ನೀವು ಬರ್ತಿದ್ದೀರಾ ಅಂತ ಗೊತ್ತಾಯ್ತು. ಹುಬ್ಳಿಯಿಂದ ನಮ್ಮ ಜವಾಬ್ದಾರಿ ಜಾಸ್ತಿ ಆಗಿದೆ. ತುಂಬಾ ಓಕೆ ಗ್ರೇಟ್ ಸರ್. ಮೇಡಮ್. ಇನ್ನು ಆರಂಭ ಮಾತ್ರ. ಒಂದ್ ತಿಂಗಳಲ್ಲಿ ಅಷ್ಟೊಂದು ರೆಕಾರ್ಡ್ ನ ಮಾಡಿದೀರಾ. ಇನ್ನು ಒಂದ್ ವರ್ಷದಲ್ಲಿ ಓಕೆ ನೀವು ಸರ್. ಡೆಫಿನೆಟ್ಲಿ ಇಡೀ ಕರ್ನಾಟಕ ನಿಮ್ಮ ಕಡೆ ಹಿಂದೆ ತಿರುಗಿ ನೋಡ್ಬೇಕು. ಆ ತರದ್ದು ಒಂದು ಅಪರೂಪದ ಸಾಧನೆ ಮಾಡ್ತೀರಾ ಅನ್ನೋ ಒಂದು ಭರವಸೆ ನಮಗಿದೆ. ಥ್ಯಾಂಕ್ ಯು ಮೇಡಮ್. ಓಕೆ ಸರ್. ರಿಯಲಿ ಸಲ್ಯೂಟ್. ಕಲಿತಾ ಇದ್ರಿ, ಥ್ಯಾಂಕ್ ಎಲ್ಲಾ ಯು ಟ್ರೈನಿಂಗ್ ಸರ್. ಅಟೆಂಡ್ ಆಗ್ತಿದ್ದೀರಿ. ಓಕೆ, ಈಗ ಥ್ಯಾಂಕ್ ಇವ್ರು ಯು ಸರ್. ಗುರುಗಳನ್ನ ಕರಿತಕ್ಕಂತ ಟೈಮು. ನಮ್ಮೆಲ್ಲರೂ ಗುರುಗಳೇ ಅವರು. ಓಕೆ, ಶಿವಕುಮಾರ್ ಓಕೆ ಹಿರೇಮಠ್ ಸರ್. ಸರ್, ಪ್ರಾಡಕ್ಟ್ ಕಿಂಗ್, ಸ್ಪಿರಿಚುವಲ್ ಮಾಸ್ಟರ್ ಅಂಡ್ ಯೋಗ ಆಗಿರ್ಬೋದು. ಅವ್ರಿಗೆ ಓದ್ ಕಡೆ ಎಲ್ಲಾ ಕಡೆನೂ ಕೂಡ ತುಂಬಾ ಹೆಸರಿದೆ. ಓಕೆ ಲಕ್ಷಾಂತರ ಸರ್. ಅಂದ್ರೆ 50,000 60,000 ರಿಟೈಲಿಂಗ್ ಕೂಡ ಮಾಡ್ತಾ ಇದ್ದಾರೆ. ಲಾಸ್ಟ್ ಮಂತ್ ಅಲ್ಲಿ ಓಕೆ ಸರ್. ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಶಿವಕುಮಾರ್ ಓಕೆ ಹಿರೇಮಠ್ ಸರ್. ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸರ್. ನಾನು ಮೇಡಮ್ ಇವತ್ತು ಇಲ್ಲಿ ಧಾರವಾಡಕ್ಕೆ ಬಂದಿದ್ದು ರೀ. ಧಾರವಾಡಕ್ಕೆ ಬಂದು ಇಲ್ಲೇ ನಾವು ಡೆಮೋ ಕೊಟ್ಟು ಒಬ್ರಿಗೆ ಜಾಯಿನ್ ಮಾಡಿಸಿ, ಆಮೇಲೆ ಇಲ್ಲಿ ನಮ್ಮ ಒಬ್ರು ಕೊಲ್ಲಾಪುರ್ಲಿಂದ ಬಂದಿದ್ರಿ. ಅವ್ರಿಗೆ ನಮ್ಮ ಹೊಯ್ಸಳ ಹೋಟೆಲ್ಗೆ ಬರ್ರಿ ಅಂತ ಹೇಳಿ ನಾ ಇಲ್ಲಿ ಒಳಗೆ ಕೂತೇನ್ರಿ. ಆ ಮೇಡಮ್ ಅಲ್ಲಿ ಕಾರ್ನ್ಯಾಗ ಅದಾರ. ಯಾಕೆ ಒಂದೇ ಕಡೆ ಬಂದ್ರೆ ಈಕೋ ಇಫೆಕ್ಟ್ ಆಕೈತೆ ಅಂತ ಹೇಳಿ ನಾ ಇಲ್ಲಿ ಅವ್ರಿಗೆ ಭೇಟಿ ಆಗೋ ಸಲುವಾಗಿ ಕೂತಿದ್ದೀನಿ. ಮೇಡಮ್, ನಾನು ಬ್ಯಾಡ್ರಿ ಇವತ್ತು ಬ್ಯಾಡ ಅಂದ್ರೂ ಬಿಡೋದಿಲ್ರಿ ಮೇಡಮ್. ಅಷ್ಟು ಅವರು ಆಕ್ಟಿವ್, ಡೈನಾಮಿಕ್ ಸರ. ಇಷ್ಟು ಖುಷಿ ಅದಲ್ರಿ. ಮತ್ತು ಎಲ್ಲಿ ಹೋಗಿ ನಾವು ಏನು ಡೆಮೋ ಕೊಡ್ತೀವಿ ಅಲ್ಲಿ ಏನು ನಾವು, ಯಾಕಂದ್ರೆ ಈಗ ಹೊಸದ ನೀವು ಏನು ನಾವು ಬಂದು ನಿಮಿಷ ಡಿಸೆಂಬರ್ದಾಗ ನಾವು ಮ್ಯೂಟ್ ಮಾಡ್ಕೋಬೇಕು. ನಾನು ಬೆಳೆಸ್ಬೋದ್ರಿ. ಮ್ಯೂಟ್ ಮಾಡ್ತೀನಿ ಸರ್. ಕಂಟಿನ್ಯೂ ಮಾಡಿ ನೀವು. ಹಾಟ್ ಬಟನ್ ಪ್ರೆಸ್ ಮಾಡ್ಬೇಕಂತೆ. ಆ ಹಾಟ್ ಬಟನ್ ನೀವು ಏನು ಹೇಳಿದ್ರಿ ಅದನ್ನ ಪ್ರೆಸ್ ಮಾಡಿ ನಾನು ಅದೇ ರೀತಿನ ಡೆಮೋ ಕೊಡ್ತಾ ಇದ್ದೀನಿ. ಸೊ ಅದು ಹೆಲ್ತ್ ಆಸ್ ವೆಲ್ ಆಸ್ ಇದು ರೀ ನಮ್ದು ನೆಟ್ವರ್ಕ್ ಹೆಲ್ತ್ ಬಗ್ಗೆ. ಮೇನ್ ಹೆಲ್ತ್ ತೊಗೊಂಡು ಒಂದು 10 ಪ್ರಾಡಕ್ಟ್ ಡೆಮೋ ತೋರಿಸ್ತೀನಿ ರೀ. ಮೊದಲು 5 ತೋರಿಸ್ತಿದ್ದೆ. ಆಮೇಲೆ ಇದು ಹೇಳೋದ್ರಾಗ ಇನ್ನೊಂದು ಏನ್ರಿ ಅವ್ರಿಗೆ ಇಲ್ರಿ ನಮ್ಮ ಯಂಗ್ಸ್ಟರ್ಸ್ಗೆ ಅವ್ರಿಗೇನು ಬೇಕು, ಮುಂದೆ ವಿಷನ್ ಇದೆ ಅವ್ರಿಗೆ, ಏನೋಗ್ಸ್ಬೇಕಂತ ಇರ್ತದೆ. ಆಮೇಲೆ ಏಜ್ ಆದವ್ರಿಗೆ ಬೇಕಂತ ಇರ್ತದೆ. ಸೊ 2 ಪಾಯಿಂಟ್ ಅಲ್ಲಿ ಕ್ಲಬ್ ಮಾಡಿ ಮಾತಾಡ್ದಾಗ ಸರ್ 100% ಕ್ಲಿಕ್. ಇಮಿಡಿಯೇಟ್ಲಿ ಎಲ್ಲಿ ನಾವು ಡೆಮೋ ಕೂಡ ಹೋಗ್ತೀವಿ, ಎಲ್ಲಿ ಖುಷಿ ಹೋಗಂಗಿಲ್ರಿ. ಅದು ನಾವು ಜಾಯ್ನಿಂಗ್ ಮತ್ತು 50 PV ಮಾಡಿಸೋದೆ. ಬರೀ 50 ನೀವು ಒಂದು ಎಷ್ಟು ನಮಗೆ ಚಲೋ ಕಲಿಸಿರಂದ್ರೆ, ನಾವು ಯಾರಿಗೂ ಇಲ್ಲೇನು ಯಾರಿಗೂ ದುಡ್ಡು ಹಾಕಂಗಿಲ್ಲ. ಸ್ಕೀಮ್ ಅಲ್ಲ, ಸ್ಕ್ಯಾಮ್ ಅಲ್ಲ. ವಂಡರ್ಫುಲ್. ನೀವು ನಮಗೆ ಕಲಿಸಿದ ಪಾಠ ಬಹಳ ವಂಡರ್ಫುಲ್ ಅದ ರೀ. ಅದು 50 PV ನಾವು ಅಷ್ಟೇ ಹೇಳ್ತೀವಿ. ಆಮೇಲೆ ಅವ್ರು ಮಾಡ್ಕೊಂಡ್ರೆ ಹೆಚ್ಚಿಗೆ 100 PVನೂ ಮಾಡ್ತಾರೆ ರೀ. ನಮ್ಗೆ ಅದು ಬೇಕು ಇದು ಬೇಕಂತಂದು. ಸೊ ನಮಗೆ 50 PV ಮಿನಿಮಮ್, ನಮ್ದು 50 PV ಅದೇ. ಆಮೇಲೆ 100 PV. ಈ ಸಲ ಮೇಡಮ್ ಅವರು ಚಿರಂಜೀವಿ ಸಿದ್ಧಲಿಂಗೇಶ್ವರ ಅವ್ರನ್ನ ಡೈರೆಕ್ಟರ್ ಮಾಡ್ಬೇಕಂತ ನಾವೀಗ ಹೊಂಟೇವ್ರಿ, ವರ್ಕ್ ಮಾಡಾಕತ್ತೀವಿ. ಆಮೇಲೆ ಮೇಡಮ್ನು ಸೀನಿಯರ್ ಡೈರೆಕ್ಟರ್ ಮಾಡ್ಬೇಕಂತೆ. ಸೊ ಆ ಒಂದು ಸ್ಪೀಡ್ ಒಳಗೆ ಇವತ್ತು ಲಾಸ್ಟ್ ಡೇಟ್. ಇವತ್ತು ಫಸ್ಟ್ ವೀಕ್ ಇದ್ರು, ಇವತ್ತು ಲಾಸ್ಟ್ ಡೇಟ್ ಐತಪ್ಪ. ನಾವೇನು ಮಾಡ್ಬೇಕು, ಲಾಸ್ಟ್ ಡೇಟಿಗೆ ಹೆಂಗೆ ವರ್ಕ್ ಮಾಡ್ತೀವಿ ಹಂಗೆ ವರ್ಕ್ ಮಾಡಾಕತ್ತೀವಿ ರೀ. ಇವತ್ತು ಲಾಸ್ಟ್ ಡೇಟ್ ಅನ್ನೋಂಗ ವರ್ಕ್ ಮಾಡಿದ್ರೆ ಬರ್ತೈತ್ರಿ, ಇಲ್ಲಾಂದ್ರೆ ಇಲ್ಲ. ಆ ಒಂದು ಆ್ಯಂಗಲ್ ಒಳಗೆ. ಮತ್ತು ಗೋವಿಂದರಾಜ್ ಸರ್ ನಮ್ಗೆ ಅಷ್ಟು ಸ್ಕೋಪ್ ರೀ. ಮೊನ್ನೆ ನನ್ನ ಜೊತೆ ಅಲ್ಲಿ ಲಗ್ನಕ್ಕೆ ಹೋಗಿದ್ವಿ, ಕೊಪ್ಪಳಕ್ಕೆ ಬಂದ್ರೆ ನಾನು ಡೆಮೋ ಕೊಡೋದನ್ನ ನೋಡಾಕತ್ತಿದ್ರು. ಅಲ್ಲಿ ಹೋಗಿ ನಮ್ಮ 30 ವರ್ಷದ ಫ್ರೆಂಡ್ ಡೆಮೋ ಕೊಟ್ಟು ಅವ್ರ ಜೊತೆ ನಂದೆಲ್ಲ ಅಬ್ಸರ್ವ್ ಮಾಡಾಕತ್ತಿದ್ರು. ಅವ್ರು ಅಬ್ಸರ್ವ್ ಮಾಡಿ ಅಂದ್ರೆ ಏನ್ರಿ ಮಿಸ್ಟೇಕ್ ಮಾಡ್ತೀನೋ ಹೆಂಗಂತೆ. ಬಟ್ ಎಲ್ಲ ಅಪ್ರಿಸಿಯೇಟ್ ಮಾಡಿದ್ರು. ಎಕ್ಸಲೆಂಟ್. ಇಮಿಡಿಯೇಟ್ಲಿ ನನ್ನ ಫ್ರೆಂಡ್ ಜಾಯ್ನ್ ಆದ್ರಿ. ಈಗ ಅವರು ನಾಳೆ ಪ್ರಾಡಕ್ಟ್ ತಗೋತಾ ಇದಾರೆ ಕೊಪ್ಪಳದಲ್ಲಿ, ಹುಲ್ಗಿಯಲ್ಲಿ. ಅಲ್ಲಿ ಆ ಹುಲ್ಗಿಯೊಳಗೂ ಹೋಗಿ ರಾತ್ರಿ 10:30 ಡೆಮೋ ಕೊಟ್ಟು ಸರ್ ನಿನ್ನೆ. ಸರ್ ಇಸ್ ಎ ಟ್ರಮೆಂಡಸ್. ಇದು ಏನು ಈಗ ನೀವು ನಮ್ಗೆ ಬಂದಿದ್ದ ಟರ್ನಿಂಗ್ ಪಾಯಿಂಟ್ ರೀ. ಆ ಟರ್ನಿಂಗ್ ಪಾಯಿಂಟ್ಲಿಂದ ಈಗ ನೀವು ಅಂತಿರಲ್ಲ, ಶಿಷ್ಯನಿಂದಲೇ ಗುರುವಿನ ಗುರುತ್ವ ಪರಬ್ರಹ್ಮವಾಗುವುದು. ಹಂಗ ಈಗ ನಿಮ್ಮ ಗುರು ಪರಬ್ರಹ್ಮವಾಗುವುದು ಶಿಷ್ಯನಿಂದಲೇ. ಸೊ ಅದೇ ರೀತಿ ಆಗತ್ತೀವಿ. ವಂಡರ್ಫುಲ್. ಮತ್ತೆ ನಮ್ಗೆ ಸರ್ ಮೋದಿ ಕೇರ್ ಅಲ್ಲಿ ಸಕ್ಸಸ್ ಲೇಟ್ ಆಯ್ತು. ಶಿವಕುಮಾರ್ ಸರ್, ಮೋದಿ ಕೇರ್ ಸಕ್ಸಸ್ ಲೇಟ್ ಆದ್ರೂ ಕೂಡ ನೀವು ತಾಳ್ಮೆಯಿಂದ ಇದ್ರಿ. ಈಗ 5 ವರ್ಷ ಆದ್ಮೇಲೆ ದೊಡ್ಡ ಯಶಸ್ಸು ಸಿಗ್ತಾ ಇದೆ. ಅದ್ರ ಬಗ್ಗೆ ಏನ್ ಅನಿಸ್ತಾ ಇದೆ ನಿಮಗೆ? ತುಂಬಾ ಲೇಟ್ ಆಯ್ತು, ಟ್ರೈನಿಂಗ್ ಯಾವ್ದು ಬಿಡ್ಲಿಲ್ಲ. ಇದರಿಂದ ಏನು ಮೋಟಿವೇಶನ್? ಸರ್ ಲೇಟ್ ಅಂದ್ರೆ
ಹೇಳಿ ಸರ್. ಇದ್ರಾಗ ಕಲಿಯೋದು ಭಾಳ ಐತಿ ಸರ್. ನಿಮ್ಲಿಂದ ಭಾಳ ಕಲ್ತೀವ್ರಿ ನಾವು. ನೀವು ಎಲ್ಲೋ ಟ್ರೈನಿಂಗ್ ಕರೆದ್ರು ನಾವು ಬರ್ತೇನ್ರಿ. ಬೆಂಗಳೂರು ಆತು, ಡೆಲ್ಲಿ ಆತು, ಚಳ್ಳಕೆರೆ ಆತು, ದಾವಣಗೆರೆ ಆತು. ಯಾಕಂದ್ರೆ ಒಂದೊಂದು ನಿಮ್ದು ಟ್ರೈನಿಂಗ್ ಬ್ಯಾರೆ ಬ್ಯಾರೆನೇ ಇರ್ತದ್ರಿ. ಒಂದೇ ರೀತಿ ಇರಂಗಿಲ್ಲ. ಮತ್ತು ಬ್ಯಾರೆ ಬ್ಯಾರೆ ಕಲಿಯೋದು ನಂದು 10 ಕೊಂಡು ಯಾಕೆ ನಾವು ಇಂಪಾರ್ಟೆಂಟ್ ಅದ್ರಾಗ ಅಷ್ಟ 10 ಡೈರಿ ಹೇಳಕ್ ಆಗುದಿಲ್ರಿ. ನಮ್ಗೆ ಏನ್ ಇಂಪಾರ್ಟೆಂಟ್ ಐತೆ ಅದನ್ನಷ್ಟೇ. ಯಾಕಂದ್ರೆ ಇದ್ರಾಗ ಯಾವುದೋ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ನಿಮ್ಲಿಂದ ಭಾಳ ಕಲ್ತೇನೆ ಸರ್ ನಾ. ಯಾಕಂದ್ರೆ ಇದಾಗ ಕಲಿಯೋದು ಭಾಳ ಅದ ರೀ. ಒಮ್ಮೆಕ್ಲೆ 1 ದಿನಕ್ಕೆ 2 ದಿನಕ್ಕೆ ಬರುದಿಲ್ರಿ ಇದು. 1 ವರ್ಷಕ್ಕೆ ಬರುದಿಲ್ಲ. ಇದ್ರಾಗ ಕಲಿಯೋದು ಭಾಳ ಅದ. ಕಲಿಯಾಕತ್ತೇನ್ರಿ, ಇನ್ನೂ ಕಲಿತೀನಿ. ಮತ್ತು ಈಗ ಫಾಸ್ಟ್, ಸೂಪರ್ ಫಾಸ್ಟ್ ಈಗ ಮಹಾಲಕ್ಷ್ಮಿ ಎಕ್ಸ್‌ಪ್ರೆಸ್ ಹೊಂಟೈತ್ರಿ ನಮ್ಮ ಗಾಡಿ. ಮತ್ತು ಅಚೀವ್ಮೆಂಟ್ ನಮ್ಗೆ ಭಾಳ ಸಮೀಪ ಕಾಣಕತ್ತೈತೆ ಸರ್. ಸೊ ಅದಕ್ಕೆ ಇದು ಕಲಿಯೋದು ಭಾಳ ಐತಿ. ಎಲ್ಲರಿಗೂ ನಾ ಅದನ್ನೇ ಹೇಳೋದ್ರಿ. ಎಲ್ಲರೂ ಇದ್ರಾಗ ಸಮಾಧಾನ ತಗೋಬೇಕ್ರಿ, ತಾಳ್ಮೆ ಇರ್ಬೇಕು, ತಾಳ್ಮೆನು ಬಾಳುವವನು ಮತ್ತು ಕಲಿಬೇಕ್ರಿ. ನಿರಂತರ ಕಲಿಕೆ ಇರ್ಬೇಕು. ಒಳ್ಳೆ ಲೀಡರ್ ಆಗ್ಬೇಕಂದ್ರೆ ಒಳ್ಳೆ ಸ್ಟೂಡೆಂಟ್ ಆಗಬೇಕ್ರಿ ಇದ್ರಾಗ. ನೀವು ಹೇಳಿದ್ದು. ಸೊ ಅದಕ್ಕೆ ಇದು ಅದೇ ರೀತಿ ಮಾಡ್ತಾ ಇದ್ದೇವೆ ಸರ್. ನಂದು ಡೌನ್ ಮೇಡಮ್ಗೂ ಅದನ್ನೇ ಹೇಳೇನ್ರಿ. ಅವರು ಮಾಡ್ತಾ ಇದಾರೆ. ಅವ್ರು ಚಿರಂಜೀವಿ ಎಲ್ಲರೂ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದಾರೆ. ಸೊ ಈಗ 10ನೇ ತಾರೀಕೊಳಗೆ ಏನೇನು ಆಫರ್ ಅದಾವೋ ಎಲ್ಲರಿಗೂ ಆಫರ್ ಯುಟಿಲೈಸ್ ಮಾಡ್ಕೊರಿ. ಡಿಜಿಟಲ್ ಟಿಕೆಟ್ಸ್ ಸಿಗ್ತಾವು. ಅದಕ್ಕೆ ಏನು ಬೆನಿಫಿಟ್ಸ್ ಅದಾವು ಎಲ್ಲರಿಗೂ ಹೇಳಿ ಅವ್ರಿಗೆ ಪ್ರಾಡಕ್ಟ್ ಕೊಡಿಸ್ತಾ ಇದಾರೆ. ಭಾಳ ಆಕ್ಟಿವ್ ಅದಾರಿ. ಮತ್ತು ಮುಂಜಾನೆ ಎದ್ರೆ ಸಾಯಂಕಾಲ ಮಟ್ಟ ಅವ್ರದ್ದು ಮುದಿಕೇರ ರೀ. ಅದನ್ನ ಬಿಟ್ರೆ ಬೇರೆ ಏನು ಮಾಡೋದಿಲ್ಲ. ಯಾಕೆ ಅವ್ರಿಗೆ ಡ್ರೀಮ್ ಅದ, ದೊಡ್ಡ ಡ್ರೀಮ್ ಅದ, ವೈಷ್ಣೋದೇವಿ ಕಟ್ಟಬೇಕಂತ. ಆ ದೇವಿನ ಅವ್ರಿಗೆ ಮುದಿಕೇರ್ ಕೊಡ್ಸಾಳ್ರಿ ಈಗ. ಅದ್ ನೋಡ್ರಿ ಹೆಂಗ ಯಾವುದೋ ಆ್ಯಂಗಲ್ ಒಳಗೆ ಬಂದು ಅದು ಡೈರೆಕ್ಟ್ ನಿಮ್ಮ ಟೀಮಿಗೆ ಬಂದಾರ ಅವರು. ನಿಮ್ಮ ಟೀಮ್ ಒಳಗೆ ಅಚೀವ್ಮೆಂಟ್. ಯಾಕೆ ನೀವು ಎಲ್ಲರಿಗೂ ಸಿಗೋದಿಲ್ಲ ನೀವು. ಈಗ ನಾನು ಅದನ್ನೇ ಹೇಳ್ತೇನ್ರಿ. ನಾವು ಎಲ್ಲೋ ಸಿಕ್ಕಿದ್ರೆ ಎಲ್ಲೂ ಹೋಗ್ಬಿಡ್ತಿದ್ವಿ. ಬಟ್ ಡೈರೆಕ್ಟ್ ನಿಮ್ಮ ಟೀಮಿಗೆ ಬಂದೇವಿ. ಸೊ ಗೋವಿಂದರಾಜ್ ಸರ್ ನಿಮ್ದ ಡುಪ್ಲಿಕೇಶನ್ ಅವ್ರಲಿಂದ ನಾವು ಭಾಳ ಕಲ್ತೀವ್ರಿ. ಸೊ ಇವತ್ತು ತಿರುಪತಿಗೆ ಹೋಗ್ಯಾರ ಸರ್ ಅವರು. ತಿರುಪತಿಗೆ ಹೋಗ್ಯಾರ. ಹಾಂ, ವಿಡಿಯೋ ಆಫ್ ಆಯ್ತು ಸರ್. ಇರ್ಲಿ ಸರ್, ಇರಲಿ. ನಾನು ಇಲ್ಲಿ ಹೋಟೆಲ್ದಾಗ ಹೋಗಿ ಕೂತಿದ್ದೀನಿ. ಶೇರಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ನಾವು ರಾತ್ರಿ 10 ಆಯ್ತು, 11 ಆಯ್ತು, 12 ಆಯ್ತು, ನಮ್ಮ ಟೈಮ್ ನೋಡಂಗೆ ಇಲ್ರಿ. ನಮ್ದು ನಮ್ದು ಮೋದಿ ಕೇರ್ ಡೆಮೋ ಕೊಡ್ಬೇಕು, ಜಾಯಿನ್ ಮಾಡಿಸ್ಬೇಕು, ಪ್ರಾಡಕ್ಟ್ ಕೊಡಿಸ್ಬೇಕು, ಪ್ರಾಡಕ್ಟ್ ಯೂಸ್ ಮಾಡ್ಬೇಕು. ಸರ್, ಎಷ್ಟು ಜನ ಕಸ್ಟಮರ್ ಇದ್ದಾರೆ ನಿಮಗೆ? ಪ್ರಮೋಷನ್ಸ್ ಆಗ್ತದೆ. ಸರ್, ಥ್ಯಾಂಕ್ ಯು ಕಸ್ಟಮರ್ ಸರ್. ಎಷ್ಟು ಜನ ಇದ್ದಾರೆ ನಿಮಗೆ? ಥ್ಯಾಂಕ್ ಯು ಸರ್. ಕಸ್ಟಮರ್ ಎಷ್ಟು ಏನ್ ಜನ ಸರ್? ಇದ್ದಾರೆ ನಿಮಗೆ? ಕಸ್ಟಮರ್ ಎಷ್ಟು ಜನ ಇದ್ದಾರೆ? ಸರ್ ನಂದು ಕಸ್ಟಮರ್ಸ್ ಭಾಳ ಅದಾರ ಸರ್. ಈಗ ನಂದು ವಾಕಿಂಗ್ ನೀವು ಬಂದಾಗ ನೋಡಿದ್ರಲ್ಲ, ವಾಕಿಂಗ್ ಒಳಗೆ ಒಂದು ಮೋರ್ ದನ್ 100 ಮೆಂಬರ್ಸ್ ಅದಾರ ಸರ್ ಅಲ್ಲಿ ವಾಕಿಂಗ್ ಒಳಗೆ. ಪಾರ್ಕ್ ಬೇರೆ ಅಲ್ಲಿ ಕಡೆ ಮತ್ತೆ ಹಂಗೆ ಬೇರೆ ಅದಾರ್ರಿ. ಎಲ್ಲ ಆನ್ಲೈನ್ ನನಗೆ ಫೋನ್ ಮಾಡಿ ಕೇಳ್ತಾರ್ರಿ. ನನಗೆ 5 ಪೇಸ್ಟ್ ಕೊಡ್ರಿ, 2 ನೋನಿ ಕೊಡ್ರಿ, ಕರೇಲಾ ಜಾಮೂನ್ ಕೊಡ್ರಿ, ಆಮ್ಲಾ ಕೊಡ್ರಿ, ಅಲೋವೆರಾ ಕೊಡ್ರಿ. ಇವನ್ ಡಾಕ್ಟರ್ ಸಹಿತ ನನ್ನ ಕಡೆ ಕೇಳ್ತಾರೆ ಸರ್. ಎಷ್ಟು ತಿಂಗಳಿಗೆ ಎಷ್ಟು ಮಾಡ್ತೀರಾ ನೀವು? ಎಲ್ಲರಿಗೂ ತಿಂಗಳಿಗೆ ಎಷ್ಟು? ನಾನು ಮತ್ತೆ ಅವ್ರಿಗೆ ಡೆಮೋ ಕೊಟ್ಟೆ. ತಿಂಗಳಿಗೆ ಸರ್, ಎಷ್ಟು ರಿಟೈನಿಂಗ್ ಆಗುತ್ತೆ ಸರ್ ಯಾಕೆ rupees ಅಲ್ಲಿ? ಅಲ್ಲ ಮಿನಿಮಮ್ ಅಂದ್ರೂ 50,000 ಆಗಿರುತ್ತೆ ಸರ್. ಮಿನಿಮಮ್ ಏನ್ ಸರ್, ಮ್ಯಾಕ್ಸಿಮಮ್ ಜಾಸ್ತಿ ಆಕೈತ್ರಿ. ಮಿನಿಮಮ್ ಅಂದ್ರೂ ಒಂದು 50,000 ಮಾಡಿರ್ತೇನೆ ರೀ. ಓಕೆ. ನನ್ನ ಕಡೆ ಸ್ಟಾಕ್ ಮೋರ್ ದೆನ್ 50,000 to 60,000 ಸ್ಟಾಕ್ ಇರುತ್ತೆ ಸರ್. ಮಿನಿಮಮ್ ಮಾಡ್ತೀನಿ ಸರ್ ಅಷ್ಟೇ. ಆಮೇಲೆ ಈಗ ನೀವು ಹೇಳಿದ್ರಲ್ಲ 300 PV ಆಟ ಆಡ್ಕೊಂತ 300 PV ಮಾಡ್ತೇನೆ ರೀ ನಾ. ಎವ್ರಿ ಮಂತ್ 300 ಮಾಡ್ಬೇಕು. ಎವ್ರಿ 100 300 ನನ್ನ ಟಾರ್ಗೆಟ್ ರೀ. ನಂದು ಒಬ್ಬ ಮತ್ತು ನನ್ನ ಸಣ್ಣ ಮಗಳು, ದೊಡ್ಡ ಮಗಳು, ಆಕಿನೂ ದೊಡ್ಡ ಮಗಳು ಡೈರೆಕ್ಟರ್ ರೀ, ಇಂಜಿನಿಯರ್ ಅದಾಳೆ, ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್. ಸಣ್ಣಕ್ಕೆ MBBS ಡಾಕ್ಟರ್. ಆಕಿದು PV, ಈಕಿದು PV. ಅಂದ್ರೆ ನಂದು ನೆಟ್ವರ್ಕ್ ಒಳಗೆ ರಿಟೇಲಿಂಗ್ ಅದ ಸರ್. ನನಗೆ 3 ಐಡಿನೂ ನಂದು ಬರೀ ಹೋದ ತಿಂಗಳ ನಾನು 32,000 ರೂಪಾಯಿದು ಫ್ರೀ ಪ್ರಾಡಕ್ಟ್ ಬಂದದ್ರಿ ನನಗೆ. ಸೊ ನನ್ನ ಮನೆಯೊಳಗೆ ಯಾಕಂದ್ರೆ ಅದು ಖುಷಿ ಆಗ್ತದ್ರಿ. ಈಗ ಅದು ಅಷ್ಟು ಫ್ರೀ ಪ್ರಾಡಕ್ಟ್ ಬಂದವು. Thank you, sir. ಯಾಕಂದ್ರೆ ನನಗೆ ಹೆಂಗ ಪ್ರಾಡಕ್ಟ್ ಅಚೀವ್ಮೆಂಟ್ ಏನ್ ಅನಿಸ್ತಾ ಇದೆ? ಲಾಸ್ಟ್ ಕ್ವಶನ್ ರಿಟೇಲಿಂಗ್ ಜಾಸ್ತಿ ಮಾಡ್ತೇನೆ ಸರ್. ಸರ್, ಲಾಸ್ಟ್ ಕ್ವಶನ್ ಅಚೀವ್ಮೆಂಟ್ ಏನ್ ಅನಿಸ್ತಾ ಇದೆ? 5 ವರ್ಷ ಆದ್ಮೇಲೆ ದೊಡ್ಡ ಅಚೀವ್ಮೆಂಟ್, ಡಬಲ್ ಪ್ರಮೋಷನ್ ಆಗಿದೆ. ಹಾ ಏನ್ ಫ್ಯೂಚರ್ ಕಾಣ್ತಾ ಇದೆ ಈಗ ನಿಮಗೆ? ಎಲ್ಲಾ ಅಚೀವ್ಮೆಂಟ್ ಏನ್ ಅನಿಸ್ತಾ ಇದೆ ಈಗ? ಹಾ 5 ವರ್ಷ ವೇಟ್ ಮಾಡಿದ್ದು ಚಲೋ ಅನಿಸ್ತಾರೆ. ಯಾಕಂದ್ರೆ ನಾ ಕರೆಕ್ಟ್ ರೀತಿ ಒಳಗದೀನಿ, ಇಲ್ಲ ಕರೆಕ್ಟ್ ಲೈನ್ ಒಳಗದೀನಿ, ನಾನು ಕರೆಕ್ಟ್ ಆಗಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಮತ್ ಒಂದ್ಸಲ ಈ ಕರೆಕ್ಟ್ ಲೈನ್ ಹಾಕಿ ಯಾವಾಗ್ಲೂ ಬ್ರೇಕಪ್ ಆಗಂಗಿಲ್ರಿ. ಸೊ ಹಿಂಗಾಗಿ ನಂದು ಟೀಮು ಕರೆಕ್ಟ್ ಆಗಿ ಬರ್ತಾ ಇದೆ. ಕೊಲಾಪ್ಸ್ ಆಗುವಂತ ಚಾನ್ಸೇ ಇಲ್ರಿ ಇಲ್ಲಿ. ಎಲ್ಲರಿಗೂ ಅದನ್ನ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು, ಅದ್ರ ಬೆನಿಫಿಟ್ ತಗೋಬೇಕು, ಶೇರ್ ಮಾಡ್ಬೇಕು. ಸೆಲ್ಫ್ Thank you. ಯೂಸ್, ಶೇರ್ ಅಂಡ್ ಸ್ಪಾನ್ಸರ್ ಇದೇ ಥಿಯರಿ ಹೇಳ್ಕೊಂತ ನಾ ಮಾಡ್ಕೊಂತ ಹೊಂಟೇನಿ ಸರ್. Thank you, ಇದನ್ನ ನಾವು ಇದ್ದದಕ್ಕೆ ಸರಳ ಕಾಣಿಸ್ತೈತ್ರಿ. ಈ GBD ದಾರಿ ಸರಳ ಐತಿ ಸರ್, ಸ್ಪೀಡ್ ಒಳಗೈತಿ ಸರ್.
ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಂಡರ್ಫುಲ್ ಸರ್. ತುಂಬಾ ಖುಷಿ ಆಗ್ತಾ ಇದೆ. 61 ವರ್ಷ ಇವರಿಗೆ ಆತರ ಅನಿಸ್ತಾ ಇಲ್ಲ. 25 ವರ್ಷದ ತರುಣನ ತರ ಇವರು ಚಟುವಟಿಕೆಯಿಂದ, ಕ್ರಿಯಾಶೀಲತೆಯಿಂದ ಪಾದರಸ ತರ ಚುರುಕಾಗಿ ವರ್ಕ್ ಮಾಡ್ತಾ ಇದಾರೆ. ಬೆಳಿಗ್ಗೆ 6-7 ಗಂಟೆಯಿಂದ 11 ಗಂಟೆವರೆಗೂ ಫೀಲ್ಡ್ ಅಲ್ಲಿ ಇರ್ತಾರೆ. ಇವರು ವಧುವರರ ಅನ್ವೇಷಣಾ ಕೇಂದ್ರ, ಸುಮಾರು 3000 ಮದುವೆ ಮಾಡಿಸಿ ಕಲ್ಯಾಣ ಕಾರ್ಯ ಕೂಡ ಮಾಡಿಸಿದ್ದಾರೆ. ಹಲವಾರು ಪ್ರಶಸ್ತಿ ಕೂಡ ಬಂದಿದೆ. ಸೇವಾ ರೂಪದಲ್ಲಿ ಮೋದಿಕೆಯನ್ನ ಮಾಡ್ತಾ ಇದ್ದಾರೆ. ಸೊ ಒಂದು ಟ್ರಿಪ್ ಗೆ ಅಂತ ಹೋದ್ರು, ನಾರ್ತ್ ಇಂಡಿಯಾ ಟ್ರಿಪ್ ಅಂತ ಹೇಳಿ, ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಸಮೇತ. ಅಲ್ಲಿರೋರು ಎಲ್ರಿಗೂ ಸೇವೆ ಮಾಡಿದ್ರು. ಅಲ್ಲಿ ರಿಟರ್ನ್ ಬರೋ ಅಷ್ಟೊತ್ತಿಗೆ ಪುನಃ ಮಹಾರಾಷ್ಟ್ರಕ್ಕೆ ಹೋಗಿ 3 ಸ್ಪಾನ್ಸರ್ ಕೂಡ ಮಾಡಿದ್ರು. ಆತರ ಇವರು 60ರ ಅರಳು ಮರಳು ಅಲ್ಲ, ಮರಳಿ ಅರಳುವುದು ಅಂತ ಹೇಳ್ತಾ ಇರ್ತಾರೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಮಗಳು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ಕೊಂಡು ಅವರು ಡೈರೆಕ್ಟರ್ ಆಗಿದ್ದಾರೆ. ಮನೆಯಲ್ಲಿ ಎಲ್ಲೋ ಸ್ವಲ್ಪ ಇರ್ಸು ಮುರ್ಸು ಇತ್ತು, ಅವಾಗ ಅಚೀವ್ಮೆಂಟ್ ಬರ್ತಿಲ್ಲ ಹಾಗೆ ಹೇಗೆ ಅಂತ ಹೇಳಿ ಬರೀ ಡೈರೆಕ್ಟರ್ ಆಗ್ತಿದ್ರು. ಈಗ ಇಡಿ ಆಗಿದೆ. ಈಗ ಅವ್ರು ಹೇಳ್ತಾ ಇದಾರೆ, ನನಗೆ ಎಲ್ಲದೂ ಕೂಡ ಈಸಿ ಅನಿಸ್ತಾ ಇದೆ. ಇವಾಗ ಟೀಮ್ಗೋಸ್ಕರ ವರ್ಕ್ ಮಾಡ್ತೀನಿ, ಟೀಮ್ ಅಲ್ಲಿ ಅಚೀವರ್ಸ್ ಕ್ರಿಯೇಟ್ ಮಾಡ್ತೀನಿ. ಅವ್ರಿಗೆ ಗ್ಲೋಬಲ್ ಬ್ಲೂ ಡೈಮಂಡ್ ಆಗಿದ್ದೇ ಗೊತ್ತಾಗಲ್ಲ ಅಂತ ಹೇಳ್ತಿದ್ದಾರೆ. ಹ್ಯಾಟ್ಸ್ ಆಫ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ಅನದರ್ ವೆರಿ ಸ್ಪೆಷಲ್ ಲೀಡರ್, ಫೀನಿಕ್ಸ್ ಪಕ್ಷಿ ಅಂತಾನೆ ಹೆಸರುವಾಸಿಯಾಗಿರ್ತಕ್ಕಂಥ ವ್ಯಕ್ತಿ. ಕಳೆದ 1 ವಾರದಿಂದ ಇವ್ರ ಬಗ್ಗೆ ಎಲ್ಲರೂ ಗುಣಗಾನ ಮಾಡ್ತಾ ಇದ್ದಾರೆ. 21 ವರ್ಷದ ಪೆಟ್ಟು ಬಿದ್ದ ಹುಲಿ, ಹಾರ್ಡ್ ವರ್ಕ್, ಕಮಿಟ್ಮೆಂಟ್, ಚಾಲೆಂಜಿಂಗ್ ಲೀಡರ್. ಎಲ್ಲಾ ರೀತಿನಲ್ಲೂ ಪೆಟ್ಟುಗಳು ಬಿದ್ದು ಇಂದಿರಾ ಕ್ಯಾಂಟೀನ್ ನಲ್ಲಿ ಊಟ ಮಾಡಿ, ಫುಟ್ಪಾತ್ ಅಲ್ಲಿ ಊಟ ಮಾಡಿ, ಫುಟ್ಪಾತ್ ಅಲ್ಲಿ ಮಲಗಿ, ಆದ್ರೆ ಇವತ್ತು ದೊಡ್ಡ ಮಟ್ಟದ ಟೀಮ್ ಕಟ್ಟಿ ಒಂದು ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿ. ಸಿಕ್ಕಾಪಟ್ಟೆ ಟೀಮ್ ಕಳ್ಕೊಂಡಿರೋದು, ಚಾಲೆಂಜ್ಗಳು, ಸಿಕ್ಕಾಪಟ್ಟೆ ಸಾಲ, ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ ವ್ಯಕ್ತಿ ಇವತ್ತು ಸೂಸೈಡ್ ಇಂದ ಸಕ್ಸಸ್ ನ ಟ್ರ್ಯಾಕ್ ಬಂದಿರತಕ್ಕಂಥದ್ದು. ರೆಡ್ ಡೈಮಂಡ್ ಡೈರೆಕ್ಟರ್ ಈಸ್ ನಾಟ್ ಅನ್ ಈಸಿ. ಸೊ ಟೀಮ್ ಅಲ್ಲಿ ರೆಡ್ ಡೈಮಂಡ್ ಡೈರೆಕ್ಟರ್ ಕ್ರಿಯೇಟ್ ಆಗಿದೆ. ಅಂಡ್ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಒಂದು ಅಪರೂಪದ ಸಾಧನೆ ಮಾಡಿ ಇನ್ಸ್ಪಿರೇಷನ್ ಸ್ಟೋರಿ ಆಗಿರ್ತಕ್ಕಂಥ ವ್ಯಕ್ತಿ. ಸೊ ಬಿಗ್ಗೆಸ್ಟ್ ಚಾಲೆಂಜಿಂಗ್ ಲೀಡರ್ ಓಂಕಾರೇಶ್ ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಓಂಕಾರ್, ವೆಲ್ಕಮ್. ಈ ಎಲ್ಲಾ ಟೀಮ್ ಏನ್ ಮಾತಾಡಿದ್ರು, ಇವ್ರ ಟೀಮ್ ಅಲ್ಲೇ ಇವರು ಸೇರಿದವರು ಇವರೆಲ್ಲರೂ, ಪ್ರಭಾವತಿ ಮೇಡಮ್, ಶಿವಕುಮಾರ್ ಹಿರೇಮಠ್ ಸರ್, ಗೋವಿಂದ್ ರಾಜು ಅವರೆಲ್ಲರೂ ಕೂಡ ವೆಲ್ಕಮ್. ಗೋವಿಂದು, ಸರಿ ಓಂಕಾರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಗುರುಗಳೇ. ಆಫ್ಟರ್ ಲಾಂಗ್ ಟೈಮ್ ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಾ ಅಚೀವರ್ಸ್ಗೂ ಕೂಡ ಬಹಳ ಅದ್ಭುತವಾದ ಸಾಧನೆ ಮಾಡಿದೀರಾ. ಕಂಗ್ರಾಚುಲೇಷನ್. ಇನ್ನು ಹೈಯರ್ ಲೆವೆಲ್ ಇದೆ. ತುಂಬಾ ಖುಷಿ ಆಗ್ತಾ ಇದೆ ಸರ್. ಅಕ್ರಾಸ್ ಇಂಡಿಯಾ ವಿತ್ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ವಿಶ್ ಮಾಡಿರೋದಾಗಿರ್ಬೋದು, ಫೋನ್ ಮಾಡಿ ಮಾತಾಡೋದಾಗಿರ್ಬೋದು, ನಮ್ಮ ಹೃದಯ ತುಂಬ ಬಂದಿದೆ. ಸೊ ಮೇಜರ್ ನನ್ನ ಈ ಒಂದು ಅಚೀವ್ಮೆಂಟ್ ಕಾರಣ ಏನಂದ್ರೆ, ಇದು ನನ್ನ ಅಚೀವ್ಮೆಂಟ್ ಅಲ್ಲ, ನನ್ನ ಟೀಮಿನ ಅಚೀವ್ಮೆಂಟ್. ಏನಕ್ಕಂತಂದ್ರೆ, ನನ್ನ ಟೀಮ್ ಗೆದ್ರೆ ನಾನು ಗೆದ್ದ ಹಾಗೆ. ಹಾಗಾಗಿ ನನ್ನ ಟೀಮ್ ಗೆಲ್ತಾ ಇದೆ, ಆ ಟೀಮ್ ಜೊತೆಯಾಗಿ ನಾನು ಕೂಡ ಗೆಲ್ತಾ ಇದ್ದೀನಿ. ಬಹಳ ವಿಶೇಷವಾಗಿ ಸ್ಪೆಷಲ್ ಲೀಡರ್ ನಮ್ಮ ಓನ್ ಬ್ರದರ್ ಗೋವಿಂದರಾಜ್ ಸರ್, ಅವನ ಒಂದು ಟೀಮ್, ಅವನ ಒಂದು ಸ್ಪಿರಿಟ್, ಅವನ ಒಂದು ಎಂಥೂಸಿಯಂ ದೊಡ್ಡ ರೆವಲ್ಯೂಷನ್ ಮಾಡ್ತಾ ಇದೆ ಅಕ್ರಾಸ್ ಕರ್ನಾಟಕದಲ್ಲಿ. ಸೊ ಅದೇ ರೀತಿ ಇನ್ನೊಬ್ಬ ಬ್ರದರ್ ಇದ್ದಾರೆ ಸುರೇಶ್, ಅವನು ಕೂಡ ಸೊ ಎಲೆಮಾರಿ ಕಾಯಿ ತರ ಅವನು ಕೂಡ ಒಂದು ಸೈಡ್ ಅಲ್ಲಿ ವರ್ಕ್ ಮಾಡ್ಕೊಂತ ಅವನು ಕೂಡ ರೆವಲ್ಯೂಷನ್ ಮಾಡ್ತಾ ಇದ್ದಾನೆ. ಅದೇ ರೀತಿ ನನ್ನ ಕ್ಲೋಸ್ ಫ್ರೆಂಡ್, ನಾನು ಅವನು ಕ್ಲಾಸ್ಮೇಟ್ ರಮೇಶ್, ರಾಯಚೂರು ಭಾಗದಲ್ಲಿ. ಇವತ್ತು ಏನು ಅಚೀವ್ಮೆಂಟ್ ಆಗಿದೆ ರೆಡ್ ಡೈಮಂಡ್ ಅಂತಕ್ಕಂಥದ್ದು, ಎಷ್ಟು ಖುಷಿ ಕೊಟ್ಟಿರ್ತಕ್ಕಂಥದ್ದು ವಿತ್ ನ್ಯಾಚುರಲ್ ಆಗಿ. ಬೇರೆ ಹಿಂದೆ ಎಲ್ಲ ಟೈಟಲ್ಗೂ ಕೂಡ ಫೈಟ್ ಮಾಡಿ ಚಿಕ್ಕ ಪುಟ್ಟ ಇನ್ವೆಸ್ಟ್ಮೆಂಟ್ ಆಗ್ತಾ ಇತ್ತು. ನ್ಯಾಚುರಲ್ ಆಗಿ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರ್ತಕ್ಕಂಥ ಒಂದು ಟೈಟಲ್. ನನ್ನ ಕ್ಲೋಸ್ ಫ್ರೆಂಡ್ ರಮೇಶ್, ರಾಯಚೂರು ಭಾಗದಲ್ಲಿ ಎಷ್ಟು ಆಕ್ಟಿವಿಟಿನ ಮೂವ್ ಮಾಡಿರ್ತಕ್ಕಂಥದ್ದು 5 ಲೀಟರ್. ಲಾಸ್ಟ್ ಮಂತ್ ಅಲ್ಲಿ 73 ಬಾಟಲ್ ಅನ್ನ ರೀಟೇಲ್ ಮಾಡಿರ್ತಕ್ಕಂಥದ್ದು. ಪರ್ಸನಲಿ ಅವನು 50 ಚಿಲ್ಡ್ರೆ ಅಂದ್ರೆ 5 ಲೀಟರ್ ತಾನೆ, 5 ಲೀಟರ್ ಕ್ಯಾನು. ಎಸ್ ಸರ್, 5 ಲೀಟರ್ ಕ್ಯಾನ್ ಬಂದು, ಹೌದು 5 ಲೀಟರ್ ಕ್ಯಾನ್ ಬಂದು 50 ಕ್ಯಾನ್ ಮಾರಾಟ ಮಾಡಿರ್ತಕ್ಕಂಥದ್ದು. ನಂದು ಪರ್ಸನಲ್ 23 ಕ್ಯಾನ್ ಆಗಿರ್ತಕ್ಕಂಥದ್ದು, ಟೋಟಲಿ 73. ಸೊ ಅದಾದ್ಮೇಲೆ ನನ್ನ ಓವರ್ ಆಲ್ ಟೀಮ್ 1 PV ಇಂದ ಹಿಡಿದ್ಬಿಟ್ಟು 300 PV 400 PV ಮಾಡಿರ್ತಕ್ಕಂಥ ಎಲ್ಲಾ ಅಚೀವರ್ಸ್ಗೂ ಕೂಡ ನನ್ನ ರೆಡ್ ಡೈಮಂಡ್ ಗೆ ಒಂದು ಕಿರೀಟವನ್ನ ಅವರ ಪಾದಕ್ಕೆ ಇಡ್ತೀನಿ. ಏನಕ್ಕಂದ್ರೆ ಅವ್ರು ಮಾಡಿರ್ತಕ್ಕಂಥದ್ದನ್ನೇ ನನ್ನ ಸಾಧನೆ. ಇನ್ನೊಂದು ವಿಶೇಷವಾಗಿ ಏನಂತಂದ್ರೆ, ಇಷ್ಟೆಲ್ಲದನ್ನು ಪ್ರಾಡಕ್ಟ್ ಬೈ ಮಾಡಿದ್ರಲ್ಲ ಕಸ್ಟಮರ್, ನಿಜವಾದ ದೇವರುಗಳು ಅವರು. ಏನಕ್ಕಂದ್ರೆ ಈ ಲೆವೆಲ್ಗೆ ಬಂದಿದ್ವಿ, ಈ ಲೆವೆಲ್ಗೆ ನಾವು ಸಕ್ಸಸ್ ಆಗ್ತಾ ಇದೀವಿ ಅಂದ್ರೆ ಕಾರಣ ಕಸ್ಟಮರ್ ಇಸ್ ಕಿಂಗ್, ಕಸ್ಟಮರ್ ಇಸ್ ಗಾಡ್ ಅಂತೀವಿ. ನಿಜವಾದ ದೇವರುಗಳು ನನ್ನ ರೆಡ್ ಡೈಮಂಡ್ ಟೈಟಲ್ ಅಲ್ಲ, ನಿಜವಾದ ದೇವರು ಗಾಡ್ ನಮ್ಮ ಕಸ್ಟಮರ್ಸ್ ಹೇಳ್ತಾರೆ, ನಾನು ಪೇಸ್ಟ್ ಬಳಸಿದೀನಿ, ನನ್ನ ಹಲ್ಲು ವಾಸಿ ಆಯ್ತು ಅಂತ. ಕಸ್ಟಮರ್ ಹೇಳಿಸ್ತಾರೆ, ನನ್ನ ಆಕ್ಟಿವಿಟಿ ಬಳಸಿದೀನಿ, 25 ಕ್ವಿಂಟಲ್ ಬರೋ ಜಾಗದಲ್ಲಿ 30 ಕ್ವಿಂಟಲ್ ಬಂದಿದೆ ಅಂತ. ನನ್ನ ಕಣ್ಣಲ್ಲಿ ನೀರು ಬರುತ್ತೆ, ಆನಂದ ಬಾಷ್ಪದ ನೀರು, ದುಃಖದ ಕಣ್ಣೀರಲ್ಲ. ಸೊ ಈ ತರ ಪ್ರಾಡಕ್ಟ್ ತುಂಬಾ ಜನ ಹೇಳ್ತಾರೆ, BP ಕಮ್ಮಿ ಆಗಿದೆ, ಶುಗರ್ ಕಮ್ಮಿ ಆಗಿದೆ, ಮಂಡಿ ನೋವು ಕಮ್ಮಿ ಆಗಿದೆ, ದಪ್ಪ ಇರೋರು. ಇತ್ತೀಚೆಗೆ ರಿಚಾ ಸಂಘವಿ ಮೇಡಮ್ ಮತ್ತೆ ಜೊತೆಗೆ ಅಮಿತ್ ಸರ್
ಎಸ್ಪೆಷಲಿ ಸಮಥಿಂಗ್ ಮಿರಾಕಲ್ ನಮ್ಮ ಟೀಮ್ ಅಲ್ಲಿ ಇಷ್ಟೆಲ್ಲ ರೆವಲ್ಯೂಷನ್ ಆಗೋದಕ್ಕೆ ಕಾರಣ ಬಳ್ಳಾರಿ ಭಾಗದಲ್ಲಿ ಹೆಲ್ತ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಕಂಪನಿ ಕಡೆಯಿಂದ. ಸೊ ಇಟ್ ಇಸ್ ವಂಡರ್ಫುಲ್ ಪ್ರೋಗ್ರಾಮ್. ಯಾವ ತರ ನಮ್ಗೆ ರಿಸಲ್ಟ್ ಬರ್ತಾ ಇದೆ ಶೇಪ್ ಶಿಫ್ಟ್ ಪ್ರೋಗ್ರಾಮ್ ಅಂತಂದ್ರೆ ಬಿಲೀವ್ ಮಾಡಕ್ಕಾಗಲ್ಲ. ಎಷ್ಟೋ ಜನಕ್ಕೆ ಶುಗರ್ ಪೀಕ್ ಲೆವೆಲ್ಗೆ ಹೋಗಿರ್ತಕ್ಕಂಥದ್ದು ನಮ್ಮ ಸುರೇಶ್ ಟೀಮ್ ಅಲ್ಲಿ ಬಹಳ ಅದ್ಭುತ, ಪರಮಾದ್ಭುತ ಅಂತ ಹೇಳ್ಬೋದು. ಏನಕ್ಕಂದ್ರೆ ಜನಗಳ ಪೇನ್ ಅನ್ನ, ಜನಗಳ ಕಣ್ಣೀರನ್ನ ಮಲ್ಲಿಕಾರ್ಜುನ್ ಸ್ಟೋರಿ ಹೇಳಪ್ಪ, ಮಲ್ಲಿಕಾರ್ಜುನ್ ಸ್ಟೋರಿ ಹೇಳು. ಎಸ್ ಸರ್, ಅದನ್ನೇ ಮಾತಾಡ್ತಾ ಇದ್ದೀನಿ. ನಮ್ಮ ಸುರೇಶ್ ಟೀಮ್ ಅಲ್ಲಿ ಮಲ್ಲಿಕಾರ್ಜುನ್ ಅಂತ ತುಂಬಾ ಹಳೆ ಲೀಡರ್, ಸೀನಿಯರ್ ಡೈರೆಕ್ಟರ್ ಆಗಿದ್ರು. ಶುಗರ್, ಹೆವಿ ಶುಗರ್ ಅವರಿಗೆ. ಸೊ ನಮ್ದು ಒಂದು ಶೇಪ್ ಶಿಫ್ಟ್ ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥದ್ದು ಏನು ಪ್ಯಾಕೇಜ್ ಇದೆ, ಆ ಪ್ರಾಡಕ್ಟ್ ಅನ್ನು ಕೊಟ್ಟಿದ್ದಾರೆ. ಆ ಪ್ಯಾಕೇಜ್ ಅನ್ನು ಕೊಟ್ಟ ಮೇಲೆ 1 ವಾರ 15 ದಿನದಲ್ಲಿ ರಾತ್ರಿ ಎಲ್ಲ ಅವ್ರಿಗೆ ನಿದ್ದೆ ಬರ್ತಿರ್ಲಿಲ್ಲ, ಎದ್ದೆದ್ದು ಕೂತ್ಕೊಳ್ಳೋರು. ಆ ಪ್ರಾಡಕ್ಟ್ ಅನ್ನು ಅವ್ರ ಮನೆಯಲ್ಲೆಲ್ಲ ನೆಗೆಟಿವ್. ಏನಕ್ಕಂದ್ರೆ ಇವ್ರು ಆಲೇ DP ಮಾಡಿ ಸೋತಿದ್ರು, ಮೋದಿಕರ್ ಅಂದ್ರೆ ಪಂಚಪ್ರಾಣ ಸೋತಿದ್ರು. ಬಟ್ ಈ ಪ್ರಾಡಕ್ಟ್ ಅನ್ನು ಬಳಸಿದ ಮೇಲೆ 1 ವಾರ 15 ದಿನದಲ್ಲಿ ಆಗಿರ್ತಕ್ಕಂಥ ಒಂದು ಜಾದು ಏನಿದೆಯಲ್ಲ, ಅವರು ಹೆಂಡತಿ ಮಕ್ಕಳು ಎಲ್ಲದೂ ಕೂಡ ಮೋದಿಕರ್ನ ಅಪವಾಜು ಮಾಡಿದ್ರೆ ತೆಲುಗಲ್ಲಿ ಹೇಳ್ತಾ ಇದ್ರೆ, గాడిదకి ఏం తెలుస్తుంది గంధమ చెక్క ವ್ಯಾಲ್ಯೂ ಅಂದರೆ ಕತ್ತೆಗೇನು ಗೊತ್ತಾಗುತ್ತೆ ಕಸ್ತೂರಿ ವಾಸನೆ ಅಂತ. ಬಹಳ ಅದ್ಭುತವಾಗಿ ನಮಗೆ ಇದು ಮಲ್ಲಿಕಾರ್ಜುನ್ ಸಾರ್ ಅವರು ಮಾತಾಡ್ತಕ್ಕಂಥ ವರ್ಡ್ಸ್ ಅಂತ. ಈ ತರ ನಂಬರ್ ಆಫ್ ರಿಸಲ್ಟ್ಸ್ ನಮ್ಮ ಗೋವಿಂದ್ ಸರ್ ಟೀಮ್ ಅಲ್ಲಿ ಆಗಿರ್ಬೋದು, ನಮ್ಮ ಸುರೇಶ್ ಸರ್ ಟೀಮ್ ಅಲ್ಲಿ ಆಗಿರ್ಬೋದು, ನಮ್ಮ ಸುರೇಶನ ಒಂದು ಸೈಡ್ ಲೈನ್ ಗಳಲ್ಲಿ ತುಂಬಾ ಜನ, ಒಂದು ಶಾಮಿನ್ ಮಹೇಶ್ ಅವರು ಇದ್ದಾರೆ, ಅವ್ರಿಗೂ ಬಂದಿರ್ತಕ್ಕಂಥ ರಿಸಲ್ಟ್ ಆಗಿರ್ಬೋದು. ಪರ್ಸನಲಿ ನಮ್ಮ ಓನ್ ಬ್ರದರ್ ಸುರೇಶ್ ಅವ್ರಿಗೆ ಬಂದಿರೋ ರಿಸಲ್ಟ್ ಆಗಿರ್ಬೋದು. ಅವ್ರು ಒಂದೊಂದು ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾ ಇದ್ರೆ ಪ್ರಾಡಕ್ಟ್ ಚಾಂಪಿಯನ್ ನಮ್ಮ ಬ್ರದರ್. ಏನಕ್ಕಂದ್ರೆ ನಾವು ಇವತ್ತು ಒಂದು ಪ್ರಾಡಕ್ಟ್ ಅನ್ನು ಕೂಡ ಭಾಷಣ ಬಿಗಿತಕ್ಕಂಥ, ಇನ್ಕ್ಲೂಡಿಂಗ್ ನಮ್ ಗೋವಿಂದು ನಾನು ಇವತ್ತು ಪ್ರಾಡಕ್ಟ್ ರಿಟೈಲ್ ಇಳಿದಿದ್ದೆ ನಮ್ಮ ಸುರೇಶ್ ಬ್ರದರ್ ಇಂದ. ಏನಕ್ಕಂದ್ರೆ ಅವನು ಯಾವ ರೀತಿ ಸ್ಮಾರ್ಟ್ ಅಲ್ಲಿ ಪ್ರಾಡಕ್ಟ್ ಅನ್ನ ರಿಟೈಲ್ ಮಾಡ್ತಿದ್ದಂದ್ರೆ ವಿತಿನ್ 1 or 2 minutes ಅಲ್ಲಿ ಪ್ರಾಡಕ್ಟ್ ಅನ್ನ ಎಕ್ಸ್ಪ್ಲನೇಷನ್ ಮಾಡಿ ಕಸ್ಟಮರ್ ಕೈಯಲ್ಲಿ ಇಟ್ಟು ದುಡ್ಡು ಅವನ ಜೋಬಲ್ ಬಂದಿರೋದು. ನಾವು ಸುಮ್ಮನೆ ಹಿಂಗ್ ಬಕರಗಳ ತರ ನೋಡ್ತಾ ಇದೀವಿ. 2-3 ಟೈಮ್ ಅವನ ಪ್ರೆಸೆಂಟೇಷನ್, ಅವನ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಂಡು ನಾವ್ ಇಳಿದಿದ್ವಿ. ಇದೆಲ್ಲ ಕ್ರೆಡಿಟ್ ಹೋಗ್ಬೇಕಾಗಿರೋದು ರಿಟೈಲ್ ಏನೇ ಇರ್ಬೋದು. ನಾನು ಇವತ್ತು 60,000 ಮಾಡ್ಬೋದು, 1 lakh ನನ್ನ ಒಂದು ಹೈಯೆಸ್ಟ್ ರಿಟೇಲ್ ಒಂದು ತಿಂಗಳಲ್ಲಿ 1,36,000 ಒಂದು ತಿಂಗಳಿಗೆ ಹೈಯೆಸ್ಟ್ ರಿಟೇಲ್ ಮಾಡಿರ್ತಕ್ಕಂಥದ್ದು. ಇದೆಲ್ಲದಕ್ಕೂ ಕಾರಣ ₹200 ಸ್ಟಾರ್ಟ್ ಆಗಿರೋ ಒಂದು ಜರ್ನಿ. ಇದಕ್ಕೆ ಕಾರಣ ಮೇನ್ ನಮ್ಮ ಓನ್ ಬ್ರದರ್ ಸುರೇಶ್. ಇಷ್ಟೆಲ್ಲ ಮಿರಾಕಲ್ ಆಗಿದೆ ಸರ್. ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಫ್ಯೂಚರ್ ಏನ್ ಕಾಣ್ತಾ ಇದೆ? ತುಂಬಾ ಲೇಟ್ ಆಗಿ ಸಕ್ಸಸ್ ಬಂದಿದೆ. ರೆಸ್ಪಾನ್ಸ್ ಎಲ್ಲರಿಂದನೂ ಕೂಡ ಒಳ್ಳೊಳ್ಳೆ ಇದು ಬರ್ತಾ ಇದೆ, ಮೆಸೇಜ್ಗಳು, ಫೋನ್ಗಳು ಬರ್ತಾ ಇದೆ. ಅದು ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಮೇನ್ ಈ ಪ್ಲಾನ್ ಬಂದಾಗ, ಚಿಕ್ಕಪುಟ್ಟ ಅಪ್ ಅಂಡ್ ಡೌನ್ ಆದಾಗ ಪ್ಲಾನ್ ಬಗ್ಗೆ ಸಿಕ್ಕಾಪಟ್ಟೆ ಅಪೋಸ್ ಮಾಡಿರ್ತಕ್ಕಂಥ ವ್ಯಕ್ತಿ, ಸಿಕ್ಕಾಪಟ್ಟೆ ಅಬ್ಜೆಕ್ಷನ್ ಮಾಡಿ ಹಾರಾಡಿ ಚೀರಾಡಿರ್ತಕ್ಕಂಥ ವ್ಯಕ್ತಿ, ಈ ಪ್ಲಾನ್ ಎಲ್ಲ ಬರುತ್ತೆ, ಯಾವುದೇ ಒಂದು ಹೊಸ ಪ್ಲಾನ್ ಚೇಂಜ್ ಆದಾಗ ನಮ್ ಜೊತೆ ಇರ್ತಕ್ಕಂಥ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು ಸ್ವಲ್ಪ ಜನ ಬಿಟ್ಟು ಹೋಗ್ತಾ ಇದ್ರು. ಡೆಫಿನೆಟ್ಲಿ ಈ ಪ್ಲಾನಿನ ಪವರ್, ಈ ಪ್ಲಾನಿನ ತಾಕತ್ತು ಹೇಗಿದೆ ಅಂದ್ರೆ, ನನಗೊಂದು ಕೊರಗಿತ್ತು. 30 ವರ್ಷ ಆಗಿದೆ ಕಂಪನಿ ಬಂದು, ಒಂದು ಸರಿಯಾದ ಪ್ಲಾನ್ ಡಿಸೈನ್ ಮಾಡಿಲ್ಲ, ಯಾವ ರೀತಿ ಇದು ಅಪ್ ಅಂಡ್ ಡೌನ್ಸ್ ಆಗುತ್ತಂತ ಒಂದು ಕೊರಗಿತ್ತು. ಎಷ್ಟೋ ಟೈಮ್ ಲೀಡರ್ಸ್ ಗಳೆಲ್ಲ ಹತ್ರ ಎಲ್ಲ ಮಾತಾಡ್ತಾ ಇದ್ದೆ. ಎನಿವೇ ನಾನು ಈ ಪ್ಲಾನ್ ಅನ್ನು ಸ್ಟಡಿ ಮಾಡಿದಾಗ ನನಗೆ ಒಂದ್ ಸ್ವಲ್ಪ ಈಗ ಸಿಕ್ಕಿರೋ ಕ್ಲೂ ಅನ್ನ ನಾನು ಹೇಳ್ತೀನಿ ನಿಮ್ಗೆ. ಮೊದಲು ಇದುವರೆಗೂ 30 ವರ್ಷದ ಜರ್ನಿ ಏನಿದೆ ಮೋದಿಗೆ ಅನ್ನೋ ಒಂದು ಜರ್ನಿ, 1 ಲಕ್ಷ ಅಚೀವರ್ ಆದ್ರು, 2 ಲಕ್ಷ, 3 ಲಕ್ಷ, 10 ಲಕ್ಷ, 20 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ, 60, 70 ಲಕ್ಷ ಅಂತ ಹೇಳ್ತಾ ಇದ್ವಿ. ಈಗಿನ ಒಂದು ಪ್ಲಾನಿನ ಒಂದು ಡಿಸೈನ್, ಒಂದು ಪವರ್ ಏನಿದೆ, ನಾನು ಯಾರದೇ ಕಾರಣಕ್ಕೂ ಥಿಯರಿಯನ್ನ ನಂಬೋ ವ್ಯಕ್ತಿ ಅಲ್ಲ, ಪ್ರಾಕ್ಟಿಕಲ್. ಎಂತ ಪ್ಲಾನ್ ಬಂದ್ರು ಕೂಡ ನನ್ನ ಟೀಮ್ ಇಮ್ಮಿಡಿಯೇಟ್ಲಿ ನಾನು ಎಳೆದೇ ಇಲ್ಲ. ಆ ಪ್ಲಾನ್ ಅನ್ನ ನಾನು ನೋಡಿ, ನಾನು ಸ್ಟಡಿ ಮಾಡಿ, ನನಗೆ ಚೆಕ್ ಪೇಔಟ್ ಆಗ್ಬೇಕು. ನಮ್ಮ ಪ್ಲೇನ್ ಹೇಳಿದ್ರು ಕೂಡ ನನಗೆ ನೆಫ್ಟ್ ಆಗುತ್ತೆ ನೋಡ್ರಿ 9-10ನೇ ತಾರೀಕು, ಆಗ ಮಾತ್ರ ನಾನು ಬಿಲೀವ್ ಮಾಡ್ತಕ್ಕಂಥ ವ್ಯಕ್ತಿ. ಡೆಫಿನೆಟ್ಲಿ ಈ ಪ್ಲಾನಿನ ಒಂದು ವಿಷನ್, ಒಂದು ಪಿಕ್ಚರ್ ನನಗೆ ಕಾಣಿಸ್ತಾ ಇದೆ. ಮೊದಲು ಮೋದಿಕೇರ್ ಬಗ್ಗೆ ಮಾತಾಡ್ತಾ ಇದ್ವಿ, ಲಕ್ಷಗಳಲ್ಲಿ ಸಂಪಾದನೆ ಅಂತ. ಈಗ ನೋಡ್ತೀರಾ ಈ ಪ್ಲಾನಿನ ಪವರ್, ಈ ಪ್ಲಾನಿನ ತಾಕತ್ ಏನಿದೆ ಅಂದ್ರೆ, 1 ಕೋಟಿ ಸಂಪಾದನೆ ಮಾಡೋ ಅಚೀವರ್ ಬಂದ್ರು ಅಂತ, 2 ಕೋಟಿ ಸಂಪಾದನೆ ಮಾಡಿ ಅಚೀವರ್ ಬಂದ್ರಂತ. ರಿಯಲ್ ನೆಟ್ವರ್ಕ್ ಮಾರ್ಕೆಟಿಂಗ್, ರಿಯಲ್ IDSA ಏನು ಡೈರೆಕ್ಟ್ ಸೇಲಿಂಗ್ ಇಂಡಸ್ಟ್ರಿ ಇದೆ, ಆ ಶಕ್ತಿಯನ್ನು ತುಂಬೋದಕ್ಕೆ ಬಂದಿರತಕ್ಕಂತ ಒಂದು ಪವರ್ ಅನ್ಬೋದು ಸರ್ ಈ ಒಂದು ಪ್ಲಾನಿನ ಒಂದು ಜಾದು. ನನಗ್ ಗೊತ್ತಿರೋ ಪ್ಲಾನ್, ನಾನು ಪೆನ್ ಪೇಪರ್ ತಗೊಂಡು ವರ್ಕೌಟ್ ಮಾಡಿರ್ತಕ್ಕಂಥ ಒಂದು ರೀತಿ ನೀತಿಯಲ್ಲಿ ನಾನು ಕಂಡುಕೊಂಡಿರೋ ಸತ್ಯ,
ಯಾರು ಕೋಟಿ ಸಂಪಾದನೆ ಮಾಡ್ಬೇಕಂತಿದ್ದಾರೆ ಅವ್ರು ಇಲ್ಲಿ ಇರ್ತಾರೆ. ಯಾರು ಲಕ್ಷಗಳಲ್ಲೇ ಇನ್ನು ಸಂಪಾದನೆ ಮಾಡ್ಬೇಕಂತಿರ್ತಾರೆ ಅವ್ರು ಆಟೋಮೆಟಿಕ್ಲಿ ಸ್ವಲ್ಪ ಸೈಡ್ ವ್ಯಾಲ್ಯೂ ಆಗ್ತಾರಂತ ನನ್ನ ಅಭಿಪ್ರಾಯ, ನನ್ನ ಅನಿಸಿಕೆ. ಎನಿವೇ ಸರ್, ಡೆಫಿನೆಟ್ಲಿ ಈ ಪ್ಲಾನಿಗೆ ಮಾತ್ರ ತುಂಬಾ ತಾಕತ್ತಿದೆ, ತುಂಬಾ ಶಕ್ತಿ ಇದೆ, ತುಂಬಾ ಅಪೋಸ್ ಮಾಡಿರ್ತಕ್ಕಂಥ ವ್ಯಕ್ತಿ ನಾನು ಕಂಡ್ಕೊಂಡಿರೋ ಸತ್ಯ ಸರ್ ಇದು. ಥ್ಯಾಂಕ್ ಯು. ಎಕ್ಸ್ಟ್ರಾರ್ಡಿನರಿ. ಅಗೈನ್ ತುಂಬಾನೇ ಒಂದು ನಂಬಿಕೆ ಜಾಸ್ತಿ ಆಗಿದೆ. ಇವರ ಅಚೀವ್ಮೆಂಟ್ ಏನಾಗಿದೆ, ತುಂಬಾ ಜನಕ್ಕೆ ನಂಬಿಕೆ ಕೊಟ್ಟಿದೆ. ಹೌದು, ಈ ತರದ್ದು ಒಂದು ಉಳ್ಕೊಂಡ್ರೆ ಎಲ್ಲರೂ ಬೆಳೆಯಕ್ ಸಾಧ್ಯ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಎನಿ ಟೈಮ್ ಎಸ್ಕೇಪ್ ಆಗೋದಿತ್ತು. ಮೋದಿ ಕೇರ್ ಅಲ್ಲಿ ಉಳಿಯೋದಲ್ಲ, ಜೀವಂತ ಬದುಕದೇ ಕಷ್ಟ ಇತ್ತು. ಆ ತರ ವ್ಯಕ್ತಿ ಇವತ್ತು ರಕ್ತ ಕಣ್ಣೀರಿನಿಂದ ಸಂತೋಷದ ಕಣ್ಣೀರಿನವರೆಗೆ ಬಂದಿರತಕ್ಕಂಥದ್ದು. 1 ರೂಪಾಯಿಗೂ ಲಾಟ್ರಿ ಸಾಲ ಸಿಕ್ಕಾಬಟ್ಟೆ. ಸೊ ಬೆಂಗಳೂರನ್ನೇ ಖಾಲಿ ಮಾಡ್ಬೇಕಾಗಿ ಬಂತು. ಸಾಲದ ಒಂದು ಹೊಡೆತ ತಾಳ್ಲಾರ್ದೆ ಊರವರು ಕೂಡ ತುಂಬಾನೇ ಹಿಟ್ ಮಾಡ್ತಾ ಇದ್ರು. ಇವರು ಬ್ರದರ್ಸ್ ಎಲ್ಲರೂ ಹಾಳಾಗ್ಬಿಟ್ರು, ಇವರು ಬೆಂಗಳೂರ್ನ ಹಾಳು ಮಾಡಿ ಊರಿಗೆ ಬಂದಿದ್ದಾರೆ ಅಂತೇಳಿ. ಬಟ್ ಇವತ್ತು 2 ರೆಡ್ ಡೈಮಂಡ್ ಇದೆ ಇವರ ಫ್ಯಾಮಿಲಿಲಿ. ಅಂಡ್ ಮುಂದೆ ಇವರು ಬ್ಲೂ ಡೈಮಂಡ್ ಹಾಕ್ತಾರೆ, ಗ್ಲೋಬಲ್ ಬ್ಲೂ ಡೈಮಂಡ್ ಹಾಕ್ತಾರೆ. ನೆಕ್ಸ್ಟ್ ಸುರೇಶ್ ರೆಡಿ ಆಗ್ತಾ ಇದ್ದಾನೆ. ಇದು ತುಂಬಾ ಹೆಮ್ಮೆ ಅನಿಸ್ತಕ್ಕಂಥ ವಿಚಾರ. ಒನ್ ಮೋರ್ ವರ್ಡ್ ಸರ್, ಎಸ್ಪೆಷಲಿ ಈ ಒಂದು ಟೈಟಲ್ಗೆ ನಾವೇನ್ ಅಚೀವ್ ಆಗ್ಬೇಕಂತೀವಿ, ಇನ್ನರ್ ಫೀಲಿಂಗ್, ಇನ್ನರ್ ಜರ್ನಿ ಇಸ್ ವೆರಿ ಇಂಪಾರ್ಟೆಂಟ್. ನಾವ್ ಹೊರಗಡೆ ನಾಲ್ಗೆ ಮೇಲೆ ಮಾತಾಡ್ತಕ್ಕಂಥ ವಿಚಾರ ಅಲ್ವೇ ಅಲ್ಲ. ನಾನು ಒಳಗಡೆ ಏನ್ ಫೀಲ್ ಮಾಡ್ಕೊಂತೀನೋ ಹೊರಗಡೆ ಈ ಪ್ರಪಂಚ ಹಾಗೆ ಕಾಣಿಸುತ್ತೆ. ಎನಿವೇ ನಾನು ಮೋದಿಗೆ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತೇಳಿ ನಮ್ಮ ಅಪ್ಲಯನ್ಸ್ ಗಳ ಹತ್ರ, ಲೀಡರ್ಸ್ ಗಳ ಹತ್ರ ನಾವು ಮಾತಾಡ್ತೀವಿ. ಆದ್ರೆ ಒಳಗಡೆ ಪ್ರಪಂಚ ಬೇರೆ ರೀತಿ ಇರುತ್ತೆ, ನೆಗೆಟಿವಿಟಿಯಲ್ಲಿ ಇರುತ್ತೆ. ಹಾಗಾಗಿ ಸ್ನೇಹಿತರೆ, ನೀವು ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದಿಷ್ಟೇ. ಸೊ ಒಳಗಡೆ ಪ್ರಪಂಚ ಯಾವ ರೀತಿ ಇದೆ, ನೀವು ಸುಂದರವಾಗಿ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಥಾಟ್ಸ್ ಲೆವೆಲ್ ಅಲ್ಲಿ, ನೀವು ಮಾತಾಡ್ತಕ್ಕಂಥ ವರ್ಡ್ ಅಲ್ಲಿ 100% ರೆಡ್ ಡೈಮಂಡ್ ಅಲ್ಲ, ನೀವು ಬ್ಲೂ ಡೈಮಂಡ್ ಆಗ್ತೀರಾ. ಮೋದಿ ಕೇರ್ ಅಲ್ಲಿ ಹೈಯರ್ ಲೆವೆಲ್ ಇರೋ ಟೈಟಲ್ ಅಲ್ಲೂ ಕೂಡ ಅಚೀವ್ ಆಗ್ತೀವಿ. ಓಕೆ, ಆತರ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ತರಬೇತಿ. ಎನಿವೇ, ಕರ್ನಾಟಕದ ದಿಗ್ಗಜ ಲೀಡರ್ಗಳು ಕೂಡ ನನ್ನ ಅಚೀವ್ಮೆಂಟ್ ಆಗಿರೋದ್ರಿಂದ ನೀವು 2 ನಿಮಿಷ, 3 ನಿಮಿಷ, 5 ನಿಮಿಷ ಕೊಟ್ಟು, ಟೈಮ್ ಅನ್ನ ಕೊಟ್ಟು ನೀವು ವಿಶ್ ಮಾಡಿದಿರ, ನಿಮ್ಮ ಮನಸ್ಸಲ್ಲಿ ನನಗೊಂದು ಜಾಗ ಮಾಡಿದಿರ. ನಿಮ್ಮೆಲ್ಲರಿಗೂ ಕೂಡ ನನ್ನ ಒಂದು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಕ್ರಾಸ್ ಕರ್ನಾಟಕ, ಇನ್ಕ್ಲೂಡಿಂಗ್ ನನ್ನ ಟೀಮ್ ಎಲ್ಲರಿಗೂ ಕೂಡ. ಇದೆಲ್ಲ ಅಚೀವ್ಮೆಂಟ್ ನಂದಲ್ಲ, ಕರ್ನಾಟಕದ ಪ್ರತಿಯೊಬ್ಬ ಲೀಡರ್ ಇಂದ ಒಂದೊಂದು ವರ್ಡ್ ಅನ್ನ ಕಲ್ತು ಈ ಲೆವೆಲ್ಗೆ ಅಚೀವ್ ಆಗಿರ್ತಕ್ಕಂಥದ್ದು. ಇದು ಯಾವುದೇ ಕಾರಣಕ್ಕೂ ನಂದಲ್ಲ. ಎವ್ರಿಥಿಂಗ್ ಇಸ್ ಗಾಡ್. ಇದು ನನ್ನ ಅಚೀವ್ಮೆಂಟ್ ಅಲ್ಲ, ಇದು ಭಗವಂತನ ಒಂದು ಪಾದಕ್ಕೆ ಸಮರ್ಪಣೆ. ಗುರುಗಳ ಒಂದು, ಎಸ್ಪೆಷಲಿ DG ಬ್ರದರ್ಸ್ ಇದ್ದಾರೆ. ನಾವು ಕಾಡ್ ಕಲ್ಲು ಅಂತಾರೆ ಗೊತ್ತಲ್ವಾ, ಆ ಕಾಡ್ ಕಲ್ಲನ್ನ ಸುಂದರವಾದ ಶಿಲೆ ಮಾಡೋ ತರ ಡಿಸೈನ್ ಮಾಡಿರ್ತಕ್ಕಂಥ ಈ ಕ್ರೆಡಿಟ್ ಏನಿದೆ ಬೇರೆ ಯಾರಿಗಲ್ಲ, DG ಬ್ರದರ್ಸ್, DG ವಿಜಯ್ ಸರ್, ಇನ್ಕ್ಲೂಡಿಂಗ್ DG ರಾಜು ಸರ್, ಇನ್ಕ್ಲೂಡಿಂಗ್ ನಮ್ಮ ಸವಿತಾ ಮೇಡಮ್, ಎಸ್ಪೆಷಲಿ ನಮ್ಮ ಮಮತಾ ಮೇಡಮ್. ಸೊ ಡೆಫಿನೆಟ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಒಂದೊಂದು ವರ್ಡ್ ನನ್ನ ಲೈಫ್ ಅಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನಾನು ಇನ್ನೂ 100% ಅಪ್ಲೈ ಮಾಡ್ಕೊಂಡಿಲ್ಲ, ಕೆಲವೇ ಪರ್ಸೆಂಟ್ ಅಪ್ಲೈ ಮಾಡ್ಕೊಂಡಿರೋದಕ್ಕೆ ಜಸ್ಟ್ ಶೈನ್ ಆಗಿ ಉಳಿತಾ ಇದ್ದೀನಿ. ಇನ್ನು ತುಂಬಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ವಂಡರ್ಫುಲ್. ಒನ್ ಆಫ್ ದ ಬೆಸ್ಟ್ ಸ್ಪೀಚು, ಎಕ್ಸ್ಪೀರಿಯನ್ಸು ಅಂಡ್ ಹೃದಯ ಸ್ಪರ್ಶಿ ಅಂತ ಹೇಳ್ಬೋದು. ಆರ್ಟಿಯಾಗಿ ಮಾತಾಡಿದೆಯಾ ಪ್ರತಿಯೊಂದನ್ನು ಕೂಡ. ರಿಯಾಲಿಟಿ ಫ್ಯಾಕ್ಟ್, ಈಗ ಹೈಯೆಸ್ಟ್ ನೆಗೆಟಿವ್ ಇರ್ತಕ್ಕಂಥ ವ್ಯಕ್ತಿ ಕಾಡ್ಗಲ್ಲು. ಹೌದು, ನಾರ್ತ್ ಕರ್ನಾಟಕದ ಒಂದು ಹೊರಟು ಭಾಷೆ ಆಗಿರ್ಬೋದು, ನೇರವಾಗಿ ಹಿಟ್ ಮಾಡ್ತಕ್ಕಂಥದ್ದು. ಆದ್ರೆ ಇವತ್ತು ಮೃದು ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಉಳಿಪೆಟ್ಟು ಬೀಳುವ ಕಲ್ಲೇ ಶಿಲಿಯಾಗಿ ನಿಲ್ಲುವುದು ಅನ್ನೋ ತರ. ಸೊ ತುಂಬಾ ಜನಗಳ ಸೀನಿಯರ್ ಲೀಡರ್ಗಳ ಒಂದು ವಿಶ್ವಾಸನ ನೂರ್ಮಡಿಯಾಗಿ ಜಾಸ್ತಿ ಮಾಡಿಸತಕ್ಕಂಥದ್ದು. ಸೊ ಉಳ್ಕೊಂಡ್ರೆ ಯಾರು ಬೇಕಾದ್ರೂ ಬೆಳಿಬಹುದು ಅನ್ನೋದಕ್ಕೆ ಒಂದು ರೈಟ್ ಎಕ್ಸಾಂಪಲ್. ಥ್ಯಾಂಕ್ ಯು. ಅದೇ ತರ ಈಗ ಜಸ್ಟ್ ಒಂದು ವಿಡಿಯೋ ಲಿಂಕ್ ಶೇರ್ ಮಾಡಿದೀನಿ. ಅದ್ಭುತವಾದಂತ ಒಂದು ಟ್ರೈನಿಂಗ್ಗಳು ನಮ್ಮ ರವಿ ಕುಲಕರ್ಣಿ, ಮಂಜಣ್ಣ ಅವರ ಟೀಮ್ ಅಲ್ಲಿ ಆಗಿರ್ತಕ್ಕಂಥ ಒಂದು ಟ್ರೈನಿಂಗು ಹರಿಹರದಲ್ಲಿ 1200 ಜನಕ್ಕೆ ಟ್ರೈನಿಂಗ್ ಕೊಟ್ಟಿರೋದು. ಪೀಸ್ ಮಾಡಿ ಅಪ್ಲೋಡ್ ಮಾಡಿದೀವಿ. ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಆಗಿದೆ. ಅದನ್ನ ಕಾಪಿ ಮಾಡ್ಕೊಂಡು ಎಲ್ಲಾದ್ರೂ ಗ್ರೂಪ್ ಅಲ್ಲಿ ಶೇರ್ ಮಾಡ್ಕೊಳ್ಳಿ, ಸೇವ್ ಆಗುತ್ತೆ. ಅಥವಾ ಯಾರಿಗಾದ್ರೂ ಇಂಡಿವಿಜುವಲ್ ಶೇರ್ ಮಾಡ್ಕೊಳ್ಳಿ. 11-12 ವಿಡಿಯೋ ಇದೆ, ಅದ್ಭುತವಾಗಿದೆ. ಎಲ್ಲ 3 ನಿಮಿಷ, 5 ನಿಮಿಷ, 10 ನಿಮಿಷ ಇರ್ತಕ್ಕಂಥದ್ದು. ಅದ್ಭುತವಾದ ಕಲಿಕೆ ಇದೆ, ಒಳ್ಳೆ ಕ್ಲಾರಿಟಿ ಆಡಿಯೋ ವಿಡಿಯೋ ಇದೆ. ತುಂಬಾ ಕಲಿತೀರಾ. ಯಾರಿಗ್ ಬೇಕಾದ್ರೂ ಒಂದೊಂದಾಗಿ ಕಳಿಸಿ ಅಂಡ್ ಅದನ್ನ ನೀವು ರೀಕ್ರಿಯೇಟ್ ಮಾಡ್ತಾ ಹೋಗಿ, ತುಂಬಾ ಬೆಳಿತೀರಾ. ಅದರಿಂದಾಗಿ ತುಂಬಾ ಕಲಿತೀರಾ. ಎಲ್ಲಾ ಟ್ರೈನಿಂಗ್ ಅಟೆಂಡ್ ಆಗ್ತಾ ಹೋಗಿ. ಯಶೋಧ ಮೇಡಮ್, ತುಂಬಾ ಜನ ಅಚೀವರ್ಸ್ ಇದ್ದಾರೆ. ಇವ್ರದ್ದು ನನಗೆ ಬಹಳ ಇಷ್ಟ ಆಯ್ತು. ಯಾಕೆ ಅಂತ ಹೇಳಿದ್ರೆ ಯಶೋಧ ಮೇಡಮ್ ತುಂಬಾ GBD ಆಗಿ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಅಪ್ ಅಂಡ್ ಡೌನ್ ಆಗಿತ್ತು ಇವ್ರದ್ದು. ಸ್ವಲ್ಪ ಬಿಸ್ನೆಸ್ ಅಲ್ಲಿ ಏಟ್ಗಳು, ನೆಟ್ವರ್ಕ್ ಅನ್ನ ಬಿಟ್ಟು ಬೇರೆ ಕಡೆ ಹೋಗ್ಬಿದ್ರು. ಚಾಲೆಂಜ್ ಸಿಕ್ಕಾಬಟ್ಟೆ ಬಂದಿತ್ತು. ತುಂಬಾನೇ ಡ್ರೈ ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥದ್ದು ಇವ್ರದ್ದು. ಸೊ ಹೊಸದುರ್ಗ ಅನ್ನೋ ಒಂದು ಜಾಗದಲ್ಲಿ ಸಿಕ್ಕಾಬಟ್ಟೆ ಏರುಪೇರಾಗಿತ್ತು ಬಿಸ್ನೆಸ್. ಬರಗಾಲ, ಮೋದಿಕೇರ್ಗೂ ಬರಗಾಲ ಆಗಿತ್ತು. ಬಟ್ ತುಂಬಾ ಹೋರಾಟ ಮಾಡಿ
ಇವತ್ತು 200 PV 300 PV ಮಾಡೋದ್ರ ಮುಖಾಂತರ ಪವರ್ ಆಫ್ 4 ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ಫೀಲ್ಡ್ ವರ್ಕ್, ಅಗ್ರಿಕಲ್ಚರ್ ಐಟಮ್ ಎಲ್ಲದನ್ನೂ ಫೋಕಸ್ ಮಾಡಿ ಮತ್ತೆ ಕಮ್ ಬ್ಯಾಕ್ ಮಾಡಿ ಲಾಸ್ಟ್ ಮಂತ್ ಅಲ್ಲಿ ಖುಷಿ ಆಗುತ್ತೆ. 21 ಜನ ಅಚೀವರ್ಸ್ ಕ್ರಿಯೇಟ್ ಆಗಿದ್ದಾರೆ ಒಂದೇ ಒಂದು ತಿಂಗಳಲ್ಲಿ. ಬಿಸ್ನೆಸ್ ಐ ಥಿಂಕ್ 150% ಗ್ರೋತ್ ಆಗಿದೆ. ಸೊ ತುಂಬಾನೇ ಒಂದು ದೊಡ್ಡ ವಿಷನ್ ಇಟ್ಕೊಂಡಿದ್ದಾರೆ ಇವರು. ನೆನ್ನೆ ಮಾತಾಡ್ತಾ ಇದ್ದೀವಿ ಇವ್ರ ಹತ್ರ. ಅವ್ರ ವಿಷನ್ ಏನಪ್ಪಾ ಅಂತ ಹೇಳಿದ್ರೆ 4 ಲೆಗ್ ಅಲ್ಲಿ 4 ರೆಡ್ ಡೈಮಂಡ್ ಕ್ರಿಯೇಟ್ ಮಾಡಕ್ ಕೊಟ್ಟಿದ್ದಾರೆ. ಅಂದ್ರೆ ಬ್ಲೂ ಡೈಮಂಡ್ ಆಟೋಮೆಟಿಕ್ ಆಗುತ್ತೆ. ಆ ತರದ ಒಂದು ವಿಶೇಷವಾದ ಅಪರೂಪದ ಸಾಧನೆ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ದೀನಿ. ಈಗಾಗಲೇ ಇವತ್ತು 300 PV ಮಾಡಿದೀನಿ ಅಂತ ಹೇಳ್ಬಿಟ್ಟು ಅವರು ಶೇರ್ ಕೂಡ ಮಾಡಿದ್ದಾರೆ. 300 PV ನಲ್ಲಿ ತುಂಬಾ ಒಂದು ರೋಲ್ ಮಾಡಲ್ ಆಗಿದ್ದಾರೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಇವ್ರ ಸೀಕ್ರೆಟ್ ಏನಪ್ಪಾ ಅಂತ ಹೇಳಿದ್ರೆ ಸರೀಸಾಗಿ 100 PV 200 300 PV ಮಾಡಿಸ್ತಾ ಇದ್ದಾರೆ. ಪವರ್ ಆಫ್ 4 ನ ಕಂಪ್ಲೀಟ್ ಮಾಡಿಸ್ತಾ ಇದ್ದಾರೆ. ತುಂಬಾ ಡೆಡಿಕೇಟೆಡ್, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇವ್ರನ್ನ ಇನ್ವೈಟ್ ಮಾಡ್ತೀನಿ ಈ ಒಂದು ವೇದಿಕೆನಲ್ಲಿ. ಅವ್ರ ಮಾತು ಕೇಳ್ತಾ ಇದ್ರೆ ಎಲ್ಲ ರೋಮಾಂಚನ ಆಗುತ್ತೆ. ಲೇಡಿ ಟೈಗರ್ ಅಂತ ಹೇಳ್ಬೋದು. ಸೊ ಕರ್ನಾಟಕದ ಮೂಲೆಯಲ್ಲಿ ಟೀಮ್ ಕಟ್ಟಿದ್ದಾರೆ. ಸೊ ಟೈಮ್ ನೋಡಿ ವರ್ಕ್ ಮಾಡಲ್ಲ. ಸೊ ಹ್ಯಾಟ್ಸ್ ಆಫ್ ಟು ಕೋಚ್ ಮೆಂಟರ್ ಮಂಜುನಾಥ್ ಶೆಟ್ಟಿಗೆ ನಾನು ಕ್ರಿಯೇಟ್ ಮಾಡಿದ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅದೇ ತರನೇ ಸೊ ಇಲ್ಲಿ ಮುಂದೆ ನೋಡೋಣ. ಇನ್ನು ತುಂಬಾ ಜನ ಅಚೀವರ್ಸ್ ಇದ್ದಾರೆ. ಮಂಜುಳಾ ಮೇಡಮ್ ಆಗಿರ್ಬೋದು, ಸಾರಿಕಾ ಮೇಡಮ್, ಜಗದೀಶ್ ಸರ್ ಅವರೆಲ್ಲರೂ ಎಕ್ಸ್ಟ್ರಾಡಿನರಿ ಟೀಮ್ ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಇನ್ನು ಬೇರೆ ಟೀಮ್ ಅಲ್ಲೂ ಅಷ್ಟೇನೆ. ಸೊ ನಮ್ಮ ರವೀಂದ್ರ ಶ್ರೀಯಾನ್ ಟೀಮ್ ಅಲ್ಲಿ ಆಗಿರ್ಬೋದು, ವೀರೇಶ್ ಕೆಬಿ ಟೀಮ್ ಅಲ್ಲಿ ನೀತಾ ಮೇಡಮ್ ಅಂತ ಅವರು ಅಚೀವ್ ಆಗಿದ್ದಾರೆ. ನಮ್ಮ ಮೈಸೂರಿಂದ ಪ್ರಸಾದ್ ಅವ್ರು ಬರ್ಬೇಕಿತ್ತು, ಅವ್ರದ್ದು 100% ಗ್ರೋತ್ ಆಗಿದೆ ಸೈಡ್ ಲೈನ್ ಅಲ್ಲಿ. ಅವರು ಕೂಡ ಇವತ್ತು ಬರಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಅಲ್ಲಿ ಇನ್ವೈಟ್ ಮಾಡ್ತೀನಿ. 100% ಗ್ರೋತ್ ಆಗಿದೆ ಮೈಸೂರು ಅಂತ ಚಾಲೆಂಜಿಂಗ್ ಸಿಟಿನಲ್ಲಿ. ಓಕೆ, ಇಲ್ಲೇ ನೋಡ್ತಿದ್ದೀರಾ ವರ್ಷದಲ್ಲಿ ಸಾಫ್ಟ್ವೇರ್ ವಲಯ ಅಂತ್ಯ ಅಂತ ಹೇಳಿ, ಸಾಫ್ಟ್ವೇರ್ ಝೋನ್, ಸಾಫ್ಟ್ವೇರ್ ಇಂಡಸ್ಟ್ರಿ ಅನ್ನೋದು ಎಂಡ್ ಆಗ್ತಿದೆ ಅಂತ ಹೇಳಿ. ಆ ಲೆವೆಲ್ಗೆ ಎಂಡ್ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಇವತ್ತು ಪೇಪರ್ ಅಲ್ಲಿ ಬಂದಿರೋದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ನ್ಯೂಸ್. ತುಂಬಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದು ಬರ್ತಾ ಇತ್ತು. ತುಂಬಾ ಜನಗಳು ಆ ಒಂದು ಸ್ಟೇಟಸ್ ಅಲ್ಲಿ ಹಾಕೊಂಡಿದ್ರು, ಟೆಕ್ಕಿಗಳು ಬೇರೆ ಕೆಲಸ ನೋಡಿಕೊಳ್ಳಿ, ಅಂದ್ರೆ ಸಾಫ್ಟ್ವೇರ್ ನವರು ನೀವು ಬೇರೆ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿ. ಇದನ್ನ ಅಥೆಂಟಿಕ್ ಆಗಿ ಒಂದು ದೊಡ್ಡ ಕಂಪ್ನಿ, ಫಾರ್ಚೂನ್ 500 ಕಂಪ್ನಿ, ಆಂಥ್ರೋಪಿಕ್ ಸಿಇಒ ಡೇರಿಯೋ ಅನ್ನೋರು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ಬೆಂಗಳೂರಲ್ಲಿ 10 ಲಕ್ಷ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಸೊ ಈಗಾಗಲೇ ತುಂಬಾ ಜನ ಕೆಲಸ ಕಳ್ಕೊಂಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೂತು ಬಂದಿದೆ. ಅಂಡ್ ಟೆಕ್ನಾಲಜಿ ತುಂಬಾ ವೇರಿಯೇಷನ್ ಆಗ್ತಾ ಇದೆ. ಅದೇ ತರನೇ ರಿಸೆಷನ್, ಆರ್ಥಿಕ ಹಿಂಜರಿತ ತುಂಬಾ ದೊಡ್ಡದಾಗಿ ಪ್ರಡಂಭೂತವಾಗಿ ಕಾಡ್ತಾ ಇದೆ. ಇದೆಲ್ಲದೂ ಹಾಗೆ ಇವತ್ತು ಜೀವನ ಮಾಡೋದು ಬಹಳ ಕಷ್ಟ ಆಗ್ತಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವ್ರಿಗೆ 2 ಲಕ್ಷ 3 ಲಕ್ಷ 5 ಲಕ್ಷ ಸ್ಯಾಲರಿ ಬರ್ತಾ ಇದೆ ತಿಂಗಳಿಗೆ. ಸಡನ್ ಆಗಿ ಜಾಬ್ ಕಳ್ಕೊಂಡ್ರು ಅಂತ ಹೇಳಿದ್ರೆ ಅದು ಯಾವ ತರ ಬೀದಿಗೆ ಬರ್ತಾ ಇದ್ದಾರೆ, ಹುಚ್ಚರಾಗ್ತಿದ್ದಾರೆ, ಡಿಪ್ರೆಷನ್ ಒಳಗಾಗ್ತಾ ಇದಾರೆ, ಸೂಸೈಡ್ ಮಾಡ್ಕೊಂತಾ ಇದ್ದಾರೆ. ಆ ತರದ ಒಂದು ಪರಿಸ್ಥಿತಿ ಇದೆ. ಸೊ ಇದು ಆಗ್ಬಾರ್ದು. ಆಕ್ಚುಲಿ ನಾವೇನು ಖುಷಿಯಿಂದ ಹೇಳ್ಕೊತಾ ಇಲ್ಲ, ನೋವಿನಿಂದ ಬೇಜಾರದಿಂದ ಹೇಳ್ತಾ ಇರೋದು. ಸಾಫ್ಟ್ವೇರ್ ಅವ್ರ ಲೈಫ್ ಈ ತರ ಆಗಿದೆ ಅಂತ ಹೇಳಿದ್ರೆ ಇನ್ನು ಬೇರೆಯವ್ರ ಲೈಫ್, ಡಿಗ್ರಿ ಮಾಡಿದವ್ರದ್ದು, ಡಬಲ್ ಡಿಗ್ರಿ MBA ಮಾಡಿದವ್ರ ಲೈಫ್ ಯಾವ ತರ ಆಗುತ್ತೆ ಅನ್ನೋದನ್ನ ನೋಡಕ್ಕೆ ಕೇಳಿಸ್ಕೊಂಡ್ರೆ ನಮಗೆ ತುಂಬಾನೇ ದುಃಖ ಆಗುತ್ತೆ, ಬೇಜಾರಾಗುತ್ತೆ. ತುಂಬಾ ಇವತ್ತು ಸೈಬರ್ ಕ್ರೈಮ್ ಜಾಸ್ತಿ ಆಗಿದೆ. ಇವತ್ತು ಸೈಬರ್ ಕ್ರೈಮು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಅಂದ್ರೆ ಆನ್ಲೈನ್ ಅಲ್ಲಿ ಚೀಟಿಂಗ್, ಆನ್ಲೈನ್ ಅಲ್ಲಿ ನಿಮಗೆ ಅಲ್ಲಿ ದುಡ್ಡು ಡಬಲ್ ಮಾಡ್ತೀವಿ, ಟ್ರಿಪಲ್ ಮಾಡ್ತೀವಿ ಅಂತ ಅನ್ಕೊಂಡು ಯಾರು ಮಾಡ್ತಾ ಇದಾರೆ ಅವರೆಲ್ಲ ಒಂದ್ ಕಾಲದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಅವರೆಲ್ಲ MBA ಮಾಡಿದವರು, ಅವರೆಲ್ಲ ಹೈಲಿ ಎಜುಕೇಟೆಡ್. ಕೆಲಸ ಇಲ್ಲ ಅಂತ ಹೇಳಿ ಕೆಟ್ಟ ಕೆಲಸ ಮಾಡ್ತಾ ಇದಾರೆ, ಕ್ರಿಮಿನಲ್ಗಳು ಆಗ್ತಾ ಇದ್ದಾರೆ. ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಿದೆ ಇವತ್ತು. ನನ್ ಕಣ್ಣಾರೆ ನನ್ನ ಸುತ್ತಮುತ್ತ ನನಗೆ ಗೊತ್ತಿರೋರೇನೆ 50 ಲಕ್ಷ ಕೋಟಿ ಹಿಂಗೆಲ್ಲ ಕಳ್ಕೊಂಡಿದ್ದಾರೆ. ಏನೇನೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸ್ಕೊಂಡು ಕೆಟ್ಟ ವಿಡಿಯೋ ಮಾಡೋದು ಅಥವಾ ಒಳ್ಳೆ ಇಂಪ್ರೆಸಿವ್ ವಿಡಿಯೋ ಮಾಡೋದು, ಅದು ನಂಬ್ಕೊಂಡು ತುಂಬಾ ಜನ ಅದಕ್ಕೆ ಬಲಿಯಾಗ್ತಾ ಇದ್ದಾರೆ. ಇವತ್ತು ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ ನಮ್ಮ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಇದೆ. ಸೊ ಅದಕ್ಕೋಸ್ಕರ ಒಂದು ಸೊಲ್ಯೂಷನ್ ಅಂದ್ರೆ ನಮ್ಮ ಹತ್ರ ಇದೆ. ಪ್ರತಿಯೊಬ್ಬರಿಗೂ ಇವತ್ತು ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಅನ್ನೋದು ಬಹಳ ಅವಶ್ಯಕತೆ ಇದೆ. ಯಾವ ತರ ಅಂತ ಹೇಳಿದ್ರೆ ಒಂದು ಸೋರ್ಸ್ ಆಫ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿ ಜೀವನ ಮಾಡೋದು ಬಹಳನೇ ಕಷ್ಟ ಇದೆ. ತುಂಬಾ ಏಟು ಪೆಟ್ಟು ಕೊಡ್ತಾ ಇದೆ. ಎಲ್ಲ ಮೆಹಂಗಾಯಿಕ ಜಮಾನ, ಎಲ್ಲ ಕಾಸ್ಟ್ಲಿ ದುನಿಯಾ ಇವತ್ತು. ಎಲ್ಲಾದ್ರೂ ಬೆಲೆ ಆಕಾಶಕ್ಕೆ ಹೋಗ್ತಾ ಇದೆ. ಸೊ ಬರೀ ಚಿನ್ನ ಬೆಳ್ಳಿ ಅಷ್ಟೇ ಅಲ್ಲ, ಇದು ಪೆಟ್ರೋಲ್ ಅಷ್ಟೇ ಅಲ್ಲ, ಎಲ್ಲದೂ ಕೂಡ. ನೆನ್ನೆ ನಮ್ಮ ರಿಲೇಷನ್ ಒಬ್ರು ಹೇಳ್ತಾ ಇದ್ರು, ರೇಷ್ಮೆ ಸೀರೆ KSIC ಸೀರೆ ತಗೊಳಕ್ಕೆ ಬೆಳಿಗ್ಗೆ 4 ಗಂಟೆ ಕ್ಯೂ ಸ್ಟಾರ್ಟ್ ಆಗುತ್ತಂತೆ. 100 ಜನ 500 ಜನ 800 ಜನ ಕ್ಯೂ ನಿಂತ್ಕೋತಾರಂತೆ. ಅಲ್ಲಿ ಕೇವಲ ಎಷ್ಟು ಒಂದು 3 ನಿಮಿಷ ಅಷ್ಟೇ ಅಂತೆ ಟೈಮ್ ಸಿಗೋದು. ಒಂದೊಂದು ರೇಷ್ಮೆ ಸೀರೆ 20,000ದಿಂದ 50,000 75,000 ಇದೆ KSIC ಮೈಸೂರು ಸಿಲ್ಕ್ ಸ್ಯಾರಿಗಳು. ಅಂದ್ರೆ ಅಷ್ಟೊಂದು ರೇಟ್ ಜಾಸ್ತಿ ಆಗಿದೆ. ಬಂಗಾರ ಬೆಳ್ಳಿ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿ ಹಂಗಂತೇಳಿ ರೇಷ್ಮೆ ಸೀರೆ ತಗೊಳ್ಳೋದೇನು ಕಡಿಮೆ ಮಾಡಿಲ್ಲ. ಅಂದ್ರೆ ಮೆಹಂಗಾಯಿಕ ಜಮಾನ. ಅಷ್ಟು ಲಾಂಗ್ ಕ್ಯೂ ನಿಂತ್ಕೊಂಡು ತುಂಬಾನೇ ವೈರಲ್ ಆಗಿದೆ. ಅಷ್ಟೊಂದು ಜನ ಬೆಳಗಿನ ಜಾವ ಕ್ಯೂ ನಿಂತ್ಕೋತಾ ಇದ್ದಾರೆ. ಸೊ ಅಂದ್ರೆ ಒಂದ್ ಕಡೆ ರೇಟ್ ಜಾಸ್ತಿ ಆಗಿದ್ರು ಜನ ತಗೊಂತಾನೆ ಇದ್ದಾರೆ, ಬಂಗಾರ ಬೆಳ್ಳಿ ತಗೊಂತಾ ಇದ್ದಾರೆ, ರೇಷ್ಮೆ ಸೀರೆ ತಗೊಂತಾನೆ ಇದ್ದಾರೆ, ಯಾವುದು ಕೂಡ ನಿಲ್ತಾ ಇಲ್ಲ. ಆದ್ರೆ ನನ್ನ ಇನ್ಕಮ್ ಜಾಸ್ತಿ ಆಗದಿದ್ರೆ, ನಿಮ್ಮ ಇನ್ಕಮ್ ಜಾಸ್ತಿ ಆಗದಿದ್ರೆ ಜೀವನ ಮಾಡೋದು ಬಹಳ ಕಷ್ಟ ಆಗ್ತದೆ. ಎಲ್ಲ ಇನ್ಫ್ಲೇಷನ್, ಹಣದುಬ್ಬರ ತುಂಬಾ ಬೆಳೀತಾ ಇದೆ. ಈ ಸನ್ನಿವೇಶದಲ್ಲಿ ಯಾರು ಹೌಸ್ ವೈಫ್ ಆಗಿರಕ್ ಇಷ್ಟಪಡೋದಿಲ್ಲ, ಸ್ಟೂಡೆಂಟ್ ಆಗಿರಕ್ ಇಷ್ಟಪಡಲ್ಲ. ದುಡಿಬೇಕು, ಸ್ಟೂಡೆಂಟ್ ದುಡಿಯಕ್ ರೆಡಿ, ಹೌಸ್ ವೈಫ್ ಕೂಡ ಅವಕಾಶಕ್ಕೋಸ್ಕರ ನೋಡ್ತಾ ಇದ್ದಾರೆ. ರಿಟೈರ್ಡ್ ಆಗಿರೋರು, ಜಾಬ್ ಮಾಡೋರು, ಬಿಸ್ನೆಸ್ ಮಾಡೋರು, ಸಾಫ್ಟ್ವೇರ್ ಇಂಜಿನಿಯರ್
ಟೀಚರ್ಗಳು ಎಲ್ಲರಿಗೂ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬೇಕಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಒಂದು ಈ ಅವಕಾಶನ ಕೊಡೋದ್ರ ಮುಖಾಂತರ ನಾವು ಸಪೋರ್ಟ್ ಮಾಡ್ತಾ ಹೋಗೋಣ. ಅದೇ ತರನೇ ಈಗ 300 PV, ಎಸ್ ನಾನು ಕೂಡ 300 PV ನ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ. ಎಸ್, ಫಸ್ಟ್ ವೀಕ್ ಒಳಗಡೆ 100 PV, 200 PV, 300 PV ಮಾಡೋದು ಬಹಳ ಅವಶ್ಯಕತೆ ಇದೆ. ನೀವು ಈ ತರ 300 PV ಇದರ ಒಂದು 100 PV ಬ್ಯಾಡ್ಜ್ ಬರ್ತದೆ. ಸೊ ನಮ್ಮ ಯಾರು ನಮ್ಮ ಸುರೇಖಾ ಮೇಡಮ್ ಒಂದು ಸ್ಟೋರಿ ಹೇಳಿದ್ರು. ಸ್ಟೋರಿ ಅಲ್ಲ, ಒಂದು ಘಟನೆ, ಒಂದು ಅವ್ರ ಲೈಫ್ ಅಲ್ಲಿ ಅವ್ರು ಆಗಿರೋ ಎಕ್ಸ್ಪೀರಿಯನ್ಸ್ ಅನ್ನ ಹೇಳಿದ್ರು. 100 PV ಒಂದು ಬ್ಯಾಡ್ಜ್ ಹಾಕೊಂಡಿದ್ರು. 100 PV ಬ್ಯಾಡ್ಜ್ ಹಾಕೊಂಡಾಗ ಸೊ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, 100 PV ಬ್ಯಾಡ್ಜು ತೋರಿಸ್ಬಿಟ್ಟು ಹೇಳ್ತಿದಾರೆ ಅವ್ರು. ಯಾವ ತರ ಅಂತ ಹೇಳಿದ್ರೆ, ಅವರು ಜಸ್ಟ್ ಮಾಡಿದ್ಯೇನಪ್ಪ ಅಂತ ಹೇಳಿದ್ರೆ 100 PV ಬ್ಯಾಡ್ಜ್ ಅನ್ನ ಅವ್ರು ತೋರಿಸ್ಬಿಟ್ಟು ಹೇಳ್ತಾ ಇದ್ದಾರೆ, ನನ್ನ ಹತ್ರ ಇಲ್ಲಿ ಏನಿದೆ ಒಂದು ಡೈಮಂಡ್ ನೆಕ್ಲೆಸ್ ಇದೆ. ಆ ಡೈಮಂಡ್ ನೆಕ್ಲೆಸ್ ತೋರಿಸ್ಬಿಟ್ಟು ಹೇಳ್ತಾ ಇದ್ದಾರೆ, ಈ ಡೈಮಂಡ್ ನೆಕ್ಲೆಸ್ ಏನಿದೆ ಇದಕ್ಕಿಂತ ಜಾಸ್ತಿ ಬೆಲೆ ಬಾಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಸೊ ಈ ಡೈಮಂಡ್ ನೆಕ್ಲೆಸ್ ಗಿಂತನೂ ಈ 100 PV ಜಾಸ್ತಿ ಬೆಲೆ ಬಾಳುತ್ತೆ ಅಂತ ಹೇಳ್ತಾರೆ. ಓಕೆ, ಈ ಡೈಮಂಡ್ ನೆಕ್ಲೆಸ್ ಗಿಂತನೂ ಈ 100 PV ಬ್ಯಾಡ್ಜು ಬೆಲೆ ಬಾಳುತ್ತೆ ಅಂತ ಹೇಳ್ತಿದ್ದಾರೆ. ಸುರೇಖಾ ಮೇಡಮ್ ಕೋಟಿಗಟ್ಟಲೆ ಸಂಪಾದನೆ ಮಾಡ್ತಕ್ಕಂಥ ನಮ್ಮ ಮಹಾಗುರುಗಳು, ಗುರುಮಾ ಡಾಕ್ಟರ್ ಸುರೇಖಾ ಭಾರ್ಗವ್ ಮೇಡಮ್ 100 PV ಬ್ಯಾಡ್ಜ್ ಅನ್ನ ತೋರಿಸಿ ಹೇಳ್ತಾ ಇದ್ದಾರೆ, ಈ ಬ್ಯಾಡ್ಜ್ ಅನ್ನ ನಾನು ಹಾಕೋತಾ ಇದ್ದೀನಿ ಅಂದ್ರೆ ಎಲ್ಲರೂ ಹಾಕೊಳ್ಳಂಗಿಲ್ಲ. ಅದ್ರ ಬೆಲೆ, ಅದ್ರ ಕಾಸ್ಟು 30 ರೂಪಾಯಿ, ಆದ್ರೆ ವ್ಯಾಲ್ಯೂ ಲಕ್ಷಗಟ್ಲೆ ಇದೆ. ಯಾರೆಲ್ಲ ಅದನ್ನ ಹಾಕೋತಾ ಇದ್ದಾರೆ, ಆ 100 PV ನ ಮಾಡೋದ್ರಿಂದ ಟೀಮ್ ಅಲ್ಲಿ ಡೂಪ್ಲಿಕೇಟ್ ಮಾಡ್ತಾ ಹೋಗ್ತಾರೆ. 100 ಜನ 1000 ಜನ 100 PV ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಇನ್ಕಮ್ ಜಾಸ್ತಿ ಆಗುತ್ತೆ. ಒಂದು ಡೈಮಂಡ್ ನೆಕ್ಲೆಸ್ ಏನ್ ಹಾಕೊಂಡಿದೀನಿ 10 ಲಕ್ಷ ಬೆಲೆ ಬಾಳ್ತಾ ಇದೆ. ಇಂಥದ್ದು 10 ತಗೊಬಹುದು, ನಾನು 10 ಬಂಗ್ಲೆ ತಗೊಬಹುದು, 10 ಕಾರ್ ತಗೊಬಹುದು. ನನ್ನ ಟೀಮಲ್ಲಿ 100 ಜನ ಮಿಲಿಯನಿಯರ್ನ ಕ್ರಿಯೇಟ್ ಮಾಡಬಹುದು, 1000 ಜನ ಮಿಲಿಯನಿಯರ್ನ ಕ್ರಿಯೇಟ್ ಮಾಡಬಹುದು 100 PV ಮಾಡಿದ್ರೆ ಮಾತ್ರ. ಸೊ ಗೆಟ್ ರೆಡಿ ಫ್ರೆಂಡ್ಸ್, 100 PV ಮಾಡೋದು ಬಹಳ ಅವಶ್ಯಕತೆ ಇದೆ. ಇಲ್ಲಿ ಮಿಲಿಯನಿಯರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ, 100 PV ಮಾಡಕ್ ರೆಡಿ ಇಲ್ಲ ಅಂತ ಹೇಳಿದ್ರೆ, 200 PV ಮಾಡಕ್ ರೆಡಿ ಇಲ್ಲ ಅಂತ ಹೇಳಿದ್ರೆ ಬೆಳೆಯಕ್ಕಾಗಲ್ಲ. ಇಡೀ ಇಂಡಿಯಾದಲ್ಲಿ ಇವತ್ತು 300 PV ಟ್ರೆಂಡ್ ನಡೀತಾ ಇದೆ, 200 PV ಟ್ರೆಂಡ್ ನಡೀತಾ ಇದೆ. ನಾನು ಇನ್ನು 50 PV 30 PV ಅಷ್ಟೇ ಮಾಡ್ತೀನಿ ಅಂದ್ರೆ ಕನಸು ಜಾಸ್ತಿ ಇಟ್ಕೊಳಕ್ಕಾಗಲ್ಲ. ಸೊ ಯಾವ್ದು ಫೋರ್ಸ್ ಇಲ್ಲ ಅಂದ್ರೆ ಪ್ರಾಡಕ್ಟ್ ಅನ್ನ ಡಂಪ್ ಮಾಡೋದ್ ಬೇಕಾಗಿಲ್ಲ, ಇನ್ವೆಸ್ಟ್ ಮಾಡೋದ್ ಬೇಕಾಗಿಲ್ಲ. ಆದ್ರೆ ಇನ್ವೆಸ್ಟ್ ಮಾಡ್ತೀರಾ, ಅದನ್ನ ರಿಟೇಲ್ ಮಾಡ್ಬೇಕು, ಪ್ರಾಡಕ್ಟ್ ನ ಯೂಸ್ ಮಾಡ್ಬೇಕು, ಜ್ಞಾನ ಪಡಿಬೇಕು. ಪ್ರಾಡಕ್ಟ್ ಎಜುಕೇಶನ್ ತಗೊಂಡು ನೀವು ಮೋದಿ ಕೇರ್ ನ ಪ್ರಾಡಕ್ಟ್ ಅನ್ನ ನೀವು ರೀಚ್ ಮಾಡ್ತಾ ಹೋಗಿ, ಪರ್ಚೇಸ್ ಮಾಡಿ. ಸೊ ಫಸ್ಟ್ ವೀಕ್ ಅಲ್ಲೇ 300 PV ಮಾಡಿ ಅಂತ ಹೇಳ್ತಾ ಇಲ್ಲ, ಫಸ್ಟ್ 100 PV ಮಾಡಿ ಫಸ್ಟ್ ವೀಕ್ ಅಲ್ಲಿ, ಆಮೇಲೆ ಇನ್ನೊಂದು 100, ಆಮೇಲೆ ಇನ್ನೊಂದು 100 ಮಾಡ್ತಾ ಹೋಗಿ. ಸೊ ಹಾಗಾಗಿ ಈಗ ಮಿಲಿಯನಿಯರ್ ಕಾನ್ಫರೆನ್ಸ್ ನಡೀತಾ ಇದೆ, ಅದ್ರ ಬಗ್ಗೆ ಸ್ವಲ್ಪ ನಾನು ಮಾಹಿತಿ ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಟಿಕೆಟ್ ಸಿಗ್ತಾ ಇದೆ, ನೀವು ತುಂಬಾ ಅದೃಷ್ಟ ಮಾಡಿದೀರಾ. ಯಾವ ಕಾರಣಕ್ಕೂ ಮಿಸ್ ಮಾಡ್ದಲೆ ಈ ಅವಕಾಶನ ಬಳಸ್ಕೊಳ್ಳಿ. ಎಸ್ ಸ್ನೇಹಿತರೆ, ಮಿಷನ್ 1000 ಮಿಲಿಯನೇರ್ಸ್, ಥಿಂಕ್ ಬಿಗರ್, ಆಕ್ಟ್ ಬ್ರೇವರ್, ಅರ್ನ್ ಸ್ಮಾರ್ಟರ್. ಓಕೆ, ಮಿಷನ್ 1000 ಮಿಲಿಯನೇರ್ಸ್ ರೀಲೋಡೆಡ್ ಅಂತೇಳಿ ಇದ್ರ ಬಗ್ಗೆ ಹೇಳಕ್ ನನಗೆ ಒಂದು ಸಂಕೋಚ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಟಿಕೆಟ್ ಸಿಗ್ತಾ ಇಲ್ಲ, ಕೇವಲ 30 ಟಿಕೆಟ್ ಮಾತ್ರ ಬಾಕಿ ಇತ್ತು. ಸಂಜೆ ಈ ಸರ್ತಿ ಈಗ ಖಾಲಿ ಆಗಿರ್ತದೆ. 400 ಜನ ಒಂದ್ ಕಡೆ ಸೇರ್ತಾ ಇದೀವಿ 4 ಸ್ಟಾರ್ ಹೋಟ್ಲ್ ಅಲ್ಲಿ. ಎಲ್ಲರಿಗೂ ಅವಕಾಶ ಇಲ್ಲ, ಲೀಡರ್ಗಳಿಗಿದೆ, ಅಚೀವರ್ಸ್ ಇದೆ. ಅಂಡ್ ಯಾರು ಟಿಕೆಟ್ ಸಿಗ್ತದೆ ಅವ್ರು ಬರ್ಬೋದು. ಟಿಕೆಟ್ ಸಿಕ್ಕರೆ ಯಾವುದೇ ಟೈಟಲ್ ಆದ್ರೂ ಬರ್ಬೋದು. ಟಿಕೆಟ್ ಸಿಗೋದು ಬಹಳ ಕಷ್ಟ ಇದೆ. ಇಲ್ಲಿ ಜನರಲ್ ಪರ್ಪಸ್ ಅಲ್ಲ, ಇಲ್ಲಿ ಒಂದು ಉದ್ದೇಶ ಇದೆ. ಅದೇನಪ್ಪಾ ಅಂತ ಹೇಳಿದ್ರೆ, ನೀವು ಮಿಲಿಯನಿಯರ್ ಆಗ್ಲಿಕ್ಕೆ ಯಾವ ತರ ಮೈಂಡ್ ಸೆಟ್ ಇರಬೇಕು, ಯಾವ ತರ ಆಲೋಚನೆ ಇರಬೇಕು, ನಂಬಿಕೆ ಯಾವ ತರ ಇರಬೇಕು, ತಯಾರಿ ಯಾವ ತರ ಇರಬೇಕು, ಆಕ್ಷನ್ ಯಾವ ತರ ಮಾಡಬೇಕು, ರೋಡ್ ಮ್ಯಾಪ್ ಅನ್ನ ಕೊಡ್ಲಿಕ್ಕೆ ಮಲ್ಟಿ ಮಿಲಿಯನಿಯರ್ಗಳು ಬರ್ತಾ ಇದ್ದಾರೆ. ಮಹಾಗುರುಗಳು ಡಾಕ್ಟರ್ ಫಿಲಿಪ್ ಸಿಂಗ್ ಸಾರು, ನೀನಾ ಮೇಡಮ್, ಸೆನ್ಸೇಷನ್ ಕ್ರಿಯೇಟ್ ಮಾಡತಕ್ಕಂತಹ ಜಿಶಾದ್ ಬುಕರ್, ಸೊ ಮೋದಿ ಕೇರ್ನ ಚಾಣಕ್ಯ ಸುಬ್ರತು ಸರ್, ಅಂಡ್ ಸೌತ್ ಹೆಡ್ ರಿಜಿಲ್ ಸರ್, ಅಂಡ್ ಇನ್ನು ಬ್ಲೂ ಡೈಮಂಡ್ ಗಳು ನಾವೆಲ್ಲರೂ ಕೂಡ ಅಲ್ಲಿ ಒಂದು ನಮ್ಮ ಅನುಭವ ಹಂಚ್ಕೊಳ್ಳಿಕ್ಕೆ ಬರ್ತಾ ಇದೀವಿ. ಬೆಲೆ ಕಟ್ಟಕ್ಕಾಗಲ್ಲ. ಕಾಸ್ಟ್ 1300 ರೂಪಾಯಿ ಟಿಕೆಟ್ ಇದೆ, ಅದ್ರ ವ್ಯಾಲ್ಯೂ 10 ಲಕ್ಷ ಅಥವಾ ಅದಕ್ಕಿಂತ ಜಾಸ್ತಿ ಅಂತ ಹೇಳ್ಬಹುದು. ಅಷ್ಟೊಂದು ಬೆಲೆ ಬಾಳ್ತಕ್ಕಂಥದ್ದು. ಸೊ ಅವತ್ತಿನ ದಿನ ಮರಿಲಿಕ್ಕಾಗಲ್ಲ. ಇದು ನಾವು ಇನ್ವಿಟೇಷನ್ ಮಾಡಿ ನಿಮ್ಮನ್ನ ಕನ್ವಿನ್ಸ್ ಮಾಡೋದ್ ಬೇಕಾಗಿಲ್ಲ. ನೀವು ಬೆಳಿಬೇಕಾ, ನೀವು ಹಾರ್ಡ್ ವರ್ಕ್ ಮಾಡಕ್ ರೆಡಿ ಇದ್ದೀರಾ, ನೀವು ಕಲೀಲಿಕ್ಕೆ ರೆಡಿ ಇದ್ದೀರಾ, ಲಕ್ಷಾಧಿಪತಿ ಆಗ್ಬೇಕಾ, ಲಕ್ಷಾಧಿಪತಿ ಸೃಷ್ಟಿ ಮಾಡ್ಬೇಕಾ ಟೀಮ್ ಅಲ್ಲಿ, ಬರಕ್ಕೆ ರೆಡಿ ಆಗಿ. ಓಕೆ, ಗುರುವಾರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿರೋದು ನಿಮ್ಮ ಟೈಮು, ನಿಮ್ಮ ಎನರ್ಜಿ ಮತ್ತೆ ಹಣ. ಅದಕ್ಕೆ 1000 ಪಟ್ಟು ರಿಟರ್ನ್ ಬರುತ್ತೆ. ಯಾರು ಬರ್ತಿದ್ದೀರಾ, ಹ್ಯಾಟ್ಸ್ ಆಫ್, ಸಲ್ಯೂಟ್. ಟಿಕೆಟ್ ತಗೊಂಡಿರೋರಿಗೆ ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೀನಿ. ಸೊ 1000 ಮಿಲಿಯನ್ ಕ್ರಿಯೇಟ್ ಮಾಡಕ್ ಹೊರಟಿದೀವಿ. ಅದು ಮೋಟಿವೇಶನ್ ಇರಲ್ಲ, ಅಲ್ಲಿ ಆಕ್ಷನ್ ಪ್ಲಾನ್ ಇರ್ತದೆ, ರೋಡ್ ಮ್ಯಾಪ್ ಇರ್ತದೆ. ಸೊ ತುಂಬಾ ಕಲಿಕೆ, ತುಂಬಾ ಸರ್ಪ್ರೈಸ್ ಗಳು ಇದೆ. ಅವತ್ತು ರೆಕಗ್ನಿಷನ್ ಇರ್ತದೆ. ಯಾರೆಲ್ಲ ಸೊ ರೇಸ್ ಅಲ್ಲಿ ಇದ್ದೀರಾ, ರೇಸ್ ಕಂಪ್ಲೀಟ್ ಮಾಡಿದೀರಾ, ಅವ್ರಿಗೆ ರೆಕಗ್ನಿಷನ್ ಇರ್ತದೆ. ಅದೇ ತರನೇ ಸೊ ಯಾವ್ದು ಗೋವಾ ಅಂಡ್ ಮಲೇಷಿಯಾ ಅಂಡ್ ರೆಡ್ ಡೈಮಂಡ್ ಗಳಿಗೆ ರೆಕಗ್ನಿಷನ್, ಕೆಲವ್ರದ್ದು ಸ್ಪೀಚ್ ಕೂಡ ಇರ್ತದೆ. ಸೊ ಅದನ್ನ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಟಿಕೆಟ್ ಸಿಕ್ಕರೆ, ಟಿಕೆಟ್ ಇಲ್ದಲೆ ಬರಕ್ಕೆ ಹೋಗಬೇಡಿ. ನಿಮಗೆ 5,000 ರೂಪಾಯಿ ಕೊಡ್ತೀನಿ ಅಂದ್ರೂ ಕೂಡ ಟಿಕೆಟ್ ಸಿಗಲ್ಲ. ಲೀಡರ್ನ ಕಾಂಟ್ಯಾಕ್ಟ್ ಮಾಡಿ ಇಮಿಡಿಯೇಟ್ಲಿ. ಸೊ ಲೇಟ್ ಮಾಡಕ್ ಹೋಗ್ಬೇಡಿ. ಇದು ಒಂದು ಅದ್ಭುತ ಅವಕಾಶ. ಅಂಡ್ ಯಾರೆಲ್ಲ ಬರ್ತಿದ್ದೀರಾ, ಸಾಧ್ಯವಾದಷ್ಟು ಡ್ರೆಸ್ ಕೋಡ್ ಸ್ಟ್ರಿಕ್ಟ್ ಅಲ್ಲ. ಕೆಲವರು ಸರ್ ಟಿಕೆಟ್ ತಗೊಂಡ್ಬಿಟ್ಟಿದ್ದೀನಿ, ನನ್ನ ಹತ್ರ ಈ ತರ ಸೂಟ್ ಇಲ್ಲ ಅಂತ ಹೇಳ್ತಾ ಇದ್ರು. ದಯವಿಟ್ಟು ನಿಮ್ಮನ್ನ ವಾಪಸ್ ಕಳ್ಸಲ್ಲ. ಈ ತರ ಡ್ರೆಸ್ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಮಾತ್ರ ಹೇಳ್ತಾ ಇದೀವಿ. ಇನ್ ಕೇಸ್ ಈ ತರ ಡ್ರೆಸ್ ಇಲ್ಲ ಅಂದ್ರೂ ಪರವಾಗಿಲ್ಲ,
ಸಾಧ್ಯವಾದಷ್ಟು ಒಳ್ಳೆ ಡ್ರೆಸ್ ಅಲ್ಲಿ ಬನ್ನಿ. ಮಿಲಿಯನರ್ ತರ ಬರ್ಬೇಕು, ಅದಷ್ಟೇ ನಮ್ಮ ಉದ್ದೇಶ. ಮಿಲಿಯನರ್ ತರ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಒಂದು ಸ್ಟಾರ್ ಹೋಟೆಲ್ ಆ ಫೋಟೋ ಕ್ಲಿಕ್ ಮಾಡಿದಾಗ ಆ ಫೀಲಿಂಗ್ ಇರುತ್ತಲ್ಲ, ಆ ಮಿಲಿಯನಿಯರ್ ಫೀಲಿಂಗ್ ಅಲ್ಲಿ ನೀವು ಬರ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಸೊ ಗೆಟ್ ರೆಡಿ ಫಾರ್ ದಟ್. ಅಂಡ್ ನಾವೆಲ್ಲರೂ ಇದೀವಿ ನಿಮ್ ಜೊತೆಗೆ. ಈ ಅದ್ಭುತ ಅವಕಾಶನ ಬಳಸ್ಕೋಬೇಕು. ಅಂಡ್ ಸೊ ಮುಂದಿನ ದಿನಗಳಲ್ಲಿ ಏನು ಒಂದು ನಡೀತಾ ಇದೆ, ನಮ್ಮ ಮಹಾಗುರುಗಳು ಲೀಡರ್ಸ್ ಆಫ್ ಒರಿಸ್ಸಾ ಪ್ರಮೋದ್ ಆಚಾರ್ಯ ಸರ್ ಅವರ ಟೀಮ್ ಇಂದ 100 ಕೋಟಿ ಸೇಲ್ಸ್ ತಿಂಗಳಿಗೆ ಆಗ್ಬೇಕು ಅಂತ ಅವರು ಟಾರ್ಗೆಟ್ ಹಾಕೊಂಡಿದ್ದಾರೆ. ಒಂದು ತಿಂಗಳಿಗೆ 100 ಕೋಟಿ ಮಾಡ್ತೀವಿ ಅಂತ ಅನ್ಕೊಂಡು ಮೈಂಡ್ ಸೆಟ್ ಮಾಡಿದ್ದಾರೆ. ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಸೊ ನಮ್ಮೆಲ್ಲರೂ ಕೂಡ ಈ ತರ ಮಿಷನ್ ಇದೆ. ಅವ್ರು ಪ್ರಮೋದ್ ಆಚಾರ್ಯ ಸರ್ ಅಂತ ಹೇಳಿದ್ರೆ ಒಂದ್ ಕಾಲದಲ್ಲಿ ದುಡ್ಡು ತುಂಬಾ ಲಾಸ್ ಆಗಿ, ಪ್ರಾಬ್ಲಮ್ ಆಗಿ, ಸಾಲ ಆಗಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರು 28 ವರ್ಷ ಕೆಳಗೆ. ಇವತ್ತು ಮೋದಿ ಕೇರ್ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ತಿಂಗಳ ಫ್ಯಾಮಿಲಿ ಇನ್ಕಮ್ 30 ಲಕ್ಷಕ್ಕಿಂತ ಜಾಸ್ತಿ ಇದೆ. 8 ಕಾರ್ ಓನರು, 10 ಕಾರ್ ಓನರು, 3 ಲಕ್ಸುರಿ ಕಾರ್ ಓನರು, 5-6 ಮನೆಗೆ ಓನರು ಅಂಡ್ ಎಷ್ಟೋ ಸಾವಿರಾರು ಮನೆಗಳಲ್ಲಿ ಅವ್ರು ಫೋಟೋ ಹಿಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಅವ್ರು ಈ ತರ ಒಂದು ಟಾರ್ಗೆಟ್ ಹಾಕೊಂಡಿದ್ದಾರೆ. ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಇದು ನಿಮ್ಮೆಲ್ಲರ ಭವಿಷ್ಯ. ಓಕೆ, ಈಗ ಪ್ರಮೋಷನ್ ಏನಿದೆ ಇದನ್ನ ತುಂಬಾ ಚೆನ್ನಾಗಿ ಬಳಸ್ಕೋಬೇಕು. ನೀವು ಜಾಯಿನಿಂಗ್ ಜಾಸ್ತಿ ಮಾಡಬೇಕು. ಕೇವಲ 9 ರೂಪಾಯಿದಲ್ಲಿ 869 ರೂಪಾಯಿ ಪ್ರಾಡಕ್ಟ್ ಸಿಗ್ತಾ ಇದೆ. ಬರೀ 9 ರೂಪಾಯಿಗೆ 18 ರೂಪಾಯಿದಲ್ಲಿ 1750 ರೂಪಾಯಿ ಹೊರತು ಪ್ರಾಡಕ್ಟ್ ನಿಮ್ಗೆ ಸಿಗ್ತಾ ಇದೆ. ಇದು ತುಂಬಾ ಸೂಪರ್ ಹಿಟ್ ಆಗಿದೆ. ಇದನ್ನ ನೀವು ಚೆನ್ನಾಗಿ ಬಳಸ್ಕೋಬೇಕು. ಈ ಪ್ರಿಂಟ್ ಔಟ್ ಕೂಡ ನೀವು ತಗೊಬಹುದು. ಅಂಡ್ ಕಂಪ್ನಿಯವ್ರಿಗೂ ನಾವು ಆರ್ಡರ್ ಮಾಡಿದೀವಿ. ಇದನ್ನ ಚೆನ್ನಾಗಿ ಬಳಸ್ಕೋಬೇಕು. ಎಲ್ಲರೂ ಸೇವಿಂಗ್ ಮಾಡಕ್ ಇಷ್ಟಪಡ್ತಾರೆ. ಇದನ್ನ ತುಂಬಾ ಅವಕಾಶ ಚೆನ್ನಾಗಿ ಬಳಸ್ಕೋಬೇಕು. ಸ್ನೇಹಿತರೆ, ಇದು ಎಲ್ಲದೂ ಕೂಡ ಇನ್ನು ಬಹಳ ಇದೆ. ಪ್ರತಿ ಭಾನುವಾರ 15 ದಿನಕ್ಕೊಂದ್ಸಲ ಈ ತರ ಇವೆಂಟ್ ಅನ್ನ ನಾವು ಮಾಡ್ತಾ ಇದೀವಿ. ಈ ಅವಕಾಶನ ಚೆನ್ನಾಗಿ ಬಳಸ್ಕೊಳ್ಳಿ. ಅಂಡ್ ಈಗ ನೀವೆಲ್ಲರೂ ಕೂಡ ನಿಮ್ಮ ಒಂದು ಅನುಭವನ ಚಾಟ್ ಬಾಕ್ಸ್ ಅಲ್ಲಿ ಅನುಭವ ಹಂಚ್ಕೊಳ್ಳಿಕ್ಕೆ ರೆಡಿಯಾಗಿ. ಓಕೆ, ಎಸ್, ಚಿಕ್ಕದಾಗಿ ಇವತ್ತು ಏನ್ ತೊಗೊಳಕಾಯ್ತು, ಏನ್ ಫ್ಯೂಚರ್ ಕಾಣ್ತಾ ಇದೆ, ನಿಮ್ಮ ಒಂದು ನಿರ್ಧಾರ ಏನು ಎಕ್ಸ್ಟ್ರಾ ಕಮಿಟ್ಮೆಂಟ್ ಕೊಡ್ತೀರಾ, ಏನ್ ಎಕ್ಸ್ಟ್ರಾ ಆಕ್ಷನ್ ಮಾಡ್ತೀರಾ ಅದನ್ನ ನೀವು ಶೇರ್ ಮಾಡ್ಲಿಕ್ಕೆ ನಿಮ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಲಿಕ್ಕೆ ನೀವು ಟೈಪ್ ಮಾಡಬಹುದು. ಕನ್ನಡ, ಇಂಗ್ಲಿಷ್, ಹಿಂದಿ ಯಾವ ಭಾಷೆ ಆದ್ರೂ ಪರವಾಗಿಲ್ಲ, ನೀವು ಶೇರ್ ಮಾಡಿ. ಬೇಗ ಟೈಪ್ ಮಾಡಿ. ಇನ್ನು 1 ನಿಮಿಷ ಮಾತ್ರ ಟೈಮ್ ಕೊಡ್ತಾ ಇದ್ದೀನಿ. ಏನ್ ತಗೊಳಕಾಯ್ತು ನಿಮಗೆ, ನಿರ್ಧಾರ ಏನು, ನಿಮ್ಮ 100 PV ಮಾಡೋದು ಏನ್ ಪ್ಲಾನ್ ಮಾಡ್ತಿದ್ದೀರಾ, ಅಂಡ್ ಸೊ ಟ್ರೈನಿಂಗ್ ಬರ್ಬೇಕು ಅಂತ ಡಿಸೈಡ್ ಮಾಡಿದ್ರಾ, ಅಥವಾ ಏನು ಇಷ್ಟು ಜನ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನ್ ತಗೊಳಕಾಯ್ತು ಅನ್ನೋದನ್ನ ನೀವು ಅನುಭವ ಹಂಚ್ಕೊಳ್ಳಿಕ್ಕೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಕ್ವಿಕ್ ಆಗಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೀವು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಮಹಾಗುರುಗಳೇ. ಯು ಆರ್ ಗಾಡ್, ಯು ಆರ್ ಕಿಂಗ್ ಆಫ್ ಕಿಂಗ್, ಮೈನ್ ಡೈರೆಕ್ಟರ್ ಟು ವೆಲ್. ಇಷ್ಟೆಲ್ಲ ದೊಡ್ಡ ವರ್ಡ್ ಬೇಡ ಸರ್, ಸಾಮಾನ್ಯ ವ್ಯಕ್ತಿಯಾಗಿ ಇರೋಣ. ಆದ್ರೆ ಅಸಾಮಾನ್ಯ ಸಾಧನೆ ಅದು ಇಂಪಾರ್ಟೆಂಟ್ ಅಷ್ಟೇನೆ. ಥ್ಯಾಂಕ್ ಯು ಶಿವರಾಜ್ ಅವರೇ. ಓಕೆ, ಈಗ ಇನ್ನೊಂದು ನಾನು ವಿಡಿಯೋ ಲಿಂಕ್ ನಾನು ಶೇರ್ ಮಾಡಿದ್ದೀನಿ. ಹಿಂದಿನಲ್ಲಿ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ. ಲಾಸ್ಟ್ ವೀಕ್ ಈ ಟೈಮಲ್ಲಿ ನಾನು ಟ್ರೈನಿಂಗ್ ಕೊಟ್ಟಿದ್ದೆ ಹಿಂದಿನಲ್ಲಿ 1 hour 8 minutes. ತುಂಬಾ ಅದ್ಭುತವಾಗಿದೆ. ಎಂಟೈರ್ ಇಂಡಿಯಾದವ್ರು ಅಪ್ರಿಶಿಯೇಟ್ ಮಾಡಿದ್ದಾರೆ. ಅದನ್ನ ಕೂಡ ನೀವು, ನನ್ನ ಸ್ಟೋರಿ ಗೊತ್ತಿರೋದ್ರಿಂದ ಸಿಂಪಲ್ ಹಿಂದಿ, ಅದನ್ನ ನೀವು ಕಲಿಬಹುದು. ಅದನ್ನ ನೀವು ಶೇರ್ ಮಾಡ್ಬೋದು ಯಾರಿಗೆ ಬೇಕಾದ್ರೂ. ಅರ್ಥ ಆಗುತ್ತೆ, ಸಾಮಾನ್ಯವಾಗಿ ಹಿಂದಿ ಯಾರಿಗಾದ್ರೂ ಅರ್ಥ ಆಗುತ್ತೆ. ಅದನ್ನ ನೀವು ಕಾಪಿ ಮಾಡ್ಕೊಳ್ಳಿ, ಎಲ್ಲಾದ್ರೂ ಒಂದ್ ಕಡೆ ನೀವು ಸೇವ್ ಮಾಡ್ಕೊಳ್ಳಿ. ಇದಕ್ಕಿಂತ ಹಿಂದೆ ಒಂದು ಶೇರ್ ಮಾಡಿದ್ದೆ 11 ವಿಡಿಯೋ ಲಿಂಕ್, ಅದಂತೂ ತುಂಬಾ ಅದ್ಭುತವಾಗಿದೆ. ಅದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನೀವೇನಾದ್ರೂ ನಿಮ್ಮ ಅನುಭವ ಹಂಚ್ಕೊಂಡ್ರೆ. ಯಶೋದಾ ಮೇಡಮ್ ಕೂಡ ಇಲ್ಲಿದ್ದಾರೆ. ಅವರು ಕೂಡ ಧನ್ಯವಾದ ಹೇಳಿದ್ದಾರೆ. ಓಕೆ, ಮೇಡಮ್, ಒಂದಿನ ನಿಮ್ಮನ್ನು ಇನ್ವೈಟ್ ಮಾಡ್ತೀವಿ ಇಲ್ಲಿ. ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಿಮ್ಮ ಒಂದು ಅಚೀವ್ಮೆಂಟ್ ತುಂಬಾ ಸ್ಫೂರ್ತಿಯಾಗಿದೆ. ಸೊ ಇದೇ ತರ ಎಲ್ಲರೂ ಅಚೀವ್ಮೆಂಟ್ ಮಾಡ್ತಾ ಹೋದ್ರೆ ಭಾರತದಲ್ಲಿ ಬಡತನ ಇರಲ್ಲ, ನಿರುದ್ಯೋಗ ಸಮಸ್ಯೆ ಇರೋದಿಲ್ಲ. ಓಕೆ, ಸೊ ಥ್ಯಾಂಕ್ ಯು ಸರ್ ನಿಮ್ಮ ಅಮೂಲ್ಯವಾದ ಟೈಮ್ಗೆ. ದಟ್ಸ್ ಓಕೆ. ಬಟ್ ಏನ್ ತಗೊಂಡ್ರಿ ಅನ್ನೋದನ್ನ ನೀವು ಇಲ್ಲಿ ಶೇರ್ ಮಾಡ್ಬೇಕು. 100 PV ಇಂದ 300 PV ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀರಾ. ಎಕ್ಸಲೆಂಟ್. ಇನ್ನೂ ಸಪೋರ್ಟ್ ಬೇಕು. ಖಂಡಿತ ನಿಮ್ ಲೀಡರ್ ನ ಕಾಂಟ್ಯಾಕ್ಟ್ ಮಾಡಿ, ನೀವು ಕಲೀರಿ. Prabhavati madam has inspired me so much that I will do the business in a memorable way. Wow, Sushila madam, great. Okay, 500 PV ಟಾರ್ಗೆಟ್ ಅಂತ ಹೇಳ್ತಿದ್ದಾರೆ ಶ್ರೀಕಂಠೆ ಗೌಡ್ರು. ಎಕ್ಸಲೆಂಟ್. 100 to 200 PV ಗೆ ಎಲ್ಲ ಪ್ಲಾನ್ ಮಾಡಿದ್ದಾರೆ. ಖಂಡಿತ ಈ ತರದ ಒಂದು ಇವೆಂಟ್ ಅನ್ನ ಪ್ರತಿ 15 ಸಲ ಬರ್ತದೆ. ಇದಕ್ಕಿಂತ ಹಿಂದೆ ವಿಡಿಯೋಗಳೆಲ್ಲ ಯೂಟ್ಯೂಬ್ ಅಲ್ಲಿ ಸಿಗ್ತಾ ಇದೆ. ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಇವತ್ತಿನ ಸೆಷನ್ ಏನ್ ತಗೊಳಕಾಯ್ತು ನಿಮ್ಮ ಡೈರಿನಲ್ಲಿ ಬರ್ದಿಡಿ, ನಿಮ್ಮ ನೋಟ್ಬುಕ್ ಅಲ್ಲಿ, ನಿಮ್ಮ ಹೃದಯದಲ್ಲಿ ಬರ್ದಿಡಿ. ನಿಮ್ಮ ಲೀಡರ್ ಜೊತೆ ಡಿಸ್ಕಷನ್ ಮಾಡಿ, ನಿಮ್ಮ ನಿರ್ಧಾರನ ಡಿಸೈಡ್ ಮಾಡಿ. ಎಕ್ಸ್ಟ್ರಾ ಸ್ಟೆಪ್ ಏನ್ ತಗೋತೀರಾ ನೀವು ನಿಮ್ ಲೀಡರ್ ಜೊತೆ ಡಿಸ್ಕಷನ್ ಮಾಡಿ. ಸೊ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡಬಹುದು ಇವತ್ತೇನ್ ನಿರ್ಧಾರ ಮಾಡಿದ್ರಿ ಅಂತ ಹೇಳಿ. ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ಶುಭರಾತ್ರಿ. ಕಲಿತಾನೆ ಇರಿ, ಸೇವೆ ಮಾಡ್ತಾ ಹೋಗಿ, ತುಂಬಾ ಜನಗಳಿಗೆ ಒಂದು ಕಾಂಟ್ರಿಬ್ಯೂಷನ್ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ದೊಡ್ಡ ಸಾಮ್ರಾಜ್ಯ ಕಟ್ಟಿ ಎಜುಕೇಶನ್ ತಗೊಂತಾ ಇರಿ. ಸೊ ಯಾರಿಗೆಲ್ಲ ಟಿಕೆಟ್ ಸಿಕ್ಕಿದೆ 12ನೇ ತಾರೀಕು ಟಿಕೆಟ್ ಟು ಮಿಲಿಯನೇರ್, ಬರೀ ಟ್ರೈನಿಂಗ್ ಟಿಕೆಟ್ ಅಲ್ಲ, ನಿಮ್ಮ ಜೀವನ ಒಂದು ಹೊಸ ಒಂದು ಆಯಾಮ ಕೊಡ್ತಕ್ಕಂತ ಒಂದು ಅದ್ಭುತವಾದ ಟ್ರೈನಿಂಗು. ಸೊ ವೆಲ್ಕಮ್.